ಬಂಧುಗಳೇ, ಸ್ನೇಹಿತರೆ, ವರ್ಷದಲ್ಲಿ ಡಿಸೆಂಬರ್ ತಿಂಗಳನ್ನು ಅಪರಾಧ ತಡೆ ಮಾಸಾಚರಣೆ ತಿಂಗಳಾಗಿ ಆಚರಿಸಲಾಗುತ್ತೆ. ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ VLC ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯನ್ನು, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಕಂಪ್ಯೂಟರ್, ಸ್ಮಾರ್ಟ್ಫೋನ್, ಇಂಟರ್ನೆಟ್ ಮೂಲಕ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದನ್ನು ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರುತ್ತೆ, ಯಾವ್ದಾರ ಮೆಸೇಜ್ ಬರುತ್ತೆ, ಲಿಂಕ್ ಓಪನ್ ಮಾಡಿ ಅಂತ. ಇದಕ್ಕೆ ದುಡ್ಡು ಹಾಕಿ ಅಂತ ಸ್ನೇಹಿತರೆ ಕಳಿಸ್ತಾ ಇರ್ತಾರೆ, ಮೊಬೈಲ್ ಹ್ಯಾಕ್ ಮಾಡಿ. ಯಾರೂ ಹಾಕಿರಲ್ಲ ಬಿಡಿ ದುಡ್ಡನ್ನ. ಅದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಗಣ್ಯರು. ಅವ್ರನ್ನ ನಾನು ಪರಿಚಯ ಮಾಡಿಸ್ತೀನಿ. ಮೊದಲಿಗೆ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ VLC ಸಾಹೇಬರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೂ ಈ ಸೈಬರ್ ಕ್ರೈಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಜಾಗೃತಿಯನ್ನು ಮೂಡಿಸೋರು ನಮ್ಮೊಂದಿಗೆ ಇದ್ದಾರೆ. ನರಸಿಂಹರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಮ್ಯಾಥ್ಯೂ ಥಾಮಸ್ ಸರ್ ಅವರು, ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಶ್ರೀ ಕುಮಾರ್ ಸರ್ ಜಯಲಕ್ಷ್ಮೀಪುರಂನ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೂ ಸೈಬರ್ ಕ್ರೈಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡಲಿದ್ದಾರೆ ಶ್ರೀ ನಂದೀಶ್ ಸರ್ ಅವರು, ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್, ಮೈಸೂರು ನಗರ. ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಅವರಿನ್ನೂ ಬಂದಿಲ್ಲ, ಬರೋರಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಾರಾಯಣ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈಗ ತಮಗೆಲ್ಲ ಈ ಸೈಬರ್ ಕ್ರೈಮ್ ಬಗ್ಗೆ, ಸೈಬರ್ ಕ್ರೈಮ್ ಅಂದ್ರೇನು, ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ. ಅಪರಾಧ ಅದು ನಮಗೆ ತಗಲಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೋಬೇಕು. ಆ ಎಚ್ಚೆತ್ಕೊಳ್ಳೋದು ಹೇಗೆ, ಅದರ ಜಾಗೃತಿಯನ್ನು, ನಮಗೆ ಮಾಹಿತಿಯನ್ನು, ಸಕಲ ಮಾಹಿತಿಗಳನ್ನು ತಿಳಿಸ್ಕೊಳ್ಳಲಿದ್ದಾರೆ. ಮೊದಲಿಗೆ ಶ್ರೀ ಮ್ಯಾಥ್ಯೂ ಥಾಮಸ್ ಸರ್ ಅವರು ನಮ್ಮೊಂದಿಗೆ ತಮ್ಮ ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಏನೇನು ಮಾತಾಡಬೇಕು, ನಿಮಗೆ ಏನೇನು ಯಾವ ವಿಷಯಗಳನ್ನು ಸೈಬರ್ ಕ್ರೈಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. 3 ಜನನು ನಿಮಗೆ ತಿಳಿಸ್ಕೊಡ್ತಾರೆ. ಏನಾರು ಡೌಟ್ ಇದ್ದರೆ ಕೇಳಿ, ಅವರಿಗೆಲ್ಲ ಉತ್ತರ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಈ ಸಾಯಂಕಾಲ ಸಮಯ ಮುಕ್ತ ಯೂನಿವರ್ಸಿಟಿ ಒಂದು ಆವರಣದಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ಜಯಲಕ್ಷ್ಮೀಪುರ ಪೊಲೀಸ್ ಠಾಣೆಯ ವತಿಯಿಂದ ನಡೆಸಲಾಗ್ತಾ ಇದೆ. ಈಗಾಗಲೇ ನನ್ನ ಪರಿಚಯ ಮಾಡಿದಾಗ ಹೇಳಿದರು, ಸೈಬರ್ ಕ್ರೈಮ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದರು. ವಿಶೇಷವಾಗಿ ಸೈಬರ್ ಅಪರಾಧದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ನಂದೀಶ್ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಪ್ರಾಸ್ತಾವಿಕವಾಗಿ ಅಪರಾಧ ಮಾಸಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಕ್ತ ಯೂನಿವರ್ಸಿಟಿ ಕುಲಪತಿಗಳಾದಂಥ ಸನ್ಮಾನ್ಯ ಶ್ರೀ ಶರಣಪ್ಪ VLC ಸಾಹೇಬ್ರೆ, ಹಾಗೂ ವೇದಿಕೆಯಲ್ಲಿ ಇರುವಂಥ ಡೀನ್ ಶೈಕ್ಷಣಿಕರಾದಂಥ ಸನ್ಮಾನ್ಯ ಶ್ರೀ ರಾಮನಾಥಂ ನಾಯ್ಡು ಸಾಹೇಬ್ರವರೇ, ಹಾಗೂ ವೇದಿಕೆಯ ಮುಂಭಾಗ ಇರುವಂಥ ಎಲ್ಲ ಮಹನೀಯರೇ, ವಿಶೇಷವಾಗಿ ನಮ್ಮ ಪೊಲೀಸ್ ನಿರೀಕ್ಷಕರಾದಂಥ ಕುಮಾರ್ ಅವರೇ ಹಾಗೂ ನಾರಾಯಣರವರೇ, ನಮ್ಮ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನಾವು 12 ತಿಂಗಳುಗಳ ಕಾಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪೊಲೀಸರ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಅಪರಾಧವನ್ನು ತಡೆಗಟ್ಟುವುದಷ್ಟೇ ಅಲ್ಲ, ಅಪರಾಧವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲೂ ಸಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಪರಿಚಯ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದರು, ಅನೇಕ ಬೇರೆ ಬೇರೆ ಅಪರಾಧಗಳು ಮುಂಚೆ ಹಿಂದಿನ ದಿನಗಳಲ್ಲಿ ಮನೆಗೆ ಕನ್ನ ಹಾಕುವುದಾಗಿರ್ಬೋದು, ದರೋಡೆ ಮಾಡೋದಾಗಿರ್ಬೋದು, ಅಥವಾ ರಾಬ್ರಿ ಮಾಡೋದಾಗಿರ್ಬೋದು, ಇಂಥ
ಬೇರೆ ಬೇರೆ ಅಪರಾಧಗಳನ್ನು ಮಾಡೋದ್ರ ಜೊತೆಗೆ ಕೊಲೆ ಇತ್ಯಾದಿ ಅಂದರೆ ಮರ್ಡರ್ ಫಾರ್ ಗೇನ್ ವಿಶೇಷವಾದಂಥ ಪ್ರಕರಣಗಳು ಹಿಂದೆ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಯುಗದಲ್ಲಿ ಅದು ಹೆಚ್ಚು ಹೆಚ್ಚು ಬದಲಾವಣೆಯಾಗಿದೆ. ಇಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ಈಗ ಇಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಬಳಕೆಯಾಗುವಂಥ ತಾಂತ್ರಿಕ ಜಾಲ ನೆಟ್ವರ್ಕ್ ಅನ್ನು ಬಳಕೆ ಮಾಡಿಕೊಂಡು ಅಪರಾಧಗಳನ್ನು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಆ ವಿಷಯದ ಬಗ್ಗೆ ಮಂಡಿಸಲಿಕ್ಕೆ ನಮ್ಮ ನಂದೀಶ್ರವರು ಬರ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಬೇರೆ ಒಂದು ಕರ್ತವ್ಯದಲ್ಲಿದ್ದೆ. ನನಗೆ ಅನಿರೀಕ್ಷಿತವಾಗಿ ನನಗೆ ನಮ್ಮ ಪೊಲೀಸ್ ನಿರೀಕ್ಷಕರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದ್ರು. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನುಭವದ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಮೊದಲಿಗೆ ನನ್ನ ಪರಿಚಯವನ್ನು ನಾನು ಮಾಡಿಕೊಳ್ತೇನೆ. ನಾನು ಇತ್ತೀಚೆಗೆ ಒಂದು 2 ತಿಂಗಳ ಕಾಲ ಆಯಿತು ನಾನು ಸಹಾಯಕ ಪೊಲೀಸ್ ಆಯುಕ್ತನಾಗಿ ನಾನು ನರಸಿಂಹರಾಜ ಉಪವಿಭಾಗಕ್ಕೆ ಬಂದಿದ್ದೇನೆ. ಇದಕ್ಕಿಂತ ಮುಂಚೆ ನಾನು ಪೊಲೀಸ್ ಉಪಾಧೀಕ್ಷಕನಾಗಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಸುಮಾರು 2.5 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೆ. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಿರುವುದು ನಿಮಗೆ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಠಾಣಾ ವ್ಯಾಪ್ತಿಗಳಲ್ಲಿ ಅಪರಾಧ ತಡೆ ಮಾಡುವಂಥದ್ದು, ಅಪರಾಧವನ್ನು ಪತ್ತೆ ಹಚ್ಚುವಂಥ ಕಾರ್ಯಗಳ ಜೊತೆಗೆ ಸಂಚಾರ ನಿಯಂತ್ರಣ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸ ಕಾರ್ಯಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಠಾಣೆಗಳಲ್ಲಿ 4 ಠಾಣೆಗಳು ಬರ್ತವೆ. ಜಯಲಕ್ಷ್ಮೀಪುರ ಪೊಲೀಸ್ ಠಾಣೆ ನಿಮ್ಮ ಈಗ ಯೂನಿವರ್ಸಿಟಿ ವ್ಯಾಪ್ತಿ ಏನಿದೆ, ನಮ್ಮ ಜಯಲಕ್ಷ್ಮೀಪುರ ಪೊಲೀಸ್ ಠಾಣೆಯವರು ಇದನ್ನು ಇಲ್ಲಿಯ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಅಥವಾ ಅಪರಾಧ ತಡೆ ಅಥವಾ ಅಪರಾಧ ಪತ್ತೆ ಕಾರ್ಯಗಳನ್ನು ಇಲ್ಲಿ ನಡೆಸಿಕೊಡ್ತಾರೆ. ಸಂಚಾರ ಅದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಂಚಾರ ನಿಯಂತ್ರಣಕ್ಕೆ ಮೈಸೂರು ನಗರಕ್ಕೆ ವಿಶೇಷವಾಗಿ ಒಬ್ಬರು ಸಹಾಯಕ ಪೊಲೀಸ್ ಆಯುಕ್ತರಿದ್ದಾರೆ. ಅವರ ಕೆಳಗಡೆಗಳಲ್ಲಿ ಸುಮಾರು 5-6 ಪೊಲೀಸ್ ಠಾಣೆಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದೇನಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಪರಿಸರಗಳಲ್ಲಿ ನಾವು ವಾಸ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ನಮ್ಮ ಮುಂದುಗಡೆನೇ ಅನೇಕ ಅಪರಾಧಗಳು ನಡೆಯುವಂಥ ಸಂದರ್ಭಗಳು ನಾವು ನೋಡ್ತಾ ಇರ್ತೇವೆ. ಅದನ್ನು ತಡೆಗಟ್ಟಲಿಕ್ಕೆ ನಮಗೆ ಭಾಳಷ್ಟು ಅವಕಾಶಗಳಿದ್ದರೂ ಸಹಿತ ನಾವು ಮುಂದೆ ಹೋಗ್ತಾ ಇಲ್ಲ. ಈಗ ಇಲ್ಲಿ ನೆರೆದಿರುವಂಥವ್ರು ಅನೇಕರು ನೋಡಿ, ನಾವು ಇಲ್ಲಿ ಬಹಳಷ್ಟು ಜನ ಸೇರಿ ಬಂದಿದ್ದೇವೆ. ನಾವು ಬೇರೆ ಬೇರೆ ಸಮುದಾಯಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಪರಿಸರಗಳಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಾವು ಸ್ವಲ್ಪ ಮಟ್ಟಿಗೆ ನಾವು ಎಚ್ಚೆತ್ತುಕೊಂಡ್ರೆ ಬಹಳಷ್ಟು ಅಪರಾಧಗಳನ್ನು ತಡೆಗಟ್ಟಬಹುದು, ಒಂದು ಸುಂದರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ನಾವು ನೋಡುವುದಾದರೆ ನೋಡಿ, ನಮ್ಮ ಪರಿಸರಗಳಲ್ಲಿ ಈಗ ವಿಶೇಷವಾಗಿ ನಮಗೆಲ್ಲರಿಗೂ ಅಂದರೆ ಸಾಧಾರಣವಾಗಿ ನಮ್ಮ ಮಕ್ಕಳು, ನಮಗೆ ಮಕ್ಕಳಿರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ಮಕ್ಕಳಿರ್ಬೋದು, ಅವರುಗಳನ್ನೆಲ್ಲ ನಾವೀಗ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿ ಪರಿಸರಗಳಲ್ಲಿ ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳ ಆವರಣಗಳಲ್ಲೂ ಸಹ ಅದು ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನೋಡಿ NDPS ನಾರ್ಕೋಟಿಕ್ ಡ್ರಗ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಅಂಥೇಳಿ ಒಂದು ಕಾಯ್ದೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವಂಥದ್ದು, ಅದರ ಮಾದಕ ದ್ರವ್ಯದಿಂದ ಅವರು ಆ ಅಮಲಿನಲ್ಲಿ ನಿರತರಾಗಿರುವಂಥವರನ್ನು ಪತ್ತೆ ಮಾಡಿ ಬಹಳಷ್ಟು ಪ್ರಕರಣಗಳನ್ನು ಇತ್ತೀಚೆಗೆ ನಾವು ದಾಖಲು ಮಾಡ್ತಾ ಇದ್ದೇವೆ. ನಮ್ಮ ನರಸಿಂಹರಾಜ ಉಪವಿಭಾಗದಲ್ಲಿ ಮಂಡಿ ಮೊಹಲಾ ಪೊಲೀಸ್ ಠಾಣೆ ಆಗಿರ್ಬೋದು, ಆಮೇಲೆ NR ಮೊಹಲಾ ಪೊಲೀಸ್ ಠಾಣೆ ಆಗಿರ್ಬೋದು, ವಿಶೇಷವಾಗಿ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಇತ್ತೀಚಿನ ಮೊನ್ನೆ ಒಂದು ಕಾಲೇಜಿನ ಆವರಣದಲ್ಲಿ 2 ವಿದ್ಯಾರ್ಥಿಗಳು ಅಮಲಿನಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ಪತ್ತೆ ಹಚ್ಚಿ ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅವರ ಸ್ಯಾಂಪಲ್ಗಾಗಿ ಅವರ ರಕ್ತವನ್ನು ಸಂಗ್ರಹಣೆ ಮಾಡಿದಾಗ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಿರುವಂಥದ್ದು ಕಂಡು ಬಂದಿತ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಸಮಾಜದಲ್ಲಿ ಕಳಕಳಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ನಾವು ಅಧ್ಯಾಪಕ ವೃಂದದವರಾಗಿರ್ಬೋದು ಅಥವಾ ನಾವು ಪೊಲೀಸ್ನವರಾಗಿರ್ಬೋದು, ನಮ್ಮ ಸಮಾಜವನ್ನು ಭಾಳಷ್ಟು ಒಂದು ಉತ್ತಮ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ನಮ್ಮ ಪರಿಸರದಲ್ಲಿರುವಂಥವರಾಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು, ಅವರು ಯಾರು ಸಹವಾಸವನ್ನು ಮಾಡ್ತಾರಂತಲೇ ಗೊತ್ತಾಗಲ್ಲ. ನೋಡಿ, ಭಾಳಷ್ಟು ಜನ ತಂದೆ ತಾಯಂದಿರಿಗೆ ಅವ್ರ ಮಕ್ಕಳು ಎಲ್ಲಿ ಹೋಗ್ತಾರೆ, ಅವರ ಸ್ನೇಹಿತರು ಯಾರಿದ್ದಾರೆ, ಆಮೇಲೆ ಅವರು ಯಾರೊಟ್ಟಿಗೆ ಸಹವಾಸವನ್ನು ಇಟ್ಟುಕೊಂಡಿದ್ದಾರೆ, ಅಥವಾ ಅವರು ಎಷ್ಟು ಗಂಟೆಗೆ ಮನೆಗೆ ಬರ್ತಾರೆ ಅಥವಾ ಯಾವಾಗ ಮನೆಯಿಂದ ಹೋಗ್ತಾರೆ ಅನ್ನೋದನ್ನೇ ಅರಿವೇ ಇರಲ್ಲ. ನಾವು ಮೊನ್ನೆ ನೋಡಿ 5 ಜನರ ಒಂದು ತಂಡವನ್ನು ನಾವು ರಾತ್ರಿ ಗಸ್ತಿನ ಸಮಯದಲ್ಲಿ ಹಿಡ್ಕೊಂಡಿದ್ದೀವಿ. ಅಂದರೆ ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ,
ನಾವು ರಾತ್ರಿ ಗಸ್ತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಬ್ಬಾಳ್ ರಿಂಗ್ ರೋಡಿನಲ್ಲಿ 5 ಜನ ಹುಡುಗರು ಒಂದು ವಾಹನವನ್ನು ನಿಲ್ಲಿಸಿ ಅವರ ಒಂದು ತಲವಾರನ್ನು ತೋರಿಸಿ ಅವನಿಂದ ಹಣವನ್ನು ದೋಚಲು ಪ್ರಯತ್ನ ಮಾಡ್ತಾರೆ. ಕೂಡಲೇ ಅಲ್ಲಿ ಇದ್ದಂಥವರು ಆ ಮಾಹಿತಿಯನ್ನು ನಮ್ಮ ನಿಸ್ಸಂತು ಕೊಠಡಿಗೆ ಸಂದೇಶವನ್ನು ರವಾನೆ ಮಾಡ್ತಾರೆ. ನಾವು ರಾತ್ರಿ ಗಸ್ತಿನಲ್ಲಿದ್ದಂಥ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತೀವಿ, ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ, ವಾಹನದ ನಂಬರನ್ನು ಪಡಿತೀವಿ. ಕೂಡಲೇ ನಮ್ಮಲ್ಲಿ ಇದ್ದಂಥ ಒಬ್ಬ ಜಾಣ ಸಿಬ್ಬಂದಿ, ಅಪರಾಧ ನಮ್ಮ ಕ್ರೈಮ್ ವಿಭಾಗದಲ್ಲಿರುವಂಥ ಒಬ್ಬ ಸಿಬ್ಬಂದಿ ಏನು ಮಾಡ್ತಾರೆ, ಆ ವಾಹನದ ನಂಬರನ್ನು ತಗೊಂಡು ವಾಹನ್.comನಲ್ಲಿ ಹಾಕಿದ ತಕ್ಷಣ ಅವರ ಮಾಲೀಕರ ಮಾಹಿತಿ ನಮಗೆ ಬರ್ತದೆ. ಮಾಲೀಕರಿಗೆ ಮಾಹಿತಿ ನಾವು ಆ ಫೋನ್ ಮೂಲಕ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಹೆದರ್ಕೊಳ್ತಾರೆ, ಯಾಕಪ್ಪ ಇಷ್ಟೊತ್ತಿಗೆ ಪೊಲೀಸ್ನವರು ನನ್ನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತೇಳಿ. ಅವರನ್ನು ನಾವು ಮತ್ತೆ ಅವರಿಗೆ ಧೈರ್ಯವನ್ನು ಹೇಳಿ, ಇಲ್ಲಪ್ಪ ಈ ರೀತಿ ಆಗಿದೆ, ನೀವು ಬನ್ನಿ ಅಂತ ಹೇಳಿದಾಗ ಅವರು ನಮ್ಮ ಒಟ್ಟಿಗೆ ಬಂದು ಏನು ಹಂಚಿಕೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಸರ್, ಇವತ್ತು ಯಾರೋ ಒಂದು 3-4-5 ಜನ ಹುಡುಗರು ನನ್ನ ಬರ್ತ್ಡೇ ಇದೆ ಅಂಥೇಳಿ ನನ್ನ ವಾಹನವನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಹೇಗಪ್ಪ ಈಗ ನಾವು ವಾಹನವನ್ನು ಪತ್ತೆ ಹಚ್ಚುವುದು ಅಂತ ಹೇಳಿದಾಗ ನೋಡಿ, ಅವನು ಈ ತಾಂತ್ರಿಕತೆಯ ಬಳಕೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದ. GPS-ನ ಅವನ ವಾಹನಕ್ಕೆ ಅಳವಡಿಸಿದ್ದ. ಅವನು ಹೇಳಿದ, ಇಲ್ಲ ಸರ್, ನಾನು ನನ್ನ ವಾಹನಕ್ಕೆ GPS-ಅನ್ನು ಅಳವಡಿಸಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ನೋಡಿ ಅವನು ಮೊಬೈಲ್ನ ಆನ್ ಮಾಡಿದಾಗ, ಅದನ್ನು ಟ್ರ್ಯಾಕ್ ಮಾಡಿದಾಗ ನಮಗೆ ವಾಹನ ಹೆಬ್ಬಾಳ್ ರಿಂಗ್ ರೋಡ್ನಿಂದ ನಮ್ಮ ಮಣಿಪಾಲ್ ಜಂಕ್ಷನ್ ಪಾಸಾಗಿ ರಾಜೀವ್ ನಗರದ ಕಡೆಗೆ ಬರ್ತಾ ಇತ್ತು. ನೋಡಿ, ನಾವು ಇದನ್ನು ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ವಾಹನ ಬರ್ತಾ ಇರೋದು ನಮಗೆ ಗಮನಕ್ಕೆ ಬಂತು. ನಾವು ಕೂಡಲೇ ನಮ್ಮ ಚೆಕ್ ಪೋಸ್ಟ್ನವ್ರನ್ನ ಎಚ್ಚರಿಕೆ ಮಾಡಿದ್ದೀವಿ. ನಾವು ಸಹ ಒಂದು ಸ್ಥಳಕ್ಕೆ ಹೋಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಆ ಹುಡುಗರನ್ನ ನಾವು ಹಿಡಿದುಕೊಳ್ತೀವಿ. ನೋಡಿ ಎಷ್ಟು ಅತಾಚುರ್ಯ ನೋಡಿ. ಅವರ ಮಕ್ಕಳು ಎಲ್ಲ ಯೌವನಸ್ಥ ಮಕ್ಕಳು, ಸುಮಾರು 18, 19, 20 ವರ್ಷ, ಜಸ್ಟ್ ಮೇಜರ್ ಆಗಿರುವಂಥ ಎಲ್ಲ ಮಕ್ಕಳು ಬರ್ತ್ಡೇಗೆ ಹೋಗಿರ್ತಾರೆ. ಬರ್ತ್ಡೇಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಕೈಯಲ್ಲಿ ದುಡ್ಡಿರಲ್ಲ. ಅದರಲ್ಲಿ 2 ಮಾದಕ ವ್ಯಸನಿಗಳು, ಅಂದರೆ ಅವರು ಗಾಂಜಾವನ್ನು ಸೇವನೆ ಮಾಡುವಂಥ ವಿದ್ಯಾರ್ಥಿಗಳಿರ್ತಾರೆ. ಅವರು ಈ ಹುಡುಗರನ್ನು ಕರೆದುಕೊಂಡು ಅಲ್ಲಿ ದರೋಡೆಗೆ ಪ್ರಯತ್ನವನ್ನು ಮಾಡಿರ್ತಾರೆ. ನೋಡಿ, ದರೋಡೆ ಅಂತ ನಮ್ಮಲ್ಲಿ ನೀವೆಲ್ಲರೂ ಗಮನ ಹರಿಸೋದಾದರೆ, ನಮ್ಮಲ್ಲಿ ಕೊಲೆ ಅಂತ ಹೇಳಿದರೆ ಅದು ಕ್ಲಾಸ್ 1 ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ದರೋಡೆ, ಡಕಾಯಿತಿ ಅಂತ ಹೇಳಿದರೆ, ಉದಾಹರಣೆಗೆ ದರೋಡೆ ಅಂತ ಹೇಳಿದರೆ ಅದರ ವ್ಯಾಖ್ಯಾನವನ್ನು ನಾವು ಮಾಡುವುದಾದರೆ, 4-5 ಜನ ಒಬ್ಬರು ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸಿ ಅವರಿಗೆ ಬೆದರಿಕೆಯನ್ನು ಉಂಟು ಮಾಡಿ ಅವರಿಂದ ಏನಾದರೂ ಹಣವನ್ನು ದೋಚಿದರೆ ಅದು ದರೋಡೆ ಅಂತ ಟ್ರೀಟ್ ಮಾಡ್ತೀವಿ. ನೋಡಿ, ಇದು 10 ವರ್ಷಗಳ ಕಠಿಣ ಶಿಕ್ಷೆ ಇರುವಂಥ ಒಂದು ಪ್ರಕರಣ. ಅವರನ್ನು ಹಿಡಿದು ನಾವು ಕ್ವಶನ್ ಮಾಡಿ ಅವರ ಮನೆಗಳಿಗೆ ಹೋದಾಗ ಅವರ ತಂದೆ ತಾಯಿರಿಗೆ ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಯಾರೊಟ್ಟಿಗೆ ಹೋಗಿದ್ದಾರೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾರನ್ನೋ ಮಾಹಿತಿಯೇ ಇಲ್ಲ. ನಾವು ಅವರಿಗೆ ಇದನ್ನು ಹೇಳಿದಾಗ ಅವ್ರು ಏನಪ್ಪ ಹೊಸದಾಗಿ ನಾವು ಈ ವಿಷಯವನ್ನು ಕೇಳ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ನಾವುಗಳು ಸಹ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಮಕ್ಕಳು ಯಾರು ಸಹವಾಸ ಮಾಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾರ ಜೊತೆಗೆ ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು ವಿಚಾರ, ನಮ್ಮಲ್ಲಿ ನೋಡಿ, ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ಹಲ್ಲೆಗಳಾಗ್ತಾ ಇರುವುದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ಬೆಳೆಸುವಂಥವರು, ಅವರೊಟ್ಟಿಗೆ ಸಹವಾಸ ಇರುವಂಥವರು, ಮನೆಯಲ್ಲಿ ತಾಯಿಯಂದಿರು ಅವರ ಜೊತೆಗೆ ಅನ್ಯೋನ್ಯವಾಗಿರುವುದನ್ನು ನಾವು ನೋಡಿರ್ತೀವಿ. ಹೆಣ್ಣು ಮಕ್ಕಳು ಅವರ ಮನಸ್ಸಿನ ವಿಷಯಗಳನ್ನಾಗಲಿ, ಅವರ ಯಾವುದೇ ವಿಚಾರವನ್ನು ತಂದೆ ಜೊತೆಗೆ ಹಂಚಿಕೊಳ್ಳೋದಕ್ಕಿಂತ ತಾಯಿಯ ಜೊತೆಗೆ ಹೆಚ್ಚಾಗಿ ಹಂಚಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ನೋಡಿ, ಹೆಣ್ಣು ಮಕ್ಕಳನ್ನು ಸಹ ಪಾಲನೆ ಮಾಡುವಂಥ ತಾಯಂದಿರು ಇಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ನೀವಿದ್ದೀರಿ. ತಂದೆಯಿಂದರಾದಂಥವ್ರು ನಮ್ಮಗಳ ಜವಾಬ್ದಾರಿಯೂ ಸಹ ಭಾಳಷ್ಟಿದೆ. ನಮ್ಮ ಹೆಣ್ಣು ಮಕ್ಕಳು ಹೇಗೆ, ಅವರ ವರ್ತನೆ ಏನು, ಅವರನ್ನು ನೋಡಿದಾಗಲೇ, ಅವರ ಫೇಸ್ ರೀಡಿಂಗ್, ಅವರ ಮುಖವನ್ನು ನೋಡಿದಾಗಲೇ ನಾವು ಅವರನ್ನು ಗುರುತು ಮಾಡ್ಕೊಳ್ಬೋದು. ಹಾಗಾಗಿ ಒಳ್ಳೆಯ ಸ್ನೇಹಿತರನ್ನು ಅವರು ಇಟ್ಕೊಳ್ಬೇಕು. ಅವರು ಯಾರ ಜೊತೆಗೆ ಓಡಾಡ್ತಾರೆ, ಹೇಗೆ ಒಡನಾಟ ಇದೆ, ಅಥವಾ ಯಾವ ರೀತಿ ಅವರ ಶಾಲಾ ಕಾಲೇಜುಗಳಲ್ಲಿ ಹೋಗುವುದು ಬರುವುದು, ಅಥವಾ ಅಲ್ಲಿನ ವರ್ತನೆಗಳ ಬಗ್ಗೆ ಏನಾದರೂ ಅವರಿಗೆ ಹೊಸದಾದಂಥ ಘಟನೆಗಳೇನಾದರೂ ಅವರಿಗೆ ಅದನ್ನು ಸಂಭವಿಸಿದರೆ ಅದನ್ನು ಕೂಡಲೇ ತಾಯಂದಿರಿಗೆ ತಿಳಿಸುವಂಥದ್ದು, ಅಥವಾ ಶಾಲಾ ಕಾಲೇಜುಗಳಾಗಿದ್ದರೆ ಅಧ್ಯಾಪಕ ವೃಂದದವರಾಗಿರ್ಬೋದು ಅವ್ರ ಗಮನಕ್ಕೆ ತರುವಂಥದ್ದು, ಪಾಲಕರು ಪೋಷಕರ ಗಮನಕ್ಕೆ ತರುವಂಥದ್ದನ್ನು ಮಾಡಬೇಕಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ವಿಶೇಷವಾಗಿ ನಿಮ್ಮ ಈ ಆವರಣದಲ್ಲಿ ಬಹಳಷ್ಟು ವಿ ಐ ಪಿಗಳ ಫಂಕ್ಷನ್ಗಳನ್ನು ನಾವು ಅಟೆಂಡ್ ಮಾಡ್ತಾ ಇರ್ತೇವೆ. ಮೇಲಿಂದ ಮೇಲೆ ಈ ಆವರಣಕ್ಕೆ
ನಾವು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ಬರ್ತಾ ಇರ್ತೇವೆ. ಬಂದೋಬಸ್ತ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಬಹಳ ದೊಡ್ಡ ಜವಾಬ್ದಾರಿ. ನಾವು ಗಣ್ಯ ವ್ಯಕ್ತಿಗಳನ್ನು, ಅತಿ ಗಣ್ಯ ವ್ಯಕ್ತಿಗಳನ್ನು ಅವರ ರಕ್ಷಣೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿದೆ. ಇತ್ತೀಚೆಗೆ ವೈಸ್ ಪ್ರೆಸಿಡೆಂಟ್ ಅವರು ಭೇಟಿ ಮಾಡಿ ಹೋಗಿದ್ದರು, ಗವರ್ನರ್ ಅವರು ಭೇಟಿ ಮಾಡಿದರು. ಈಗ ನಾಳೆ 18-19ಕ್ಕೆ ರಾಷ್ಟ್ರಪತಿಗಳು ಸಹ ಮೈಸೂರು ನಗರಕ್ಕೆ ಭೇಟಿ ನೀಡಿ ಅಲ್ಲಿಂದ ಮಳವಳ್ಳಿಗೆ ಪ್ರಯಾಣ ಬೆಳೆಸುವರಿದ್ದಾರೆ. ಹೀಗಾಗಿ ಅದರ ಜವಾಬ್ದಾರಿಯೂ ಸಹ ನಮ್ಮ ಮೇಲೆ ಇದೆ. ನಾವು ಇವತ್ತು ನಿಮ್ಮೆಲ್ಲರನ್ನ ಕೂಡಿಸ್ಕೊಂಡು ಯಾಕೆ ನಮಗೆ ಇದನ್ನು ಹೇಳ್ತಾ ಇದ್ದೀರಿ ಸರ್ ಅಂತ ಹೇಳಿದ್ರೆ, ನೀವುಗಳು ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಅಪರಾಧ ಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮಗೆ ಸಹಕಾರವನ್ನು ಕೊಡ್ತೀರಿ ಅಂತ ತಮ್ಮೆಲ್ಲರನ್ನ ಕೇಳಿಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಸಹ ಬರಮಾಡಿಕೊಂಡು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ನಮ್ಮ ಅಧ್ಯಕ್ಷರಿಗೆ ಹಾಗೂ ನೆರೆದಿರುವಂಥ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಪರಾಧದ ವಿಧಗಳು ಹಾಗೆ ಸಾರ್ವಜನಿಕರು ಹೇಗೆ ನಮಗೆ ಸಹಕರಿಸಬೇಕು ಅಂತ ಅಪರಾಧದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನರಸಿಂಹರಾಜು ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಮ್ಯಾಥ್ಯೂ ಥಾಮಸ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಕುಮಾರ್ ಸರ್ ಅವರು. ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ತೆ. ನನ್ನ ಹೆಸರು ಕುಮಾರ್ ಅಂತ, ಜಯಲಕ್ಷ್ಮೀಪುರಂ ಸ್ಟೇಷನ್ನ ಇನ್ಸ್ಪೆಕ್ಟ್ರು. ನಾನು ಇನ್ನೂ ಜಾಸ್ತಿ ಜನ ಸೇರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಕಡಿಮೆ ಆಯಿತು. ಓಕೆ, ನಾನು ಫಸ್ಟು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೈಬರ್ ಅಪರಾಧದ ಬಗ್ಗೆ ಒಂದೊಂದನ್ನು ಹೇಳ್ಕೊಂಡು ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಹತ್ರ ದಿನನಿತ್ಯ ಆದರೆ ಬರ್ತಕ್ಕಂಥವ್ರು ಯೂನಿವರ್ಸಿಟಿಯವರೇ ಜಾಸ್ತಿ. ನಾನು ಬಂದಮೇಲೆ ಯೂನಿವರ್ಸಿಟಿಯಿಂದನೇ ಕಂಪ್ಲೇಂಟ್ ಬರ್ತಾ ಇರ್ತವೆ, ಸರ್ ನನ್ನ ದುಡ್ಡು ಹೋಯ್ತು, ಸರ್ ನಂದು ಇಷ್ಟು ಹೋಯ್ತು, ನಂದು ಇಷ್ಟು ಹೋಯ್ತು ಅಂತೇಳಿ. ಹಾಗಾಗಿ ಒಂದೊಂದನ್ನೇ ಹೇಳ್ಕೊಂಡು ಹೋಗ್ತೀನಿ. ಫಸ್ಟು ಒಂದು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ, ಅದು ಒಂದು ಫ್ರಾಡೆ. ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅದು ಏನು ಅಂತ ಹೇಳಿದ್ರೆ, ನಿಮಗೆ ಈ ಥರ ಯಾವುದೋ ಒಂದು ಕಾಲ್ ಬರ್ತದೆ ಆಚೆಯಿಂದ. ನೀವು ಮನೇಲೇ ಇರ್ತೀರೋ, ಆಫೀಸಲ್ಲಿ ಇರ್ತೀರೋ, ಎಲ್ಲೋ ಇರ್ತೀರಿ, ಆಚೆಯಿಂದ ಒಂದು ವೀಡಿಯೋ ಕಾಲ್ ಬರ್ತದೆ. ಆ ವೀಡಿಯೋ ಕಾಲ್ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಫ್ರಾಡೇ ಇರ್ತಾನೆ. ಆದರೆ ಅವನು ಯೂನಿಫಾರ್ಮಲ್ಲಿ ಇರ್ತಾನೆ, ಅಥವಾ ನಾನು ಸಿ ಐ ಡಿ ಆಫೀಸರು ಅಥವಾ CBI ಹೀಗೆ ED ಅಧಿಕಾರಿ ಅಂತೇಳಿ ಆಚೆಯಿಂದ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಏನು ಮಾಡ್ತಾರೆ, ನಿಮ್ಮ ಅಕೌಂಟಿನಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಅಲ್ಲಾಗಿರೋದಿಲ್ಲ. ಅವನು ಹೇಳ್ತಾನೆ, ನಿಮಗೆ ನಿನ್ನೆ ಇಷ್ಟು ದುಡ್ಡು ಬಂತು, ಏನೋ ಒಂದು ಸುಳ್ಳು ಹೇಳ್ತಾ ಇರ್ತಾನೆ. ಇಲ್ಲ ನಿಮ್ಮ ಅಣ್ಣನ ಅರೆಸ್ಟ್ ಮಾಡಿದ್ದೀವಿ, ಇಲ್ಲ ನೀನು ಇಂಥವ್ರಿಗೆ ಮೆಸೇಜ್ ಮಾಡಿದ್ದೀಯಾ, ಮೆಸೇಜ್ ಹೋಗಿದೆ, ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ, ನೀವು ಅಲ್ಲಿಂದ ಎಲ್ಲೂ ಹೋಗಬಾರ್ದು ಅಂಥೇಳಿ. ಅದೇ ಥರ ಇಮಿಡಿಯೇಟ್ಲಿ ಏನು ಮಾಡ್ತಾನೆ, ನಿಮಗೆ ಒಂದು ಅರೆಸ್ಟ್ ಮೆಮೋನು ಬಂದ್ಬಿಡ್ತದೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾನೆ. ಇಮಿಡಿಯೇಟ್ಲಿ ನಿಮ್ಮದು ಫೋಟೋ ಹಾಕಿ, ಅವನದು ಫೋಟೋ ಹಾಕಿ ಎಲ್ಲ ಹಾಕಿ ಕಳಿಸ್ಬಿಡ್ತಾರೆ. ನೀವು ಅದನ್ನು ನೋಡಿದ ತಕ್ಷಣ ಇನ್ನೂ ಇದ್ದಷ್ಟು ಹೆದರ್ಕೊಂಡ್ಬಿಡ್ತೀರ. ಹೆದರ್ಕೊಂಡು ಏನು ಮಾಡ್ತೀರಾ, ಅಲ್ಲೇ ಕುಂತ್ಕೊಂಡಿರ್ತೀರ. ನಂತರ ನೀವು ಏನು ಮಾಡಬೇಕು ಏನು ಅಂತ ಹೇಳಿ ಕೇಳಿದಾಗ ಅವನೇನು ಹೇಳ್ತಾನೆ, ಯಾರಿಗೂ ಹೇಳೋಕ್ಕಿಲ್ಲ ಅಂತ ಹೇಳ್ತೀನಿ, ಇಷ್ಟು ದುಡ್ಡು ಹಾಕಿ ಅಂತೇಳಿ ಹೇಳೋದು. ಫಸ್ಟು ಒಂದು 10,000 ರೂಪಾಯಿ ಕೇಳ್ತಾನೆ. ಆಮೇಲೆ ನೋಡ್ತಾನೆ, ನಿಮ್ಮದು ಮನೆ ಹಿಂದೆ ಸುತ್ತಮುತ್ತ ಸರೌಂಡಿಂಗ್ ಇರ್ತದಲ್ಲ, ನಾವು ಹಿಂಗೆ ಕುಂತ್ಕೊಂಡಿದ್ರೆ ವೀಡಿಯೋ ಕಾಲಲ್ಲಿ ಕಾಣುತ್ತಲ್ಲ ಹಿಂದೆ ಏನಿದೆ ಅಂತ, ಅದು ನೋಡಿ ದುಡ್ಡನ್ನು ಅವನು ಡಿಮ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದೊಂದೇ ಡಿಮ್ಯಾಂಡ್ ಮಾಡ್ತಾನೆ. ಫಸ್ಟ್ ಒಂದು 20,000, 30,000, 40,000, 50,000, 1 ಲಕ್ಷ, 2 ಲಕ್ಷ, ಈ ಥರ ನೀವೆಷ್ಟು ಎಲ್ಲಿವರೆಗೂ ಕೊಡ್ತಾ ಇರ್ತೀರೋ ಅಲ್ಲಿವರೆಗೂ ಅವನು ಇಸ್ಕೊಡ್ತಾ ಇರ್ತಾನೆ. ನೀವು ಎಲ್ಲೂ ಹೋಗಿಲ್ಲ, ಯಾರೂ ಹೇಳ್ಬಾರ್ದು ಅಂತ ಹೇಳ್ತೀನಿ. ನೀವು ಯಾರೂ ಹೇಳಲ್ಲ. ಒಂದು 5 ಲಕ್ಷ, 10 ಲಕ್ಷ, 20 ಲಕ್ಷ ದುಡ್ಡು ಹೋದ್ಮೇಲೆ ಆಗ ನಿಮಗೆ ಜ್ಞಾನೋದಯ ಆಗ್ತದೆ, ಓ ನಾನೇನೋ ಮಾಡ್ತಾಯಿದ್ದೀನಿ ಅಂತೇಳಿ. ಅಟ್ಲೀಸ್ಟ್ ಆ ಥರ ಕರೆ ಬಂದಾಗ, ಆ ಥರ ಯಾರು ಡಿಜಿಟಲಲ್ಲಿ ಫಸ್ಟ್ ಏನು ಅಂತ ಹೇಳಿದ್ರೆ, ಪೊಲೀಸರು ಯಾವುದೇ ಕಾರಣಕ್ಕೂ ಡಿಜಿಟಲಲ್ಲಿ ಅರೆಸ್ಟ್ ಮಾಡಲ್ಲ. ನಾವೇನಾದರೂ ಅರೆಸ್ಟ್ ಮಾಡಿದ್ರೆ, ಘೋರ ಅಪರಾಧ ಆಗಿದರೆ ಆ ಥರ ಆಗುತ್ತೆ. ನಾವು ಯಾರನ್ನಾದ್ರೂ ಅರೆಸ್ಟ್ ಮಾಡಿದರೆ ವಿತಿನ್ 7 years ಅಪರಾಧ ಇದ್ದರೆ ನೋಟಿಸ್ ಕೊಟ್ಟು ಸ್ಟೇಷನ್ಗೆ ಬನ್ನಿ ಅಂತೇಳಿ ಕರಿತೀವಿ, ಆಯಿತಾ? ಕರ್ಕೊಂಡು ಹೋಗಲ್ಲ. ಅಥವಾ ಬೇರೆ ಅದಕ್ಕಿಂತ ಇನ್ನೂ ದೊಡ್ಡ ಅಪರಾಧ ಆಗಿದರೆ, 10 ವರ್ಷಕ್ಕಿಂತ ಮೇಲ್ಪಟ್ಟಂಥ ಶಿಕ್ಷೆಗಳಿದ್ರೆ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳಿ ಲೋಕಲ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು, ಇಂಥ ನಿಮ್ಮ ಸ್ಟೇಷನ್ ವ್ಯಾಪ್ತಿನಲ್ಲಿರ್ತಕ್ಕಂಥ ಈ ಥರ ಒಬ್ಬ ವ್ಯಕ್ತಿನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ಈಗ ಮಂಡ್ಯದಿಂದ ಕರ್ಕೊಂಬರ್ಬೇಕು ಅಂತೇಳಿದ್ರೆ ಲೋಕಲ್ ಸ್ಟೇಷನ್ಗೆ ಕೊಡಲಿಲ್ಲ ಅಂದರೂ ಮಂಡ್ಯ ಕಂಟ್ರೋಲಿಗೆ ನಾವು ಹೇಳ್ತೀವಿ, ನಿಮ್ಮ ಡಿಸ್ಟಿಕಲ್ಲಿ ಇಂಥವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಬರ್ತೀವಿ. ಇವರು ಯಾರು ಹೇಳಲ್ಲ. ಡಿಜಿಟಲ್ ಅರೆಸ್ಟ್ ಅಂತೇಳಿ ನಿಮ್ಗೆ ಎದುರಿಸ್ತಾರೆ, ಭಯಪಡಿಸ್ತಾರೆ, ನಿಮ್ಮಿಂದ ಹಣನ ವಸೂಲಿ ಮಾಡ್ತಾ ಇರ್ತಾರೆ. ಇದು ಆ ಥರ ಯಾವುದಾದ್ರು ಕರೆ ಬಂದಾಗ ದಯಮಾಡಿ
ಆ ಕರೆಗಳನ್ನು ನೀವು ಸ್ಪೀಕರ್ಸ್ಬೇಡಿ, ಮತ್ತು ಅವ್ರ ಜೊತೆಲಿ ಮಾತು ಕೂಡ ಆಡೋಕ್ಕೆ ಹೋಗಬೇಡಿ, ಅದನ್ನು ಬ್ಲಾಕ್ ಮಾಡಬಹುದು ಮೊದಲನೇದು. ಎರಡನೇದು, ಆ ಥರ ಈಗ ನಮಗೆ ಮೊನ್ನೆಯಲ್ಲಿ ನನ್ನಲ್ಲಿ ಒಂದು ಅರೆಸ್ಟ್ ಆಗಿತ್ತು, ಒಂದು 24ರಲ್ಲಿ ನನ್ನಲ್ಲಿ ಒಂದು ಕೇಸ್ ಆಗಿತ್ತು, ಯೂನಿವರ್ಸಿಟಿ ಹುಡುಗನ್ನೇ. ಈಗ ಮೊನ್ನೆ ಕೂಡ ಒಂದು 87 ಲಕ್ಷದ ಒಂದು ಕೇಸ್ ಆಯಿತು ಸರ್ ಸೈಬರ್ಲಿ, ಅದೇ ವಿ ಪುರಮ್ದು ಸರ್. 87 ಲಕ್ಷ ಅವ್ರು ಕೊಟ್ಟಿರೋದು. 1.5 ದಿವಸ ಅವ್ರು ಎಲ್ಲೂ ಹೋಗಿಲ್ಲ, ಬಾತ್ರೂಮ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಅಂತ ಹೇಳಿ. ಅವ್ರೇನು ಮಾಡಿದ್ದಾರೆ, ಫ್ರೆಂಡ್ಸು ಅವ್ರು ಇವ್ರ ಹತ್ರ ಎಲ್ಲ ಇವ್ರ ಅಕೌಂಟ್ಗೆ ಹಾಕ್ಸ್ಕೊಳ್ಳೋದು, ದುಡ್ಡ ಕಳಿಸೋದು, ಅಕೌಂಟ್ಗೆ ಹಾಕ್ಸ್ಕೊಳ್ಳೋದು, ದುಡ್ಡ ಕಳಿಸೋದು ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಥರ ಬಂದಾಗ, ಆ ಥರ ಕರೆ ಬಂದಾಗ ನೀವು ಏನು ಮಾಡ್ಬೋದು, ಇಮಿಡಿಯೇಟ್ಲಿ ಫ್ರೆಂಡ್ಸ್ಗೆ ಹೇಳ್ಬೋದು, ಅಥವಾ 112ಗೆ ಕರೆ ಮಾಡಿದರೆ 5 ಮಿನಿಟ್ಸಲ್ಲಿ ನಿಮ್ಮ ಮನೆ ಮುಂದ್ಗಡೆ ನೀವು ಇರತಕ್ಕಂಥ ಸ್ಥಳಕ್ಕೆ. ಮತ್ತು ವಾಟ್ಸಪ್ ಕರೆ ಮಾಡ್ತಾರೆ. ವಾಟ್ಸಪ್ ಕರೆ ಮಾಡಿದಾಗ ಆಚೆಯಿಂದ ಅವ್ರು ಫುಲ್ ನೆಕೆಟಲ್ಲಿ ಇರ್ತಾರೆ. ನೀವೇನಾದರೂ ಅದನ್ನು ಅನ್ನೋನ್ ನಂಬರು ಯಾವುದೋ ಹುಡುಗಿ ಕಾಲ್ ಮಾಡ್ತಿದೆ ಅಂತೇಳಿ ಏನಾದ್ರು ಪಿಕ್ ಮಾಡಿದರೆ ನಿಮ್ಮದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಬಿಡ್ತಾನೆ, ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಕಟ್ ಮಾಡ್ತಾರೆ. ಕಟ್ ಮಾಡಾದ್ಮೇಲೆ 1 ದಿವಸ 2 ದಿವಸ ಬಿಟ್ಟು ನಿಮಗೆ ಆ ಕಡೆಯಿಂದ ಕರೆ ಬರ್ತದೆ, ನೀನು ಮಾತಾಡಿದ್ಯಾ, ದುಡ್ಡು ಹಾಕು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ವಾಟ್ಸಪ್ ಕರೆನೂ ಕೂಡ ಅದನ್ನು ಕೂಡ ಪಿಕ್ ಮಾಡೋಕ್ಕೆ ಹೋಗ್ಬಾರ್ದು, ಮಾತಾಡಬಾರ್ದು. ಆಮೇಲೆ ಲಕ್ಕಿ ಡ್ರಾ ಅಂತೇಳಿ ನಿಮಗೆ ನಿಮ್ಮ ನಂಬರ್ಗೆ 5 ಲಕ್ಷ 10 ಲಕ್ಷ ಡ್ರಾ ಬಂದಿದೆ ಸರ್, ಇದು ಒಂದು ಲಿಂಕ್ ಕಳಿಸ್ತೀವಿ, ನೀವು ಆನ್ ಮಾಡಿ ಅಂತಾರೆ. ನೀವು ಅದನ್ನೇನಾದ್ರು ಓಪನ್ ಮಾಡಿದರೆ ನಿಮ್ಮಲ್ಲಿ ಮೊಬೈಲಲ್ಲಿರ್ತಕ್ಕಂಥ ಡಾಟಾ ಪೂರ್ತಿ ಅವ್ರಿಗೆ ಹೋಗ್ಬಿಡ್ತದೆ. ಆಮೇಲೆ ನಿಮ್ಮ ಮೊಬೈಲ್ ಏನಾಗುತ್ತೆ, ಬ್ಲಾಕ್ ಆಗ್ತದೆ, ಓಪನ್ ಆಗೋಲ್ಲ. ನೀವು ಮತ್ತೆ ನಮ್ಮ ಹತ್ರನೇ ಬರಬೇಕು, ನಾವು ಮತ್ತೆ ಸೈಬರ್ ಕ್ರೈಮ್ಗೆ ಕಳಿಸ್ಕೊಡ್ಬೇಕು. ಅಲ್ಲಿಂದ ನಂತರ ಓಪನ್ ಆಗ್ತದೆ, ಆದರೆ ನಿಮ್ಮದು ಡಾಟಾ ಅವ್ರಿಗೆ ಹೋಗ್ಬಿಟ್ಟಿರ್ತದೆ. ಹಾಗಾಗಿ ಆ ಥರ ಬಂದಂಥವ್ರಿಗೆ ಮತ್ತೆ ಅವರು ಹೇಳ್ತಾರೆ, ನೀವು ಒಂದು 500 ರೂಪಾಯಿ ಹಾಕ್ಬಿಡಿ, ನಿಮಗೆ 5 ಲಕ್ಷ ದುಡ್ಡು ಬರ್ತದಲ್ಲ ಅಂತೇಳಿ. 500 ರೂಪಾಯಿ ಹಾಕ್ಸ್ಕೊಂಡು ದುಡ್ಡು ಯಾಕೆ ಕೊಡಬೇಕು, ಅವ್ನು ಫ್ರೀ ಕಳಿಸ್ಬೋದಲ್ಲ, ಕೊಡಲ್ಲ. ಆದರೆ ಅವರು ದುಡ್ಡನ್ನು ಹಾಕ್ಸ್ಕೊಳ್ತಾ ಇರ್ತಾರೆ, ನೀವು ಹಾಕ್ತಾ ಇರ್ತೀರ, ಅವ್ರು ಹಾಕ್ಸ್ಕೊಳ್ತಾ ಇರ್ತಾರೆ. ಅವನು ಕೂಡ ಹಾಕ್ತಾನೆ, ನೀವು ಒಂದು 10,000 ರೂಪಾಯಿ ಹಾಕಿದ್ರೆ ನಿಮ್ಗೆ 2,000 ರೂಪಾಯಿ ರಿಟರ್ನ್ ಮಾಡ್ತಾನೆ. ಈ ಥರ 4-5 ಸಲ ಮಾಡ್ತಾನೆ. ನಿಮ್ಮಿಂದ ಒಂದು 20,000, 30,000, 2 ಲಕ್ಷ, 3 ಲಕ್ಷ, ನೀವು 50,000 ಹಾಕಿದ್ದೀರಾ ಅಂದರೆ 10,000 ರೂಪಾಯಿ ನಿಮ್ಗೆ ವಾಪಸ್ ಕಳಿಸ್ತಾನೆ. ನೀವು ದುಡ್ಡು ಬಂತಲ್ಲ ಅಂತೇಳಿ ಮತ್ತೆ ಹಾಕಕ್ಕೆ ಹೋದರೆ ಹೋಗ್ತಾ ಇರ್ತದೆ, ದುಡ್ಡು ಹೋಗ್ತಾ ಇರ್ತದೆ. ಅದು ಕೂಡ ಮಾಡ್ತಾರೆ. ಅದನ್ನು ಕೂಡ ದಯಮಾಡಿ ಗಿಫ್ಟ್ ಕೊಡ್ತೀವಿ, ಡ್ರಾ ಬರ್ತು ಅಂತ ಹೇಳಿದರೆ ಯಾವುದೇ ಲಿಂಕನ್ನು ನೀವು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು OTP ಕೇಳ್ತಾರೆ. ಬ್ಯಾಂಕಿಂದ ಕರೆ ಮಾಡ್ತಿರೋದು, ನಾವು ಬ್ಯಾಂಕಿಂದ ಕರೆ ಮಾಡ್ತಾಯಿದ್ದೀವಿ, ನಿಮ್ಮದು ಆಧಾರ್ ಕಾರ್ಡು ಬ್ಲಾಕ್ ಆಗಿಬಿಟ್ಟೈತೆ, ಆಧಾರ್ ಕಾರ್ಡ್ ಓಪನ್ ಮಾಡಬೇಕು, ಇಮಿಡಿಯೇಟ್ಲಿ ನಿಮ್ಮದು ನಂಬರ್ ಹೇಳಿ ಸರ್ ಅಂತಾನೆ. ನೀವೇನಾದರೂ ನಿಮ್ಮದು ಬ್ಯಾಂಕ್ ನಂಬರ್ ಹೇಳಿದ್ರೆ, ಅಕೌಂಟ್ ನಂಬರ್ ಹೇಳಿದರೆ ಮತ್ತೆ OTP ಕೇಳ್ತಾನೆ. OTP ಕೇಳಿದ್ರೆ OTP ಕೊಟ್ಟ ಅಂದ ತಕ್ಷಣ ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗ್ಬಿಡ್ತದೆ. ದಯಮಾಡಿ ಯಾವುದೇ OTP ಬಂದ್ರೂ ಇದು ಮಾಡಲಿಕ್ಕೆ ಹೋಗಬೇಡಿ, ಕೊಡಲಿಕ್ಕೆ ಹೋಗಬೇಡಿ. ಅದನ್ನು ಓಪನೇ ಮಾಡಬಾರ್ದು ನೀವು. ಆ್ಯಕ್ಚುಲಿ ನಿಮಗೆ ಸಂಬಂಧ ಇಲ್ಲದೇ ಇರತಕ್ಕಂಥದ್ದು ಯಾವುದಾದ್ರೂ ಮೊಬೈಲ್ಗೆ ಬಂದರೆ ಅದನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು, ಓಪನ್ ಮಾಡೋದು, ನೋಡೋದು, ಕುತೂಹಲಕ್ಕೆ ನೋಡ್ತಕ್ಕಂಥದ್ದು. ಕುತೂಹಲಕ್ಕೆ ನೋಡೋಕೆ ಹೋಗಿ ದುಡ್ಡು ಎಷ್ಟೋ ಜನ ಹೊಂಟೋಗ್ಬಿಟ್ಟೈತೆ. ಅದನ್ನು ಕೂಡ ದಯಮಾಡಿ ಮಾಡಬೇಡಿ. ಮತ್ತು ಆಧಾರ್ ಕಾರ್ಡ್ ಕೊಡ್ತೀರಾ, ಸಿಕ್ಕಿದ ಕಡೆ ಎಲ್ಲ ಆಧಾರ್ ಕಾರ್ಡ್ ಕೊಡೋಕೆ ಹೋಗ್ತೀರಾ. ಆಧಾರ್ ಕಾರ್ಡ್ ಕೊಡುವಾಗ ಆ ಆಧಾರ್ ನಂಬರ್ ಇರ್ತಲ್ಲ, ಆ ನಂಬರನ್ನು ಬ್ಲಾಕ್ ಮಾಡಿ ಕೊಡ್ಬೋದಲ್ವಾ? ಆ ನಂಬರ್ನ ಬ್ಲಾಕ್ ಮಾಡಿಬಿಟ್ಟು ಯಾರಿಗಾರು ಕೊಡಬೇಕಂದ್ರೆ ಆ ನಂಬರ್ನ ಬ್ಲಾಕ್ ಮಾಡಿಬಿಟ್ಟು ಕೊಡಬಹುದು. ಅದನ್ನು ಹಾಗೇ ಕೊಟ್ಬಿಟ್ರೆ ಆಧಾರ್ ನಂಬರ್ ಇರ್ತದೆ, ಜೆರಾಕ್ಸ್ ಅಂಗಡಿಯಲ್ಲಿ ಸಿಗ್ತದೆ, ಎಲ್ಲೋ ಸಿಗ್ತದೆ, ಯಾರಿಗೋ ಸಿಗ್ತದೆ, ಅವನು ಎತ್ಕೊಂಡು ಹೋಗ್ತಾನೆ. ನಿಮ್ಮ ಆಧಾರ್ ಕಾರ್ಡ್ ಹೊಂದಿದ್ರೆ ಇಡೀ ಜಾತಕನ್ನು ತೆಗಿಬೋದು. ಹಾಗಾಗಿ ಆಧಾರ್ ಕಾರ್ಡನ್ನು ಎಲ್ಲ ಕಡೆ ಶೇರ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಆನ್ಲೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ನೀವೀಗ 10,000 ರೂಪಾಯಿ ಹಾಕಿದರೆ ನಿಮಗೆ ನಾವು 1 ದಿವಸದಲ್ಲಿ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿ, ಅದನ್ನು ನೀವು ಎಲ್ಲಿವರೆಗೂ ಇನ್ವೆಸ್ಟ್ ಮಾಡ್ತಾ ಇರ್ತೀರ ಅಲ್ಲಿವರೆಗೂ ಹಾಕ್ಸ್ಕೊಳ್ತಾ ಇರ್ತಾರೆ. ಆದರೆ ದುಡ್ಡಂತೂ ಬರಲ್ಲ, ದುಡ್ಡು ಹಾಗೇ ಹೋಗ್ಬಿಡ್ತದೆ. ಅದು ಕೂಡ ಆಗ್ತದೆ. ಮತ್ತು ಖರೀದಿ ಮಾಡ್ತಕ್ಕಂಥದ್ದು, ಇತ್ತೀಚೆಗಂತೂ ಆನ್ಲೈನಲ್ಲಿ ತುಂಬ ಖರೀದಿ ಮಾಡ್ತೀರಾ. OLX ಇರ್ಬೋದು, ಎಲ್ಲದರಲ್ಲಿರ್ಬೋದು, ಯಾವುದೇ ಒಂದು ಸೋಪು, ಕ್ರೀಮು ಎಲ್ಲ ಕೂಡ ಅದರಿಂದ ನೀವು ಮಾಡ್ತೀರಾ. ಅದರಲ್ಲೂ ಕೂಡ ಬರ್ತಕ್ಕಂಥ ವಸ್ತು ಕೂಡ ತುಂಬ ಫ್ರಾಡ್ ಇರ್ತದೆ. ಎಷ್ಟೋ ಜನ ನಮ್ಮ ಹತ್ರ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ, ನಾವು ಆನ್ಲೈನ್ ಪರ್ಚೇಸ್ ಮಾಡಿದೋ ಸರ್, ಕಲ್ಲು ಹಾಕಿದ್ದಾನೆ ಸರ್ ಏನೂ ಇಲ್ಲ ಸರ್, ಬರೀ ಡಬ್ಬಿ ಇದೆ ಸರ್ ಅಂತೇಳಿ ಆ ಡಬ್ಬಿ ಸಮೇತ ತಂದು ತೋರಿಸಿದ್ದಾರೆ ಎಷ್ಟೋ ಜನ. ಮತ್ತು ಎಷ್ಟೋ ಜನ ಕಂಪ್ಲೇಂಟು ಕೂಡ ಮಾಡಿದ್ದಾರೆ. ಕೆಲವರು ಹಾಗೆ ಹೋಗಿದ್ದಾರೆ ವಾಪಸ್ ಹೇಳ್ಬಿಟ್ಟು, ಕೆಲವರು ಇಲ್ಲ ಸರ್ ಕಂಪ್ಲೇಂಟ್ ಮಾಡಿ ಸರ್ ಅವ್ನ ಮೇಲೆ ಅಂತೇಳಿ ಕಂಪ್ಲೇಂಟು ಕೂಡ ಮಾಡಿದ್ದಾರೆ. ಅದು ಕೂಡ ಆಗಿದೆ. ಹಾಗಾಗಿ ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಅದು ದಯಮಾಡಿ ಅವಾಯ್ಡ್ ಮಾಡಿ, ಮಾಡಲಿಕ್ಕೆ ಹೋಗಬೇಡಿ. ಏನಾರಿದ್ರೆ ಹೋಗಿ ಅಂಗಡಿನಲ್ಲಿ ಬೇಕಾದಷ್ಟು ಅಂಗಡಿ ಸಿಗ್ತವೆ, ಅಲ್ಲಿ ಹೋಗಿ ನಾವು ಖರೀದಿ ಮಾಡ್ಬೋದು. ಮತ್ತು ಮಕ್ಕಳಂತೂ ಇತ್ತೀಚೆಗೆ ಗೇಮ್ ಅಂತೂ ಆಡ್ತಾರೆ. ಯೂನಿವರ್ಸಿಟಿ ಒಳಗಡೆ ತುಂಬ ಗೇಮ್ ಆಡ್ತಾರೆ ಹುಡುಗರು.
ಯಾರೋ ಒಂದು ಹುಡುಗ KR-ನವ್ರದವನೇ ನಿಮ್ಮಲ್ಲೇನೆ ಏನು ಮಾಡ್ತಾನೆ, ಅವ್ರ ತಂದೆ ಇವನ ಅಕೌಂಟಲ್ಲಿ ದುಡ್ಡು ಇಟ್ಟಿರ್ತಾರೆ, ನನ್ನ ಅಕೌಂಟಲ್ಲಿ ಇದ್ದರೆ ದುಡ್ಡು ಖರ್ಚಾಗ್ತದೆ ಅಂತ. ಇವನೇನು ಮಾಡ್ತಾನೆ, ಆನ್ಲೈನಲ್ಲಿ ಗೇಮ್ ಆಡ್ತಾನೆ, ದುಡ್ಡಿದೆಲ್ಲ ಅಂತೇಳ್ಬಿಟ್ಟು ಫಸ್ಟ್ 5,000 ರೂಪಾಯಿಂದ ಕಟ್ಕೊಂಡು ಹೋಗ್ತಾನೆ. 5,000 ರೂಪಾಯಿಂದ ಹೋಗಿ 2,05,000 ರೂಪಾಯಿ ಹೋಗ್ಬಿಡ್ತದೆ ದುಡ್ಡು. ಅವ್ನು ಗೇಮ್ ಆಡೋಕ್ಕೆ ಹೋಗಿ, ಅಂದರೆ ಫಸ್ಟು 5,000 10,000 ಕಟ್ತಾ ಇರ್ತಾನೆ, ಅವ್ನು ಆ ಕಡೆಯಿಂದ ದುಡ್ಡು ಕಳಿಸ್ತಾನೆ, ಇವನು ಕಟ್ತಾ ಇರ್ತಾನೆ. ಇದು ಕೊನೆಗೆ 2,05,000 ರೂಪಾಯಿ ಹೋಗ್ಬಿಡ್ತದೆ. ಆನ್ಲೈನ್ ಗೇಮ್ ಆಡ್ತಕ್ಕಂಥದ್ದು ಅದು ನೀವು ಆಡ್ತೀರಾ ಅಂತಲ್ಲ, ಮಕ್ಕಳು ಆಡ್ಬೋದು. ಅವ್ರ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದಾಗ ಅಥವಾ ನೀವೇನಾದರೂ ಅದ್ರ ಮೇಲೆ ಆ ಆನ್ಲೈನ್ ಗೇಮ್ಗೆ ಹೋದಾಗ ದಯಮಾಡಿ ಎಚ್ಚರಿಕೆ ವಹಿಸಿ, ಅದಾಗ್ದಂಗೆ ನೋಡ್ಕೋಬೋದು, ತಡೆಗಟ್ಬೋದು. ಮತ್ತು ಈ ನೀವೆಲ್ಲರೂ ದೊಡ್ಡವರಿದ್ದರೆ ಎಲ್ಲರೂ ಇಂಡಿವಿಜುವಲ್ ಮನೆಗಳು ಇದ್ದೇ ಇರ್ತದೆ, ಮನೆ ಕಳ್ತನ ಕೂಡ ಆಗ್ತಾ ಇರ್ತದೆ. ಮನೆಯಲ್ಲಿ ನೀವೇನು ಮಾಡ್ತೀರಾ, ಬೀಗ ಹಾಕಿರ್ತೀರಿ, ಆದರೆ ಒಡವೆನ ಬೀರೊಳಗಡೆ ಇಟ್ಬಿಟ್ಟು ಆ ಕೀನ ತೆಗೆದು ಬೀರು ಮೇಲೇ ಇಟ್ಟು ಬಂದಿರ್ತೀರಿ ಅಲ್ವಾ. ದಯಮಾಡಿ ಎಲ್ಲರೂ ಕೂಡ ಏನು ಬ್ಯಾಂಕಲ್ಲಿ ಒಂದೊಂದು ಲಾಕರ್ ಮಾಡ್ಬೋದು. ಲಾಕರ್ಗೆ ಏನು 1,500 ರೂಪಾಯಿ ಬಾಡಿಗೆ ತೊಗೊಳ್ತಾರೆ, ಒಂದು ವರ್ಷಕ್ಕೆ 1,500 2,000 ರೂಪಾಯಿ ಬಾಡಿಗೆ ತೊಗೊಳ್ತಾರೆ. ನಿಮ್ಮದು ಏನಿದೆ ಒಡವೆ ಅದನ್ನೆಲ್ಲ ತೊಗೊಂಡು ಬ್ಯಾಂಕಲ್ಲಿ ಇಡ್ಬೋದು, ದುಡ್ಡನ್ನು ಕೂಡ ಬ್ಯಾಂಕಲ್ಲೇ ಇಡ್ಬೋದು ಆಯಿತಾ. ಅಥವಾ FD ಇಡ್ಬೋದು. ನೀವು ಇವತ್ತು FD ಇಟ್ಟು ನಾಳೆಗೆ ಬೇಕಾದ್ರೆ ನೀವು ದುಡ್ಡನ್ನು ಡ್ರಾ ತೊಗೋಬೋದು. ಅಕೌಂಟಲ್ಲಿ ಇಡೋ ಬದಲು FD ಇಟ್ಟರೆ FDಯಿಂದ ಯಾರೂ ತೆಗಿಯೋಕ್ಕಾಗಲ್ಲ. ಹಾಗಾಗಿ FDನಲ್ಲಿ ಇಡ್ಬೋದು. ಇದನ್ನು ಒಡವೆನ ತೊಗೊಂಡೋಗಿ ಲಾಕರಲ್ಲಿ ಇಡ್ಬೋದು. ಅಥವಾ ಮನೇಲೇ ಇಟ್ರಿ ಅಂತ ಹೇಳಿದ್ರು ಮನೆಯಲ್ಲೂ ಒಂದು ಲಾಕರ್ ಸಿಸ್ಟಮ್ನ ಮಾಡ್ಕೋಬೋದು. ಸ್ವಂತ ಮನೆ ಆದರೆ ಲಾಕರ್ ಸಿಸ್ಟಮ್ ಮಾಡ್ಬೋದು. ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಅವರು ಕೂಡ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ. ಅಲ್ಲಿ ಲಾಕರಲ್ಲಿ ಇಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನು ಮುಚ್ಚಿಡ್ಬೋದು. ಮತ್ತು ಕತ್ತಲೆಲ್ಲ ಹಾಕ್ಕೊಂಡು ಬರ್ತಾ ಇರ್ತೀರ, ಅಟ್ಲೀಸ್ಟ್ ಅದ್ರ ಮೇಲೆ ಹಾಕ್ಕೊಂಡು ಬಂದಾಗ ಅದನ್ನು ಕ್ಲೋಸು ಮಾಡ್ಕೊಳ್ಳಲ್ಲ. ಹಾಗೆ ಆರಾಮಾಗಿ ಒಡವೆನ ಹೊರಗಡೆ ಬಿಟ್ಬಿಟ್ಟು ಬರ್ತಾ ಇರ್ತೀರ. ದಯಮಾಡಿ, ಏಕೆ ಅಂತ ಹೇಳಿದ್ರೆ ಈಗ ಒಂದು ಚೈನ್ ಹೋಯ್ತು ಅಂದ್ರೆ ಅದು 20 ಗ್ರಾಮ್ಸ್ ಇದ್ರೂ ಕೂಡ 2-2.5 ಲಕ್ಷ 3 ಲಕ್ಷದ ಮೇಲೆ ಹೊಂಟೋಗ್ತದೆ ದುಡ್ಡು. ಆಗ ಮತ್ತೆ ಹೋಗೋದೆಲ್ಲ 50 ಗ್ರಾಮ್ಸ್ ಮೇಲೆ ಇರ್ತದೆ. 50 ಗ್ರಾಮ್ಸ್ ಹೋಯ್ತು ಅಂತ ಹೇಳಿದ್ರೆ 5-6 ಲಕ್ಷ ದುಡ್ಡು ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತೀನಿ. ಮತ್ತು ಎಲ್ಲರೂ ಕೂಡ ಮಕ್ಕಳಿಗೆ ವೆಹಿಕಲ್ ಕೊಡಿಸ್ತೀರಿ, ಆದರೆ ಹೆಲ್ಮೆಟ್ ಮಾತ್ರ ಕೊಡಿಸಲ್ಲ. ದಯಮಾಡಿ ವೆಹಿಕಲ್ ಆತನ ಮುಟ್ಟದ ಅಂತೇಳಿದರೆ, ಯಾಕೆಂದರೆ ನಾವೇ ಕೊಡೋದಲ್ಲ ವೆಹಿಕಲ್, ಅವ್ನಿಗೆ ವೆಹಿಕಲ್ ಬೇಕು ಅಂತೇಳಿದ್ರೆ ಹೆಲ್ಮೆಟ್ಟು ಫಸ್ಟ್ ತಲೆಗೆ ಹಾಕಿದ್ರೆ ಅವ್ನು ಕೀ ಎತ್ಕೋಬೇಕು. ಅವ್ನು ಹೆಲ್ಮೆಟೇ ತಲೆಗೆ ಹಾಕಲಿಲ್ಲ ಅಂದರೆ ಕೀ ಎತ್ಕೋಬಾರ್ದು. ಎಲ್ರಿಗೂ 1-2 ಮಕ್ಕಳೇ ಇರ್ತಾರೆ ಅಲ್ವಾ. ಹಾಗಾಗಿ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾನೆ ಮಗ ಅಂತೇಳಿದ್ರೆ ಅವನ ತಲೆಯಲ್ಲಿ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಇಲ್ಲ ಗಾಡಿ ಮುಟ್ಬೇಡ ಅಂತೇಳಿ ಹೇಳ್ಬೇಕು. ನಿಮಗೆ ಗೊತ್ತಿದೆ, ನಮ್ಮ JC ರೋಡಲ್ಲೇ ಈಗ ಒಂದು ವರ್ಷದ ಹಿಂದೆ 3 ಜನ ಒಂದೇ ಸ್ಪಾಟಲ್ಲಿ 3 ಹುಡುಗರು ತೀರ್ಕೊಂಡ್ರು ಆಕ್ಸಿಡೆಂಟಾಗಿ ಬೆಳಗಿನ ಜಾವ. JC ಸ್ಟೂಡೆಂಟ್ಸ್ಗಳೇ. ಯಾಕೆ ಅಂತೇಳಿದ್ರೆ ಅವ್ರು 3 ಜನ ಹೆಲ್ಮೆಟ್ ಹಾಕಿರಲಿಲ್ಲ. ಫಸ್ಟು ಒಂದು ಬೈಕು ಬಂತು, ಅವರಿಬ್ಬರು ಆದರು. ನೆಕ್ಸ್ಟ್ ಅವನ ಹಿಂದ್ಗಡೆ ಬಂದಂತನು ಅವನು ಕೂಡ ಅದೇ ಸ್ಪಾಟಲ್ಲಿ ಸತ್ತೋದ. ಹೆಲ್ಮೆಟ್ ಇದ್ದರೆ ಅಟ್ಲೀಸ್ಟ್ ಅದು ಅವಾಯ್ಡ್ ಆಗ್ತದೆ ಅಂತೇಳಿ ನಾನು ಹೇಳ್ತೀನಿ. ಮತ್ತು ಫೇಸ್ಬುಕ್ಕು, ಈಗ ನೀವೆಲ್ಲೋ ಹೋಗಿರ್ತೀರಿ, ಯಾವುದೋ ಊರಿಗೆ ಹೋಗಿರ್ತೀರಿ, ಎಲ್ಲೋ ಹೋಗಿರ್ತೀರಿ, ಟ್ರಿಪ್ ಹೋಗಿರ್ತೀರಿ. ಟ್ರಿಪ್ ಹೋದಾಗ ಏನಾಗ್ತದೆ, ಅಲ್ಲಿಂದ ಫೋಟೋ ತೆಗೆದು ಇಮ್ಮಿಡಿಯೇಟ್ಲಿ ಅದು ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ನಾವೆಲ್ಲಿದ್ದೀವಿ ಅಂತೇಳಿ ಅಷ್ಟನ್ನು ಕೂಡ ಅಪ್ಲೋಡ್ ಮಾಡಿರ್ತೀರ. ಇವು ಕಳ್ಳರು ಕೂಡ ಅಪ್ಡೇಟ್ ಆಗಿದ್ದಾರೆ, ಅವರು ಕೂಡ ತುಂಬ ಅಪ್ಡೇಟ್ ಆಗಿರ್ತಾರೆ. ಅವರೇನು ಮಾಡ್ತಾರೆ, ನೋಡ್ತಾ ಇರ್ತಾರೆ. ಇಲ್ಲ ನಿಮ್ಮ ಮನೆ ಲೈನಲ್ಲಿ ಅವನೊಬ್ಬ ಕಳ್ಳ ಇರ್ತಾನೆ, ಇಲ್ಲ ಹಿಂಭಾಗದ ಲೈನಲ್ಲಿ ಇರ್ತಾನೆ, ಎಲ್ಲೋ ಇರ್ತಾನೆ, ಅದನ್ನು ನೋಡ್ತಾನೆ. ನೀವು ಎಲ್ಲಿಯವರು ಅಂತಲೂ ಗೊತ್ತಾಗ್ತದೆ. ಬಂದು ನಿಮ್ಮ ಮನೇಲಿ ಯಾರನ್ನೂ ಮಲಗಿಸೋ ಹೋಗಿರಿಕ್ಕಿಲ್ಲ, ಯಾರಿಗೂ ಹೇಳಿರಲ್ಲ, ಒಡವೆನೂ ಅಲ್ಲೇ ಇಟ್ಟಿರ್ತೀರ, ದುಡ್ಡು ಅಲ್ಲೇ ಇಟ್ಟಿರ್ತೀರಿ. ರಾತ್ರಿ ಬಂದು ನೀಟಾಗಿ ಎಲ್ಲನೂ ನಿಮ್ಮ ಮನೆಯಲ್ಲೇ ಊಟ ಮಾಡಿ, ಅಡುಗೆನೂ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಎಲ್ಲ ಚೀಲದಲ್ಲಿ ಹಾಕಿ ತುಂಬಿಕೊಂಡು ಹೊತ್ಕೊಂಡು ಹೋಗ್ತಾರೆ. ತುಂಬ ಆಗಿದೆ ಈ ಥರದ್ದು ತುಂಬ ಮೈಸೂರಲ್ಲೂ ಆಗಿದೆ, ಎಲ್ಲ ಕಡೆ ಆಗಿದೆ. ಹಾಗಾಗಿ ನೀವೆಲ್ಲಾದರೂ ಹೋದರೆ, ಪ್ರವಾಸೋದ್ಯಮಕ್ಕೆ ಎಲ್ಲರೂ ಪ್ರವಾಸ ಹೋದರೆ ಯಾವುದೇ ಕಾರಣಕ್ಕೂ ನೀವು ವಾಪಸ್ ಮನೆಗೆ ಬಂದು ತಲುಪೋರಿಗೂ ಯಾವುದೇ ಫೋಟೋನ ಯಾರಿಗೂ ಶೇರ್ ಮಾಡಬೇಡಿ, ಶೇರ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ತುಂಬ ಕಳ್ತನಗಳಾಗ್ತವೆ. ಆ ಥರ ನೋಡಿ ಕಳ್ತನ ಮಾಡೋರು ತುಂಬ ಜನ ಇದ್ದಾರೆ. ಮತ್ತು ಆವಾಗಲೇ ಇವರು ಹೇಳ್ತಾಯಿದ್ರು, ನಮ್ಮ ಇವರು ಸಾಕ್ಷಿ ಹೇಳಲಿಕ್ಕೆ ಹಿಂಜರಿತಾರೆ ಅಂತೇಳಿ. ದಯಮಾಡಿ ಪೊಲೀಸ್ ಸ್ಟೇಷನ್ ಬರಲಿಕ್ಕೂ ಯಾರು ಹೆದರಬೇಡಿ. ಅಲ್ಲಿ ಏನಿಲ್ಲ, ನಾವು ತುಂಬ ಗೌರವಯುತವಾಗಿ ಎಲ್ಲರೂ ನಡೆಸ್ಕೋತೀವಿ. ದಯಮಾಡಿ ಧೈರ್ಯವಾಗಿ ಬನ್ನಿ. ನಿಮ್ಮದು ಏನೇ ಸಮಸ್ಯೆ ಇದ್ರೂ ಪೊಲೀಸರು ನೀವು ಹೇಳ್ಕೊಬೋದು. ನೀವು ಹೋಗ್ತಾ ಇರ್ತೀರಾ, ಅಲ್ಲೆಲ್ಲೋ ಪೊಲೀಸರು ಟ್ರಾಫಿಕ್ನವ್ರು ಅಡ್ಡಿ ಆಗ್ತಾ ಇರ್ತಾರೆ, ದಯಮಾಡಿ ಗಾಡಿ ನಿಲ್ಲಿಸಿ,
ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಬೇಡಿ. ಮಕ್ಳಿಗೂ ಹೇಳಿ, ಪೊಲೀಸರು ಅಡ್ಡಿ ಹಾಕಿದ್ರೆ ಗಾಡಿ ನಿಲ್ಲಿಸಿ ಅಂತ ಹೇಳಿ. ನಿಲ್ಲಿಸಿ ಮಾತಾಡಿದರೆ ಖಂಡಿತ ಪೊಲೀಸರು ಕಳಿಸ್ಕೊಡ್ತಾರೆ. ಸಮಸ್ಯೆ ಹೇಳಿದರೆ ಇಮಿಡಿಯೇಟ್ಲಿ ಕಳಿಸ್ಕೊಡ್ತಾರೆ. ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಏನು ಕೇಳ್ತಾರೆ ಅಡ್ಡಿ ಹಾಕಿದರೆ? ಒಂದು ಹೆಲ್ಮೆಟ್, ಒಂದು ಇನ್ಸೂರೆನ್ಸು, ಒಂದು DL ಇಷ್ಟೇ ಕೇಳೋದು, ಬೇರೆ ಇನ್ನೇನು ಕೇಳಲ್ಲ. 3 ಇಟ್ಕೊಂಡಿದ್ರೆ ಮುಗ್ದೋಯ್ತಲ್ಲ. ಜೊತೆಲೇ ಇರಬೇಕು ಅಂತ ಏನಿಲ್ಲ. ತಲೆಯಲ್ಲಿ ಹೆಲ್ಮೆಟ್ ಇದ್ದರೆ ಮುಗೀತು. ಮೊಬೈಲಲ್ಲಿ DL, RC, ಇನ್ಸೂರೆನ್ಸ್ ಇದ್ದರೆ ಸಾಕು, ತೋರಿಸಿದ್ರೆ ಸಾಕಿತ್ತು ಅಲ್ವಾ? ಇದನ್ನು ಬಿಟ್ಟು ನಾವು ತಪ್ಪಿಸ್ಕೊಳಕ್ಕೆ ಹೋಗಿ ಮತ್ತೆ ಎದುರುಗಡೆ ಬಂದಂಥ ವೆಹಿಕಲ್ಗೆ ಹೊಡೆದು ಡ್ಯಾಮೇಜ್ ಆಗಿ ಏನು ಮತ್ತೊಂದು ಆಗೋದು ಬೇಡ. ಅದನ್ನು ಮಕ್ಳಿಗೂ ಹೇಳಿ, ನೀವು ಕೂಡ ಅದನ್ನು ದಯಮಾಡಿ ಪಾಲನೆ ಮಾಡಿ. ಸಾಕ್ಷಿ ಹೇಳಲಿಕ್ಕೆ ಯಾವುದಾದ್ರೂ ನಿಮ್ಮ ಮುಂದೆ ಏನಾದ್ರು ಕ್ರೈಮ್ ನಡೆದಾಗ ಅದನ್ನು ಪೊಲೀಸರು ತಿಳಿಸ್ಲಿಕ್ಕೂ ಕೂಡ ಹಿಂಜರಿಬೇಡಿ. ಮತ್ತು ಅಲ್ಲಿ ಸಾಕ್ಷಿ ಕೂಡ ಹಾಕಬೇಕು. ಅದರಿಂದ ಏನು ಅಪರಾಧ ಏನಾಗಲ್ಲ. ಒಂದು ದಿವಸ ಸಮನ್ಸ್ ಬರ್ತದೆ. ಹೋಗಿ ನೀವೇನು ನೋಡಿದ್ದೀರಾ ಅದನ್ನು, ಆ ಒಂದು ಕೃತ್ಯದ ಬಗ್ಗೆ, ಸೀನ್ ಬಗ್ಗೆ ಒಂದು ಎವಿಡೆನ್ಸ್ ಕೊಡೋದು ಅಷ್ಟೇ. ಒಬ್ಬ ಆರೋಪಿಗೆ ಶಿಕ್ಷೆ ಆಗ್ತದೆ. ಏಕೆಂದರೆ ಎಜುಕೇಟೆಡ್ ಸಾಕ್ಷಿ ಹೇಳಿದರೆ, ಅವಿದ್ಯಾವಂತರು ಬಂದು ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ ಅಲ್ವಾ? ನಾನು ಜಾಸ್ತಿ ನಿಮ್ಮಲ್ಲೇ ಕೇಳ್ತಾ ಇರ್ತೀನಿ, ಸಾಹೇಬರು ಕೇಳ್ತಾ ಇರ್ತೀನಿ. ಮತ್ತು ಎಲ್ಲರೂ ಕೂಡ, ಕೆಲವರು ಸ್ವಂತ ಮನೆ ಇದ್ದರೆ ದಯಮಾಡಿ ಹೊರಭಾಗಕ್ಕೆ 2 CC ಕ್ಯಾಮ್ರಾ ಹಾಕ್ಸ್ಬೋದು. 1 CC ಕ್ಯಾಮ್ರಾ, 2 CC ಕ್ಯಾಮ್ರಾ ಹಾಕ್ಸಿದ್ರೆ, 3 ಹಾಕ್ಸಿದ್ರೆ ನಿಮ್ಗೆ ಇವತ್ತೆಲ್ಲ ಒಂದು 20,000 ರೂಪಾಯಿ ಆಗ್ತದೆ. ನೀವು ಒಂದು 3 CC ಕ್ಯಾಮ್ರಾ ಹಾಕ್ಸಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ 2 ವಾಚ್ಮೆನ್ ಇದ್ದಾರೆ ಅಂತ. ಅದನ್ನ ನಿಮ್ಮ ಮೊಬೈಲ್ಗೆ, ಈಗ ನೆಟ್ ಅಂತೂ ಎಲ್ಲರೂ ಮನೇಲೂ ಹಾಕ್ಸಿರ್ತೀರಿ, ನಿಮ್ಮ ಮೊಬೈಲ್ಗೆ ತೊಗೋಬೋದು. ಅದನ್ನು ಡಾಟಾನ ನೀವು ಎಲ್ಲಿರ್ತೀರ ಅಲ್ಲೇ ನೋಡ್ಕೋಬೋದು. ಮನೆಯಲ್ಲಿ ಮಕ್ಕಳು ಬಿಟ್ಟು ಬಂದಿದ್ರು ಕೂಡ ಅದನ್ನು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೋಬೋದು. ಅಥವಾ ಮನೆಯವ್ರು ಏನಾರು ಇದ್ದರೆ ಅವ್ರು ಏನು ಮಾಡ್ತಾವ್ರೆ, ಬೇರೆ ಯಾರಾದರೂ ಬಂದು ಹೋದ್ರೆ ಅದು ನೋಡ್ಕೋಬೋದು. ನೀವು ಎಲ್ಲೇ ಹೋದ್ರೂ ನಿಮ್ಮ ಮನೇನ ನೀವು ನೋಡ್ಕೊತಾ ಇರ್ಬೋದು. ದಯಮಾಡಿ ಎಲ್ಲರೂ CC ಕ್ಯಾಮ್ರಾನ ಮನೆಗೆ 2 ಕ್ಯಾಮ್ರಾ ರೋಡ್ಗೆ ಹಾಕ್ಸಿ, 1 ಕ್ಯಾಮ್ರಾ ನಿಮ್ಮ ಮನೆಯ ಮೇನ್ ಡೋರ್ಗೆ ಅಥವಾ ಮೇಲ್ಗಡೆ ಎಲ್ಲಿ ಬೇಕಲ್ಲಿ ಹಾಕ್ಸಿಸ್ಬೋದು. ಒಂದು 20,000 ರಿಂದ 25,000 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ಒಳ್ಳೆ ಕ್ಯಾಮ್ರಾಗಳು ಸಿಗ್ತದೆ. ದಯಮಾಡಿ CC ಕ್ಯಾಮ್ರಾ ಕೂಡ ನೀವು ಹಾಕ್ಸಿ ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ. ಇದು 1930 ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟಿಂದ ಏನಾದರೂ ಇಮಿಡಿಯೇಟ್ಲಿ ಅಮೌಂಟ್ ಏನಾದ್ರು ಡ್ರಾ ಆಗಿದೆ ಅಂತೇಳಿ ನಿಮಗೇನಾದ್ರು ಮೆಸೇಜ್ ಬಂದ ತಕ್ಷಣ ಫಸ್ಟು ನೀವು ಮಾಡ್ತಕ್ಕಂಥದ್ದು 1930 ಅಂದರೆ 1930. ಅದೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಂದ ಡ್ರಾ ಹೋಗ್ತಿದ್ದಂಗ್ಲೇ ನಿಮ್ಗೆ ಮೆಸೇಜ್ ಬರ್ತದೆ ಇಮಿಡಿಯೇಟ್ಲಿ 1930 1930 ನೀವು ಕಾಲ್ ಮಾಡಿ ಹೇಳಿದರೆ ಅವರೇ ಮಾಡ್ತಾರೆ, ಫಸ್ಟ್ ಲೇಯರಲ್ಲೇ ಅಮೌಂಟ್ ಇರ್ತದೆ. ಇಮಿಡಿಯೇಟ್ಲಿ ಅದನ್ನು ಕಟ್ ಮಾಡಿ ವಾಪಸ್ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ನೀವೇನಾದ್ರು 10 ನಿಮಿಷ, ಅರ್ಧ ಗಂಟೆ, 3/4 ಗಂಟೆ ಟೈಮ್ ಬಿಟ್ಟು ಮನೆಗೆ ಹೋಗಿ ಮನೆಯವ್ರಿಗೆಲ್ಲ ತಿಳಿಸಿ ಅನಂತರ ಮಾತಾಡೋಣ ಅಂತೇಳಿದರೆ ಅವನು ಫಸ್ಟ್ ಲೇಯರ್, 3rd ಲೇಯರ್, 2nd ಲೇಯರು ಮುಗ್ದು 10 ಲೇಯರ್ ದಾಟಿ ಹೊಂಟೋಗ್ಬಿಡ್ತಾನೆ. ನಿಮ್ಮ ಅಕೌಂಟಿಗೆ ಅವನ ಅಕೌಂಟ್ ಬರ್ತಿದ್ದಂಗೆ ಅವನು ಒಂದು 20 ಅಕೌಂಟ್ಗೆ ಹಾಕ್ತಾನೆ. ಅಲ್ಲಿಂದ ಇನ್ನೊಂದು 20, ಅಲ್ಲಿಂದ ಇನ್ನೊಂದು 20 ಹೋಗ್ಬಿಡ್ತಾ ಇರ್ತದೆ. ಈಗ ಅಕೌಂಟಲ್ಲಿ ದುಡ್ಡು ಹೋಗ್ಬಿಡ್ತದೆ. ಅದಕ್ಕೆ ಫಸ್ಟ್ ತಕ್ಷಣ 1930 ನೀವು ಕರೆ ಮಾಡಿ ತಿಳಿಸಿ. ದಯಮಾಡಿ ಅದನ್ನು ಬೇರೆಯವ್ರಿಗೂ ಹೇಳ್ಕೊಡಿ, ಆಯಿತಾ? ಹಾಗೆ 112 ನೀವೆಲ್ಲೇ ಇದ್ರೂ ಕೂಡ 112ಗೆ ಕರೆ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ಬರ್ತಾರೆ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಯೂನಿವರ್ಸಿಟಿ ಕುಲಸಚಿವರಾದಂಥ ಅವ್ರಿಗೆ ಮತ್ತು ನಮ್ಮ ಸಾಹೇಬರಿಗೆ, ತಮ್ಮೆಲ್ಲರಿಗೂ ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡು ಇದನ್ನು ಕಾರ್ಯರೂಪಕ್ಕೆ ತರ್ತೀರಾ ಅಂತ ಹೇಳಿ. ಸೈಬರ್ ಕ್ರೈಮು 5 ಲಕ್ಷಕ್ಕಿಂತ ಒಳಪಟ್ಟರೆ ದುಡ್ಡು ನೀವು ಎಲ್ಲಿರ್ತೀರಿ ಅದೇ ಸ್ಟೇಷನಲ್ಲಿ ಕೊಡ್ಬೋದು. 5 ಲಕ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟರೆ ಮಾತ್ರ ಸೈಬರ್ ಕ್ರೈಮು ಸೆನ್ ಪೊಲೀಸ್ ಸ್ಟೇಷನು ಕಮಿಷನರ್ ಆಫೀಸ್ ಹತ್ರನೇ ಇದೆ. ಹಳೇ ಕಮಿಷನರ್ ಆಫೀಸಲ್ಲಿ ಸೈಬರ್ ಕ್ರೈಮ್ ಆಫೀಸ್ ಇರ್ತಕ್ಕಂಥದ್ದು, ಅಲ್ಲಿಗೆ ಕೊಡ್ಬೋದು. ಆಮೇಲೆ ನಿಮ್ಮದು ಏನಾರು ಮೊಬೈಲ್ ಕಳೆದೋಗ್ಬಿಡ್ತದೆ ಅಂತ ತಿಳ್ಕೊಳ್ಳಿ, ನೀವು ಎಲ್ಲೋ ಹುಡಿಕೊಂಡು ಹೋಗಬೇಕಾಗಿಲ್ಲ. ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಕೊಡ್ಬೋದು. ಮತ್ತು ನಮ್ಮದು ಒಂದು ಆ್ಯಪ್ ಇರ್ತದೆ. ನಿಮ್ಮದು ಮೊಬೈಲ್ ಕಳ್ಕೊಂಡ್ರೆ ಒಂದು ಆ್ಯಪ್ ಇದೆ, KSP ಅಂತೇಳಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಲಾಸ್ ಅಂತೇಳಿ ಒಂದು ಅಪ್ಲಿಕೇಶನ್ ಇರ್ತದೆ. ಅದರಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮದು ಡೀಟೇಲ್ಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ ಎಷ್ಟೋ ದಿವಸ ಆದರೂ ಕೂಡ ವಾಪಸ್ ಸಿಗುತ್ತೆ. ಎಷ್ಟು ದಿವಸ ಆದರೂ ಕೂಡ ವಾಪಸ್ಸು ನಿಮಗೆ ಸಿಗುತ್ತೆ. ಅದನ್ನು ಮೊಬೈಲ್ ಎಲ್ಲೇ ಲಾಸ್ ಆದರೂ ಕೂಡ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ತಕ್ಷಣ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ಬೋದು. ಇಲ್ಲ ಅಂತೇಳಿದ್ರೆ ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸ್ ಅವ್ರದ್ದು ಯಾರಾದರೂ ಫೋನ್ ಇಸ್ಕೊಂಡು KSP ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಅದನ್ನು ಹಾಕ್ಬೋದು. ಅದು ಬರೀ ಮೊಬೈಲ್ ಅಷ್ಟೇ ಅಲ್ಲ, ಎನಿ ಡಾಕ್ಯುಮೆಂಟ್ಸ್ ನೀವು ಕಳ್ಕೊಂಡಿದ್ರು ಕೂಡ ಲಾಸಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ
ಸೊ ನಮ್ಮ ಎಸ್ ಸರ್ ಆಗ್ಬೋದು ಮತ್ತು ಕುಲಪತಿ ಸರ್ ಆಗ್ಬೋದು ವಂದಿಸುತ್ತಾ. ಸೊ ಆಲ್ರೆಡಿ ಎಲ್ಲ ಹಿರಿಯರು ಹೇಳಿದಾರಲ್ಲಿ, ಸೊ ನಾನೇನು ಎಕ್ಸ್ಟ್ರಾ ಹೇಳೋಂಥ ಅವಶ್ಯಕತೆ ಇಲ್ಲ. ಸೊ ಮೊದಲನೇದಾಗಿ ಸೈಬರ್ ಫ್ರಾಡಲ್ಲಿ ಇನ್ನೊಂದು 2 ಪಾಯಿಂಟ್ ಆ್ಯಡ್ ಮಾಡ್ಬೋದು. ಸೊ ಈ ಹಿಂದೆ ಪಾಸ್ಟ್ ಒಂದು 3 ಡೇಸಲ್ಲಿ ನಿಮ್ಮ ಯೂನಿವರ್ಸಿಟಿದ ಒಂದು ಮಗು ಒಂದು ಕಂಪ್ಲೇಂಟ್ ತೊಗೊಂಬಂತು. ಅವರು ಯೂನಿವರ್ಸಿಟಿಲಿ ಓದ್ತಾ ಇರ್ತಾರೆ, ಸರ್ ನಮ್ಮ ತಂದೆ ಕಷ್ಟಪಡ್ತಾರೆ ಸರ್, ನಾನು ತುಂಬ ಫ್ರೀ ಟೈಮಲ್ಲಿ ಒಂದು ಆನ್ಲೈನ್ ಜಾಬ್ ಮಾಡೋಣ ಅಂತ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಸರ್ ಅಂತ ಹೇಳ್ಬಿಟ್ಟು, ಫ್ರೀ ಟೈಮಲ್ಲಿ. ಸೊ ತಂದೆ ಕಷ್ಟ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ಮಗು ಏನು ಮಾಡುತ್ತೆ ಅಂದರೆ ಆನ್ಲೈನಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕುತ್ತೆ. ಸೊ ನಾವು ಯಾವುದೇ ಒಂದು ಇಂಟರ್ವ್ಯೂ ಕೊಟ್ಟರೆ ನಮಗೊಂದು ಕೆಲಸ ಸಿಗಬೇಕು ಅಂದರೆ ನಾನು ಖುದ್ದು ಹೋಗಿ ಇಂಟರ್ವ್ಯೂ ಕೊಡಬೇಕು, ಅವಾಗೇ ನನಗೆ ಕೆಲಸ ಸಿಗೋದು. ಸೊ ಆನ್ಲೈನಲ್ಲಿ ನನಗೊಂದು ಕೆಲಸ ಕೊಡ್ತೇನೆ ಅಂತೇಳಿ ಅವನೇ ಒಂದು 500 ರೂಪಾಯಿ ಹಾಕಿ ಇವಾಗ ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆ ಮಗು 500 ರೂಪಾಯಿ ಹಾಕುತ್ತೆ. ಮೇಡಮ್ ಇವಾಗ ನೆಕ್ಸ್ಟು ಬೇರೆ ಒಂದು ಕನ್ಸಲ್ಟೇಷನ್ ಫಾರ್ವರ್ಡ್ ಮಾಡಬೇಕು, ನಾನು 2,500 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳುತ್ತೆ. ಮತ್ತೆ 2,500 ರೂಪಾಯಿ ಇನ್ವೆಸ್ಟ್ ಮಾಡುತ್ತೆ. ಮೇಡಮ್ ಇವಾಗ ನೀವು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡು ಮತ್ತು ನೆಕ್ಸ್ಟ್ ಮ್ಯಾನೇಜರ್ ರೌಂಡ್ ಕ್ಲಿಯರ್ ಮಾಡಬೇಕು, ಒಟ್ಟಿಗೆ 7,500 ರೂಪಾಯಿ ಅಮೌಂಟ್ ಪೇ ಮಾಡಿ ಅಂತ ಹೇಳುತ್ತೆ. ಆಸೆ ಫಿಶಿಂಗ್ ಹೆಂಗೆ ಆಗ್ತಾರೆ ಅಂತ, ಮೀನು ಗಾಳ ಹಾಕಿದ್ರೆ ತಾನೇ ಮೀನು ನಮಗೆ ಬಲೆಗೆ ಬೀಳೋದು. ಯಾಕೆಂದರೆ ಎಜುಕೇಟೆಡ್ಗಳೇ ಜಾಸ್ತಿ ಮೋಸ ಹೋಗ್ತಿರೋದಲ್ಲಿ. ಸೊ ನಾವು ಎಚ್ಚೆತ್ಕೊಂಡ್ರೆ ಸೊ ನಮ್ಮನ್ನ ಯಾರು ಫಾಲೋ ಮಾಡೋಕ್ಕೆ ಬರಲ್ಲ. ನಾವು ಎಲ್ಲಿ ಲೂಪ್ ಹೋಲ್ಸನ್ನು ನಾವು ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಸೊ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ, ಓ ಇವರು ತುಂಬ ಫಾಸ್ಟ್ ಇದ್ದರೆ ನಾವು ಬೇಗ ಅವ್ರನ್ನ ಗಾಳಕ್ಕೆ ಹಾಕೊಂಡು ಬೀಳ್ಸ್ಕೊಬೋದು. ಸೊ ಟೋಟಲಾಗಿ ಆ ಹುಡುಗಿ 23,200 ರೂಪಾಯಿನ ಕಳ್ಕೊಂಡಿದೆ ಅವ್ರಿಗೆ. ಯಾಕಮ್ಮ ಹಿಂಗೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸರ್ ಮಧ್ಯಾಹ್ನದವರೆಗೂ ಕಾಲೇಜಲ್ಲಿ ಇರ್ತೀನಿ, ಮಧ್ಯಾಹ್ನದಲ್ಲಿ ಏನೋ ಮಾಡೋಕ್ಕಲ್ಲ ಸರ್, ಅಪ್ಪ ಅಮ್ಮ ಒಂಚೂರು ಹೆಲ್ಪ್ ಮಾಡೋಣ ಅಂದ್ಕೊಂಡೆ, ದುಡ್ಡೆಲ್ಲಮ್ಮ ಬಂತು ಅಂದರೆ ಸರ್ ಫ್ರೆಂಡ್ಸ್ ಹತ್ರ ಸಾಲ ಮಾಡ್ಕೊಂಡೆ ಅಮ್ಮ ಅಂತ ಹೇಳಿ. ಈಗ ಏನಮ್ಮ ಮಾಡ್ತೀಯ ನೀನು? ಸರ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ಆಯಿತು, ಗಾಬರಿ ಪಡೋಕ್ಕೆ ಹೋಗ್ಬೇಡ, ನೀನು ದುಡ್ಡು ಸಿಗಬೇಕು ಅಂದರೆ ಸಿಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನನಗೆ ಇವತ್ತು ಆನ್ಲೈನ್ ಫ್ರಾಡ್ ಆಯಿತು ಅಂತ ಹೇಳಿದಾಗ ನಾನು ಕಂಪ್ಲೇಂಟ್ ಯಾವಾಗ ಮಾಡ್ತೀನಿ, ನೆಕ್ಸ್ಟ್ 3 ದಿನಕ್ಕೆ ಮಾಡ್ತೀನಿ ನಾನು. ಸೊ ಒಂದು ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಎಮರ್ಜೆನ್ಸಿ ಅಂತ ಇರುತ್ತೆ, ಏನಂದರೆ ಕ್ವಿಕ್ ರೆಸ್ಪಾನ್ಸ್. ಸೊ ಅದೇ ರೀತಿಯೂ ಸೈಬರ್ ಫ್ರಾಡಲ್ಲೂ ಇದೆ, ಗೋಲ್ಡನ್ ಅವರ್ ಅಂತ ಇರುತ್ತೆ. ನೀವು ಅಮೌಂಟ್ ಕಳ್ಕೊಂಡಾಗ ಒಂದು ಗೋಲ್ಡನ್ ಅವರ್ ಅಂತ, ಒಂದು 30 ಮಿನಿಟ್ಸು 1 ಅವರ್, ಆ ಅವರಲ್ಲಿ ನೀವು 1930 ಕಾಲ್ ಮಾಡಿದಾಗ, ಸೊ 1930 ಒಂದು ಇಡೀ ಆಲ್ ಓವರ್ ಇಂಡಿಯಾಗೆ ಒಂದೇ ಪೋರ್ಟಲ್ ನಂಬರ್ ಇರೋದು. ಸೊ ನಮಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಆ ಡೀಟೇಲ್ಸ್ ಏನು ಹೇಳ್ತಾರೆ ಎಲ್ಲ ಕರೆಕ್ಟಾಗಿ ಹೇಳಿದಾಗ, ಯಾರ ಖಾತೆಗೆ ಅಮೌಂಟ್ ಹೋಗಿರುತ್ತೆ ಅವ್ರ ಅಕೌಂಟು ಫ್ರೀಸ್ ಆಗಬೇಕು ಅಂದರೆ ನಾವು ಕರೆಕ್ಟಾಗಿ ಈ ಕಳ್ಕೊಂಡು ಒಂದು 10 ಮಿನಿಟ್ಸು 30 ಮಿನಿಟ್ಸಲ್ಲಿ ಕಾಲ್ ಮಾಡಿದಾಗ ಮಾತ್ರ ಅದು ಅಮೌಂಟು ಫ್ರೀಸ್ ಆಗುತ್ತೆ. ನಾವೇನು ಮಾಡ್ತೀವಿ, 1 or 2 ಡೇಸ್ ಆದಮೇಲೆ ಕಾಲ್ ಮಾಡ್ತೀವಿ. ಅವ್ನು ಹ್ಯಾಕರ್ ಏನು ಮಾಡಿರ್ತಾನೆ, ಇಮಿಡಿಯೇಟಾಗಿ ಅಮೌಂಟ್ ತೊಗೊಂಡಿರ್ತಾನೆ. ಯಾವ ನಂಬರಿಂದ ಕಾಲ್ ಮಾಡಿದ್ರು, ಯಾವ ಅಕೌಂಟಿಂದ ಹೋಯ್ತು, ನಿಮ್ಮ ಅಕೌಂಟ್ ನಂಬರ್ ಏನು, ನೀವು ಎಷ್ಟು ಬೇಗ ಇನ್ಫಾರ್ಮೇಷನ್ ಕೊಡ್ತಾರೋ ಅಷ್ಟು ಬೇಗ ನೀವು ಹೇಳ್ತು ಅಂತ ಹೇಳಿದಾಗ, ಯಾರು ಬೇರೆ ಖಾತೆದಾರ ಯಾರುತ್ತೋ ಅವ್ರ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಸೊ ಆ ಫ್ರೀಸ್ ಮಾಡಿದ್ದು ಲೇಯರ್ 1 ಇದೆಯಾ, ಲೇಯರ್ 2 ಲೇಯರ್ 3 ಇದೆಯಾ ಅನ್ನೋದು ನಿಮಗೆ ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ. ಸೊ ಇದರ ಡಿಲೇ ಆಗುತ್ತೆ, ಯಾಕೆಂದರೆ ಆಲ್ ಓವರ್ ಒಂದೇ ಪೋರ್ಟಲ್ ನಂಬರಿಂದ. ಅವಾಗ ನೀವು 1930 ಕಂಪ್ಲೇಂಟ್ ರೈಸ್ ಮಾಡಾದ್ಮೇಲೆ ನಮ್ಮ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಸರ್ ಈ ರೀತಿ ನನಗೆ ಒಂಥರ ಫ್ರಾಡ್ ಆಯಿತು ಅಂತ ಹೇಳಿದಾಗ, ನಮ್ಮ ಸ್ಟೇಷನ್ ನಾವೊಂದು ಸಾಹೇಬ್ರು ಹೇಳ್ದಂಗೆ ಬಿಲೋ 5 ಲ್ಯಾಕ್ ಓಡಿದ್ರೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ, ಎಬೋ 5 ಲ್ಯಾಕ್ ಆದಾಗ ನಾವು ಸೈಬರ್ ಸ್ಟೇಷನ್ಗೆ ಕಳಿಸ್ಕೊಡ್ತೀವಿ. ಸೊ 5 ಲ್ಯಾಕ್ ಒಳಗಡೆ ಆಯಿತು ಅಂತ ಹೇಳಿದಾಗ ನಮ್ಮ ಸ್ಟೇಷನ್ ನಾವು ಚೆಕ್ ಮಾಡ್ಕೋತೀವಿ ವೆದರ್ ಅಮೌಂಟ್ ಏನಾದ್ರು ನಿಮ್ಮ ಅಕೌಂಟಲ್ಲಿ ಫ್ರೀಸ್ ಆಗಿದೆಯಾ. ಅವಾಗ ನಮಗೆ 1 ಡೇ ಆದಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಆಯಿತು ಫ್ರೀಸ್ ಆಯಿತು, ಅಮೌಂಟ್ ಇದೆ, ಫಾರ್ ಎಕ್ಸಾಂಪಲ್ ಸಮಥಿಂಗ್ ಎಷ್ಟೋ ಅಮೌಂಟ್ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು, ಯಾಕೆಂದರೆ ಬೇರೆ ಒಂದು ಖಾತೆದಾರಿಗೆ ನಾವು ಹೋಗಿ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಇದೆ ನಮಗೆ ರಿಲೀಸ್ ಮಾಡಿ ಅಂತ ಬರಲ್ಲ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೊಂದು FIR ರಿಜಿಸ್ಟರ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಕೋರ್ಟಿಗೆ ಕಳಿಸ್ಕೊಡ್ತೀವಿ. ಕೋರ್ಟಿಗೆ ಯಾರನ್ನ ಕಳಿಸ್ಕೊಡ್ತೀವಿ, ನಿಮ್ಮನ್ನೇ ಕಳಿಸ್ಕೊಡ್ತೀವಿ. ಯಾಕೆ ಅಂತ ಹೇಳಿದಾಗ, ಸ್ವಾಮಿ ನಂದು ಇಂಥ ಖಾತೆಯಲ್ಲಿ ಇಂಥ ಕಂಪ್ಲೇಂಟ್ ಆಗಿತ್ತು, ಕಂಪ್ಲೇಂಟ್ ಆಗಿ FIR ರಿಜಿಸ್ಟರ್ ಆಗಿದೆ, ಸೊ ನಿಮಗೆ ಇಂಥ ಅಮೌಂಟ್ ಇಂಥ ಖಾತೆಯಲ್ಲಿ ಫ್ರೀಸ್ ಆಗಿದೆ ಅಂತ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ಸ್ ಮೇಲೆ ಈ ಖಾತೆಯಲ್ಲಿ ಇರ್ತಕ್ಕಂಥ ಅಮೌಂಟನ್ನು ನಮಗೆ ಡಿಫ್ರೀಸ್ ಮಾಡಿಕೊಡಿ ಅಂತ. ನೀವು ಎಷ್ಟು ಬೇಗ ಕೋರ್ಟಲ್ಲಿ ಕೆಲಸನ ಮಾಡಿ ಮುಗಿಸ್ಕೊಂಬರ್ತೀರೋ ಅಷ್ಟು ಬೇಗ ನಿಮ್ಮ ಅಮೌಂಟನ್ನ ತೊಗೊಬೋದು. ಏಕೆಂದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದು. ನಮಗೆ ಅನ್ಸ್ಬೋದು ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಯಾಕೆ ನಿಮ್ಮ ಅಮೌಂಟೇ ಅದು, ನಿಮ್ಮ ಹಾರ್ಡ್ ಆ್ಯಂಡ್ ಮನಿನೇ ಅದು. ನಾವು ಎಲ್ಲಿ ನೆಗ್ಲಿಜೆನ್ಸಿ ಪಾಯಿಂಟ್ ಆಫ್ ವ್ಯೂ ತೋರಿಸ್ತಿರ್ತೀವೋ ಅಷ್ಟು ಬೇಗ ಅಮೌಂಟ್ ಹೋಗ್ತಾ ಇರ್ತಾರೆ. ಏಕೆಂದರೆ ಯಾರು ಫ್ರಾಡ್ ಮಾಡ್ತಿರ್ತಾನಲ್ಲ ಅವ್ನು ಒಂದೇ ಕೆಲಸ ಒಬ್ಬನಿಗೆ ಮಾಡಲ್ಲ, ಫ್ರೀಯಾಗಿ ಯಾರು ಇರ್ತಾರೋ ಎಲ್ಲರನ್ನೂ ಫ್ರಾಡ್ ಮಾಡ್ತಿರ್ತಾನೆ. ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿ ಇದೆ, ಜಮ್ತಾರಾ ಮೂವಿ ಅಂತ, ಎಲ್ಲರೂ ನೋಡಿ. ಸಣ್ಣ ಮಕ್ಕಳು, ಜಮ್ತಾರಾ ಒಂದು 9 ಎಪಿಸೋಡ್ ಇದೆ. ಇಡೀ ಒಂದು ಹಳ್ಳಿ ಎಲ್ಲರ ಕೈಲೂ ಕೀಪ್ಯಾಡ್ ಸೆಟ್, ಒಂದು ಕಾಲ್ ಸೆಂಟರ್ನೇ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಎಲ್ಲರಿಗೂ ಆ್ಯಕ್ಟ್ ಮಾಡ್ತಿರ್ತಾರೆ, ವಯಸ್ಸಾದವ್ರನ್ನೂ ಬಿಡಲ್ಲ. ಅದನ್ನು ನೋಡಿದ್ರೆ ಈ ಥರನೂ ಹ್ಯಾಕ್ ಮಾಡ್ತಾರೆ ಅನ್ನೋ ಪಾಯಿಂಟ್ ಆಫ್ ವ್ಯೂ. ನೀವು ಎಷ್ಟು ಬೇಗ ರಿಕವರಿ ಮಾಡ್ಕೊಂಬರ್ತೀರಾ ಅಷ್ಟು ಬೇಗ ನಾವು ಅಮೌಂಟ್ನ ನಿಮಗೆ ಇದು ಮಾಡಿಕೊಡ್ಬೋದು ನೀವು. ಸೊ 2ನೇ ಪಾಯಿಂಟು, ಸೊ ಸಾಹೇಬ್ರು ಹೇಳಿದ್ರು ಪೋಕ್ಸೋ ಸಂಬಂಧಪಟ್ಟಂಗೆ. ಯಾಕೆಂದರೆ ಯಾಕೆ ಪೋಕ್ಸೋ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದಾಗ, ಸೊ ಎಲ್ಲರ ಮನೇಲೂ ಮಕ್ಕಳಿರ್ತಾರೆ, ಎಲ್ಲರ ಮನೇಲೂ ಮಕ್ಕಳಿದ್ದೀವಿ, ನಾವು ಶಾಲೆ ಕಳ್ಸಿಕೊಡ್ತೀವಿ ಅಷ್ಟೇ. ಶಾಲೆ ಕಳ್ಸಿಕೊಟ್ಟಾದ್ಮೇಲೆ ನಾವು ನಮ್ಮ ಕೆಲಸ ಮಾಡೋಕ್ಕೆ ಬರ್ತೀವಿ. ಶಾಲೆಯಿಂದ ಏನು ಮಾಡ್ಕೊಂಬರ್ತಾರೆ ಏನು ಮಾಡ್ತಾರೆ ಅಂತ ಯಾರು ಹೇಳಲ್ಲ. ಅದನ್ನು ನಾವು ಅಬ್ಸರ್ವ್ ಮಾಡೋದು ನಾವು ಹೆಂಗೆ ಅಂತ ಹೇಳಿದಾಗ, ಅವರ ಬಿಹೇವಿಯರು, ಅವರ ಆ್ಯಕ್ಟಿವಿಟೀಸು ಏನು ಮಾಡ್ತಾರೆ ಎತ್ತು ಮಾಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ 18 ವರ್ಷದ ಒಳಪಟ್ಟ ಮಕ್ಕಳುಗಳಿಗೆ ನಾವು ಎಷ್ಟು ಕೇರ್ ತೊಗೋತೀವಿ ಅಂತ, ಎಷ್ಟು ಕೇರ್ ತೊಗೊಬೇಕು ಅಂತ ಹೇಳಿದಾಗ, ಅದು ವಿಕ್ಟಿಮ್ ಆಗ್ಬೋದು ಇಲ್ಲ ಅಕ್ಯೂಸ್ ಆಗ್ಬೋದು, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಪನಿಷ್ಮೆಂಟ್ ಆಗೋದು ಇಬ್ರಿಗೂ ಆಗುತ್ತೆ. ಸಫರ್ ಪಡೋದು ತಂದೆ ತಾಯಿಗಳು ಮಾತ್ರ.
ಯಾಕೆಂದರೆ ಮಕ್ಕಳು ಏನು ಮಾಡ್ತಿದ್ದಾರೆ ಎತ್ತು ಮಾಡ್ತಿದ್ದಾರೆ, ಯಾಕೆಂದರೆ ಎಲ್ಲರ ಕೈಲೂ ಮೊಬೈಲ್ ಕೊಟ್ಟೇ ಕೊಡ್ತೀವಿ. ಈಗ ಸೋಷಿಯಲ್ ಮೀಡಿಯಾನು ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿದೆ. ಏನು ಮಾಡ್ತಾರೆ, ಈಗ ಸಾಹೇಬ್ರು ಹೇಳ್ದಂಗೆ ಹೇಳೋದು, ನಾವು ಯಾವುದೇ ಟ್ರಿಪ್ಪಿಗೆ ಹೋದಾಗ ಮತ್ತೊಂದಿಗೆ ಹೋದಾಗ ಎಲ್ಲರೂ ವೀಡಿಯೋ ಹಾಕ್ತೀವಿ. ಹಾಕಿ ನಾವೇನು ಆಸೆ ಪಡ್ತೀವಿ, ಫಾಲೋವರ್ಸ್ನ ಆಸೆ ಪಡ್ತೀವಿ. ಆ ಫಾಲೋವರ್ಸ್ ನೋನ್ ಪರ್ಸನ್ ಅನ್ನೋನ್ ಪರ್ಸನ್ ಅಂತಲೇ ಗೊತ್ತಿರಲ್ಲ. ಯಾಕೆ ನಾನು 25,000 ಫಾಲೋವರ್ಸು, ನಾನು 35,000 ಫಾಲೋವರ್ಸು. ಆ ಫಾಲೋವರ್ಸ್ ನೆಕ್ಸ್ಟ್ ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದಾಗ ಇದೇ ಒಂದು ಲಾಸ್ಟ್ ನಾನು ವಿಜಯನಗರದಲ್ಲಿ ಕೆಲಸ ಮಾಡಿದೆ ಸರ್, ಒಂದು ಇದೇ ಬಿಡ್ತೀನಿ ಸರ್. ಅದು ಒಂದು HPT ಆಗುತ್ತೆ, ಸ್ವಂತ ಅಕ್ಕನ ಮಗ. ಅವನು ಮನೆಗೆ ಬರ್ತಾರೆ, ಫ್ರೆಂಡ್ಸ್ನ ಕರ್ಕೊಂಬರ್ತಾರೆ. ಹೌಸ್ ಬ್ರೇಕ್, ಮನೆ ಕಳ್ತಾನ. ಮನೆಗೆ ಫ್ರೆಂಡ್ಸ್ನ ಕರ್ಕೊಂಬರ್ತಾರೆ. ಅವ್ರ ಮಾವ ಚೆನ್ನಾಗಿ ರಿಯಲ್ ಎಸ್ಟೇಟು ಚೆನ್ನಾಗಿ ದುಡಿತಾ ಇರ್ತಾನೆ. ಸಾಹೇಬ್ರು ಇನ್ನೊಂದು ಹೇಳ್ದಂಗೆ, ನೀವೆಲ್ಲೋ ಬೇಕಾದ್ರೆ ಮನೇನ ಆ ಕಾಂಪೌಂಡ್ ಮೇಲ್ಗಡೆ, ಈ ಪಾಟ್ ಕೆಳಗಡೆ, ಆ ಮ್ಯಾಟ್ ಕೆಳಗಡೆ ಇಟ್ಬಿಟ್ಟು ಹೋಗ್ತಾರೆ ಗೊತ್ತಾ. ಸೊ ಅದೇ ರೀತಿ ಅವ್ರು ಅಬ್ಸರ್ವ್ ಮಾಡ್ತಾರೆ. ಫ್ರೆಂಡ್ಸ್ ಮನೆಗೆ ಬಂದನು, ಅವ್ನಿಗೂ ದುಡ್ಡಿನ ಆಸೆ ಇರುತ್ತೆ, ಇವನಿಗೂ ದುಡ್ಡಿನ ಆಸೆ ಇರುತ್ತೆ. ಏನೋ ನಿಮ್ಮ ಮಾವ ಎಷ್ಟೊಂದು ದುಡ್ತಿದ್ದಾನೆ ಅಂತ, ಹೋಗೋಣ ತುಂಬ ದುಡ್ತಿದ್ದಾನೆ ಅಂತ. ಎಲ್ಲ ಹೋಗ್ಬೇಕಾರೆ ಎಲ್ಲಿ ಕೀ ಮಾಡ್ತಿಲ್ಲ, ಒಂದ್ಸಲ ನಮ್ಮನೆ ಕೊಟ್ಬಿಟ್ಟು ಹೋಗ್ತಾರೆ, ಇಲ್ಲ ಪಕ್ಕದಲ್ಲಿ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ ಅವನು. ಯಾಕೆಂದರೆ ನಿಮಗೆ ನಗು ಅನಿಸ್ಬೋದು, ಯಾಕೆ ನಾವು ಪೊಲೀಸಲ್ಲಿ ದಿನ ಡಿಟೆಕ್ಟಿವ್ ಮಾಡ್ತೀವಿ, ಪ್ರಿವೆನ್ಷನ್ ಮಾಡ್ತೀವಿ, ಎಷ್ಟು ಹೇಳಿದ್ರು ಯಾರೂ ಕಲಿಯಲ್ಲ. ಕಳ್ಕೊಂಡಾದ್ಮೇಲೆ ಬರ್ತೀರಾ. ಸೊ ನೀಟಾಗಿ ಒಂದು 15 ದಿನ ಮುಂಚೆ ಕೀನ ಮಾಸ್ಟರ್ ಕೀ ಮಾಡಿಸ್ಕೊಂಡು ಮಾಡ್ಕೋತಾನೆ. ಅವ್ರ ಮಾವ ಹೋಗ್ಬೇಕಾರೆ ಅವ್ರ ಅಕ್ಕನಿಗೆ ತಂಗಿಗೆ ಕೀ ಕೊಟ್ಬಿಟ್ಟು, ತಂಗಿನ ಅಮ್ಮ ನೀನು ನೈಟ್ ಇಲ್ಲರಮ್ಮ, ಬೆಳಗ್ಗೆ ನೀನು ಮಾದೇಶ್ವರನ ಬೆಟ್ಟಕ್ಕೆ ಬಾ ಮತ್ತ. ನೈಟ್ ಬೆಳಗಿನ ಜಾವ 5 ಗಂಟೆಯವರು ತಂಗಿ ಮಗ ಮನೇಲೇ ಇರ್ತಾರೆ. ಯಾವಾಗ ಅವ್ರ ಮನೆಗೆ ಫ್ರೆಶ್ ಅಪ್ ಆಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೆ, ನೀಟಾಗಿ ಕಳ್ಳ ಬರ್ತಾನೆ. ಕಳ್ಳ ಬಂದು ಅವ್ರ ಮನೆ ಮುಂದೆ ಪಾರ್ಕ್ ಮಾಡ್ತಾನೆ. ಯಾರೇ ಕಳ್ತನ ಮಾಡ್ಬೇಕಾದ್ರೆ ಎಲ್ಲಿ ಪಾರ್ಕ್ ಮಾಡ್ತಾರೆ, ಒಂದು 100 ಮೀಟ್ರ್ ಹಿಂದೆಗಡೆನೋ 200 ಮೀಟ್ರ್ ಹಿಂದೆಗಡೆನೋ ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿ ಬರ್ತಾನೆ. ನೀಟಾಗಿ ಕಳ್ಳ ಅವ್ರ ಮನೆ ಮುಂದೆ ಪಾರ್ಕ್ ಮಾಡ್ತಾನೆ, ಕೀ ತೆಗಿತಾನೆ, ಓಡೋಗಿ ಲಾಕಲ್ಲಿ ಇಲ್ಲೇ ದುಡ್ಡು ಇರುತ್ತೆ, ದುಡ್ಡು ತೊಗೊಂಡು ಹೋಗ್ತಾನೆ. ದುಡ್ಡು ಕೇಳಿದ್ರೆ ಶಾಕ್ ಆಗ್ತೀರಾ. ಬ್ಲ್ಯಾಕ್ ಮನಿ 1 ಕೋಟಿ, ತೋರಿಸಿರೋದು 60 ಲಕ್ಷ 70 ಲಕ್ಷ. ನಾವು ಡಿಡಕ್ಟ್ ಮಾಡ್ತೀವಿ. ಅದನ್ನು ಡಿಡಕ್ಟ್ ಮಾಡಿ ಅವ್ರ ಅಕ್ಕಂದ್ರೆ ಇಬ್ಬರು ಮಕ್ಕಳನ್ನ ಮೇಗಡೆ ರಿಪೇರಿ ಮಾಡ್ತಿರ್ತೀವಿ, ಕಣ್ಣಲ್ಲಿ ನೀರು ಬರ್ತಿರ್ತದೆ. ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು ಕಂಪ್ಲೇಂಟ್ನ ನೀವು. ಈಗ ಪ್ರಯೋಜನ ಪಟ್ಟರೆ ಏನು ಪ್ರಯೋಜನ ಆಗಲ್ಲ ಅಂತ ಹೇಳ್ಬಿಟ್ಟು. ಏಕೆಂದರೆ ನಮ್ಮ ಒಂದು ಚಿಕ್ಕ ಲೂಪೋಲ್ಸು ದೊಡ್ಡ ಮಟ್ಟಕ್ಕೆ ಬರ್ಡನ್ ಆಗುತ್ತೆ ನಮಗೆ. ಲಾಸ್ಟ್ ಒಂದೇ ಥಿಂಗ್ಸು ಟ್ರಾಫಿಕ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನೀವೆಲ್ಲ ಪೇರೆಂಟ್ಸ್ ಇದ್ದೀರಾ. ಸೊ ನಿಮ್ಮ ಮಕ್ಕಳಲ್ಲಿ ಯಾರೂ ರಿಜಿಸ್ಟ್ರೇಷನ್ ಆಗಿಲ್ಲ, ಎಲ್ಲ ನಿಮ್ಮ ಹೆಸರಲ್ಲೇ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ನಿಮ್ಮ ಮೈನರ್ ಮಕ್ಕಳು ಯಾವುದೇ ಒಂದು ಆಕ್ಸಿಡೆಂಟ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವನಿಗೆ ಇಂಜುರಿ ಆಗಿರ್ಬೋದು ಆಪೋಸಿಟ್ ಅವನಿಗೆ, ಫಸ್ಟು ನಿಮ್ಮ ಕೈಲಿ 25,000 ದಂಡ ಕಟ್ಸ್ತಾರೆ. ಯಾಕೆ ನಿಮ್ಮ ಮಕ್ಕಳೆಲ್ಲ ಮೈನರ್ ಆಗಿರ್ತಾರೆ. ಅದಾದಮೇಲೆ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವ್ರನ್ನ 3 ತಿಂಗಳು ಸಜೆಗೆ ಕಳಿಸ್ಕೊಡ್ತೀವಿ. ಮಕ್ಕಳಿಗೆ ಗಾಡಿ ಕೊಡ್ಬೇಕಾದ್ರೆ 100 ಪಟ್ಟು ಯೋಚನೆ ಮಾಡಿ. ಏಕೆಂದರೆ ಅವ್ರಿಗೆ ಹತ್ರ DL ಇರಲ್ಲ, ಗಾಡಿ ಬಗ್ಗೆ ಗಾಳಿ ಗೊತ್ತಿರಲ್ಲ. ನನ್ನ ಫ್ರೆಂಡ್ ಗಾಡಿ ತೊಗೊಂಬರ್ತಾನೆ, ಪಾಪ ನನಗೂ ಗಾಡಿ ಕೊಡು ಅಂತ ಹೇಳ್ತೀರಾ. ನೀವು ಮಕ್ಕಳಿಗೆ ಕಟ್ಟು ಬಿದ್ದು ಆಯ್ತು ತೊಗೊಂಡೋಗೋ ಮಗನೆ ಅಂತ ಕೊಡ್ತೀರಾ. ಅವನೆಲ್ಲೋ ಒಂದು ಇಟ್ಟು ಮಾಡ್ತಾನೆ ಅವನು. ನಾವಿಲ್ಲಿ ಎಷ್ಟೋ ಇದಕ್ಕೆ ದುಡಿತಾ ಇರ್ತೀವಿ ನಾವು, ಅದು ನಮಗೆ ತಲೆಗೆ ಹೋಗಲ್ಲ. ಸೊ ಇನ್ನು ಮುಂದೆ ಆದ್ರೂ ಈಗ ನೀವು ಇವತ್ತಿಗೆ ಲಾಸ್ಟ್ ಡೇಟ್ ಇದೆ. ಟ್ರಾಫಿಕ್ ವೈಲೇಷನ್ಗೆ 50% ವೇ ಆಫ್ ಅಮೌಂಟ್ ಇದೆ. ಇದ್ರೆ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಏಕೆಂದರೆ ಒಂದೊಂಥರ ಗೋಲ್ಡನ್ ಚಾನ್ಸ್ ಇದ್ದಂಗೆ ಅವಾಗ ಸಿಗ್ತಾರಲ್ಲ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಎಲ್ಲ ಡಿಗ್ನಿಟರೀಸ್ ಕೂಡ ಮಾತಾಡಿದ್ದಾರೆ. ಸುಮಾರು ವಿಚಾರಗಳ ಬಗ್ಗೆ ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ ಅಂತ ಅನ್ಕೋತೀನಿ. ನಾನು ಸ್ಪೆಸಿಫಿಕ್ಕಾಗಿ ಸೈಬರ್ ಕ್ರೈಮ್ ರಿಲೇಟೆಡಾಗಿ ಒಂದು 5-6 ಪಾಯಿಂಟ್ಸನ್ನು ಇಂಪಾರ್ಟೆಂಟಾಗಿ ಫೋಕಸ್ ಮಾಡಿ ಹೇಳ್ತೀನಿ. ಈಗ ತಾವೆಲ್ಲ ನೋಡಿರ್ಬೋದು, ಈಗ ಆಲ್ರೆಡಿ ನಾವು ತುಂಬ ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸು ಅಥವಾ ನಮ್ಮ ಪ್ರತಿಯೊಂದು ಚಟುವಟಿಕೆ ಅಥವಾ ನಮ್ಮ ಪ್ರತಿಯೊಂದು ಎಲ್ಲ ಇದು ಕೂಡ ನಾವು ಡಿಜಿಟಲಲ್ಲಿ, ಅಂದರೆ ಮೀನ್ಸ್ ನಾವು ಒನ್ ಆರ್ ದಿ ಅದರ್ ವೇ ಡಿಜಿಟಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬೆಳಿಗ್ಗೆ ಎದ್ದಾಗಿಂದ ಇರ್ಬೋದು, ರಾತ್ರಿ ಮಲಗೋವರೆಗೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಮೊಬೈಲ್ ಆಗ್ಬೋದು ಅಥವಾ ಬೇರೆ ಇದ್ರ ಮೇಲೆ ಅವಲಂಬಿತರಾಗಿದ್ದೀವಿ. ಹಿಂದೆ ಎಲ್ಲ ನೋಡ್ತಾಯಿದ್ರಿ, ಮೊಬೈಲು ಇಟ್ಕೊಳ್ಳೋದೇ ಸ್ವಲ್ಪ ಏನೋ ತುಂಬ ದೊಡ್ಡವರು, ಅವರು ಇವರು ಆ ಥರದವ್ರು ಅಂತ. ಬರ್ತಾ ಎಲ್ಲರ ಕೈಲೂ ಮೊಬೈಲ್ ಬಂತು. ಈಗ ಬರೀ ಮೊಬೈಲು ಏನು ಯೂಸ್ ಇಲ್ಲ ವಿತೌಟ್ ಡೇಟಾ. ಎಲ್ರಿಗೂ ಬರೀ ಮೊಬೈಲ್ ಯಾರಿಗೂ ಬೇಕಾಗಿಲ್ಲ, ನೆಟ್ ಬೇಕು, ಇಂಟರ್ನೆಟ್ ಬೇಕು, 2 GB ಬೇಕು, ಪರ್ ಡೇ 2 GB ಬೇಕು. ಆ ಮಟ್ಟಿಗೆ ತಲುಪಿದ್ದೀವಿ. ವಿತೌಟ್ ಇಂಟರ್ನೆಟ್ ಆರ್ ವಿತೌಟ್ ಡೇಟಾ ನೀವು ಮೊಬೈಲ್ ಕೊಟ್ಟರೆ ಎಷ್ಟು ಬಿಡ್ತೀರಾ? ಈವನ್ ಮಕ್ಕಳು, ಸಣ್ಣ ಮಕ್ಕಳು ಕೂಡ ನೀವು ಕೊಟ್ಟರೆ ಯೂಟ್ಯೂಬು ಮತ್ತು ಇದನ್ನು ನೋಡದೇ ಇದ್ದರೆ ಮೊಬೈಲ್ನೇ ಯೂಸ್ ಮಾಡಲ್ಲ. ಅವನು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಕೀಪ್ಯಾಡ್ ಕೊಡಿ, ಯಾವ್ದಾರು ಮಕ್ಕಳು ಇಸ್ಕೊತವ ನೋಡಿ. ಯಾವುದಾದ್ರೂ ಮಕ್ಕಳು ಇವತ್ತಿನ ದಿನ ಕೀಪ್ಯಾಡ್ ಮೊಬೈಲ್ ಇಟ್ಕೊಳ್ಳೋದು ಮುಟ್ಟೋದು ನೋಡಿದ್ದೀರಾ? ನೋ. ನೆಟ್ ಆಫ್ ಮಾಡಿಬಿಟ್ಟು ಕೊಡಿ, ಒಂದು 3 ದಿನಕ್ಕೆ ನೆಟ್ಟನ್ನ ಎಲ್ಲಿ ಆನ್ ಮಾಡ್ಕೋಬೇಕಂತ ಅವೇ ಕಲ್ತ್ಕೋತವೆ. ನೀವು ಆಫ್ ಮಾಡಿಬಿಟ್ಟು ಕೊಟ್ಟರು ಸೆಟ್ಟಿಂಗ್ಸ್ಗೆ ಹೋಗಿ ಆನ್ ಮಾಡಿಕೊಂಡು ಎಗೈನ್ ಯೂಟ್ಯೂಬ್ಗೆ ಹೋಯ್ತವೆ. ಅಂದರೆ ಅಷ್ಟು ಕೂಡ ಮನುಷ್ಯ
ಡಿಜಿಟಲಲ್ಲಿ ಅಥವಾ ನೆಟ್ವರ್ಕು ಅಥವಾ ಏನು ಡೇಟಾ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಊಟ ಬೇಕಾಗಿಲ್ಲ, ಡೇಟಾ ಬೇಕು ಜನರಿಗೆ. ಮಧ್ಯಾಹ್ನ ಊಟ ಇಲ್ಲದೆ ಇರೋ ಪರವಾಗಿಲ್ಲ, 2 GB ಡೇಟಾ ಕೊಟ್ಟು ಒಂದು ರೂಮ್ ಒಳಗೆ ಬಿಟ್ಟರೆ ಆರಾಮಾಗಿ ಅವ್ನು ಟೈಮ್ ಕಳೀತಾನೆ 6 ಅವರ್ 8 ಅವರ್. ಊಟ ಇಲ್ಲದೆ ಬದುಕೋಕ್ಕಾಗಲ್ಲ, ಇಲ್ಲ ಡೇಟಾ ಇಲ್ಲದೆ ಬದುಕೋಕ್ಕಾಗಲ್ಲ. ಈಗ ಆ ಮಟ್ಟಿಗೆ ತಲುಪಿದ್ದೀವಿ ನಾವೆಲ್ಲರೂ ಕೂಡ, ಎಲ್ಲರೂ ಕೂಡ. ತಾವು ನೋಡಿರ್ಬೋದು, ಮೊದಲೆಲ್ಲ ಎದ್ದ ತಕ್ಷಣ ಕೈ ಮುಚ್ಕೊಂಗೆ ದೇವ್ರು ನೋಡೋದು ಅಥವಾ ಕೈನೇ ನೋಡ್ಕೊತಾ ಇದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾಯಿದ್ದಾರೆ, ನನ್ನನ್ನು ಸೇರಿದಂಗೆ ಎದ್ದ ತಕ್ಷಣ ಫಸ್ಟ್ ಕೈ ಹಾಕೋದೆ ಮೊಬೈಲ್ಗೆ. ಮೊದಲು ಕೈ ಒರೆಸ್ಕೊಂಡು ಕೈ ನೋಡ್ಕೊತಾ ಇದ್ರು ಅಥವಾ ದೇವ್ರು ನೋಡ್ತಾಯಿದ್ರು. ಇಲ್ಲ, ಮಲಗುವಾಗ ಮೊಬೈಲ್ ನೋಡಿದೆ, ವಾಟ್ಸಪ್ ನೋಡಿದೆ, ಮಲಗೋರು ಯಾರು ಇದ್ದೀರಾ? ಲಾಸ್ಟು ಹೇಳಿ, ನಿಜ ಹೇಳಿ, ನನ್ನನ್ನು ಸೇರಿದಾಗೆ ಹೇಳ್ತಾ ಇದ್ದೀನಿ. ಅದು ಅವಶ್ಯಕತೆಗೆ ನೋಡ್ತೀವೋ ಅನಿವಾರ್ಯತೆಗೆ ನೋಡ್ತೀವೋ ಗೊತ್ತಿಲ್ಲ. ಅವಶ್ಯಕತೆಗೆ ನೋಡ್ತೀವೋ ಅನಿವಾರ್ಯತೆಗೆ ನೋಡ್ತೀವೋ ಗೊತ್ತಿಲ್ಲ, ಬಟ್ ನೋಡ್ತೀವಿ. ನಿಜನಾ? ಅಂದರೆ ಯಾಕೆ ಹೇಳಿದೆ ಇಷ್ಟನ್ನ ಅಂದರೆ, ನಾವು ನಮ್ಮನ್ನು ಅಷ್ಟು ಮಟ್ಟಕ್ಕೆ ಅದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಥವಾ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಆಯಿತಾ? ಈಗ ಅಫಿಷಿಯಲ್ಸ್ ಇರ್ಬೋದು, ಪ್ರೊಫೆಷ್ನಲ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ. ಆದರೆ ಅನಿವಾರ್ಯತೆ ತಕ್ಕಷ್ಟನ್ನು ಉಪಯೋಗಿಸ್ಬೇಕು. ಆಯಿತಾ? ಒಂದು. ಎರಡನೇದು, ಈ ರೀತಿ ನಮ್ಮ ಡಿಪೆಂಡೆನ್ಸಿ ಹೆಚ್ಚಾದಂಗೆ ಅದ್ರ ಮೇಲೆ ಆಗ್ತಾ ಇರ್ತಕ್ಕಂಥ ಅಪರಾಧಗಳು, ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾಯಿದೆ. ತಾವು ನೋಡಿರ್ಬೋದು, ಇವತ್ತಿನ ದಿವಸ ನಾವು ನೋಡಿದರೆ ಆಗ್ತಕ್ಕಂಥ ಎಲ್ಲ ಅಪರಾಧಗಳಲ್ಲಿ ಒಂದಲ್ಲ ಅದರ ವೇಯಲ್ಲಿ ನಾವು ಡಿಜಿಟಲ್ಗೆ ಅಥವಾ ಮೊಬೈಲಿಗೆ ಕನೆಕ್ಟ್ ಆಗಿರ್ತೀವಿ. ಯಾವುದೇ ಒಂದು ಅಫೆನ್ಸ್ ಆದರೂ ನಾವು ಕೂಡ ಫಸ್ಟ್ ನೋಡೋದೇ ಮೊಬೈಲು. ಅಂದರೆ ಮನುಷ್ಯನ ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೋ ಒಂದು ಹುಡುಗನ ಬಗ್ಗೆ ಅಥವಾ ಒಂದು ಹುಡುಗಿ ಬಗ್ಗೆ ಮದುವೆ ಮಾಡಬೇಕಾದ್ರೂ ಅಥವಾ ಜಾಬೋ ಏನೋ ಒಂದು ಕ್ಯಾರೆಕ್ಟ್ರು, ಯಾರ ಹೆಂಗೆ ಹುಡುಗ ಹೆಂಗೆ ಹುಡುಗಿ ಏನೋ ಅವ್ರ ಬಗ್ಗೆ ಪೂರ್ವಪರ ಎಲ್ಲ ವಿಚಾರಿಸ್ತಾಯಿದ್ರು. ಇವತ್ತು ಯಾರನ್ನೂ ಪೂರ್ವಪರ ವಿಚಾರಿಸೋದು ಬೇಡ, ಅವ್ನು ಮೊಬೈಲ್ ಇಸ್ಕೊಂಡ್ರೆ ಅವ್ನು ಫುಲ್ ಹಿಸ್ಟ್ರಿ ಗೊತ್ತಾಗುತ್ತೆ. ಅವ್ನು ಯಾರು, ಅವ್ನು ಯಾವ ಥರದ ವ್ಯಕ್ತಿತ್ವದವನು, ಅವ್ನು ಏನು ಮಾಡ್ತಾಯಿದ್ದಾನೆ, ಹಿಂದೆ ಏನು ಮಾಡಿದ್ದಾನೆ, ಪ್ರತಿಯೊಂದು ಕೂಡ ಅವ್ನು ಮೊಬೈಲ್ ಇಸ್ಕೊಂಡ್ರೆ ಸಾಕು. ನೀವು ಯಾರನ್ನೂ ಕೇಳೋದು ಅಗತ್ಯ ಇಲ್ಲ. ನಿಜನಾ? ಮೊದಲೆಲ್ಲ ಹೋಗಿ ಹುಡುಗ ಹೆಂಗೆ ಅಂತ ಕೇಳ್ಕೊಬರ್ತಾಯಿದ್ರು ಹುಡುಗಿ ಕೊಡಬೇಕಿದ್ರೆ. ಈಗ ಅಗತ್ಯ ಇಲ್ಲ, ಅವ್ನು ಮೊಬೈಲ್ ತಗೊಂಡ್ರೆ ಸಾಕು, ಅವ್ನು ಎಂಥವನಂತ ಗೊತ್ತಾಗುತ್ತೆ, ಅವ್ನ ಹಿಸ್ಟ್ರಿ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಖಂಡಿತ ಅಲ್ಲ, ನಾನು ಹೇಳಿದ್ದೇನೆಂದರೆ ಅವ್ರ ಮೊಬೈಲಲ್ಲಿ ಅಷ್ಟು ಮಟ್ಟಿಗೆ ಅವನ ಇತಿಹಾಸ ಅಥವಾ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಅಂತೇಳಿ. ಹಾಗಾಗಿ ಅಷ್ಟು ಕೂಡ ನಾವು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಅವುಗಳನ್ನು ಬಳಸೋಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆ ರೀತಿಯ ಸೈಬರ್ ಕ್ರೈಮ್ಗಳಿಗೆ ಒಳಗಾಗದೆ ಅವುಗಳನ್ನು ಎಚ್ಚರಿಕೆ ವಹಿಸಬೇಕು ಅನ್ನೋದು ಇಂಪಾರ್ಟೆಂಟು. ಇವತ್ತಿನ ದಿವಸ ಹೆಚ್ಚಿನ ಅಪರಾಧಗಳು ಸೈಬರ್ ಕ್ರೈಮಲ್ಲಿ ರಿಪೋರ್ಟ್ ಆಗ್ತಾಯಿದೆ. ಎಕ್ಸ್ಪೆಷಲಿ ಈ ಫೈನಾನ್ಷಿಯಲ್ ಫ್ರಾಡ್ಸ್ ಇರ್ಬೋದು ಅಥವಾ ಇದೆಲ್ಲ. ಯಾಕೆ ಅದಾಗ್ತಾಯಿದೆ ಅಂದರೆ ನಾವು ಅವುಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ. ಹೆಂಗೆ ಅಂದರೆ, ಇವತ್ತು ನೋಡಿರ್ಬೋದು, ಇಲ್ಲಿರೋ ಇಷ್ಟು ಜನರಲ್ಲಿ ಜೇಬಲ್ಲಿ ಚೆಕ್ ಮಾಡಿದ್ರೆ 5,000 ರೂಪಾಯಿ ಕ್ಯಾಶ್ ಇಟ್ಟಿರೋರು ತುಂಬ ಕಡಿಮೆ. ಯಾರು ಇವತ್ತು ಕ್ಯಾಶ್ ಇಟ್ಕೊ ಓಡಾಡ್ತಾ ಇಲ್ಲ ಜಾಸ್ತಿ. ಎಲ್ಲರೂ ಫೋನ್ಪೇ, ಗೂಗಲ್ ಪೇ, ಒಂದು ಕೊತ್ತಂಬರಿ ಸೊಪ್ಪು ತಗೊಂಡ್ರು ಫೋನ್ಪೇ ಮಾಡೋ ಮಟ್ಟಿಗೆ ಬಂದಿದ್ದೀವಿ. ದುಡ್ಡು ತಗೊಂಡು ಯಾರೋ ಶಾಪಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಈಗ ಮೊಬೈಲ್ ಇಟ್ಕೊ ಹೋದರೆ ಸಾಕು, ಶಾಪಿಂಗ್ ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಬರ್ಬೋದು. ಎಲ್ಲರೂ ಚೆಕ್ ಮಾಡಿದ್ರೆ ಯಾರ ಹತ್ರನೂ 5,000 ರೂಪಾಯಿ ಕ್ಯಾಶ್ ಯಾರ ಹತ್ರನೂ ಇರೋಲ್ಲ ಇವತ್ತಿನ ದಿವಸ. ಜೇಬಲ್ಲಿ ಯಾರು ಇಟ್ಕೊ ಓಡಾಡ್ತಾ ಇಲ್ಲ. ಯಾವಾಗ ಮನೇಲೂ ಅಷ್ಟೇ ಯಾರು ಜಾಸ್ತಿ ದುಡ್ಡು ಇಡ್ತಾ ಇಲ್ಲ. ಹಾಗಾಗಿ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತದೆ. ನೀವು ಎಲ್ಲಿ ದುಡ್ಡು ಇಡ್ತೀರಾ ಅಲ್ಲಿ ಅಪರಾಧ ಆಗ್ತಾಯಿದೆ. ಮೊಬೈಲಲ್ಲಿ ಇಟ್ಕೊಂಡು ಆನ್ಲೈನ್ ಪೇಮೆಂಟ್ ಅವು ಇವು ಮಾಡ್ತಾ ಇರ್ತೀವಲ್ಲ, ಆವಾಗ ಜಾಸ್ತಿ ಅಪರಾಧ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು, ನಾವು ಉಪಯೋಗಿಸ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅವುಗಳನ್ನು ಸೆಕ್ಯೂರ್ ಮಾಡ್ಕೋಬೇಕು. ನೀವು ಎಲ್ಲ ಥರದ ಆನ್ಲೈನ್ ಪ್ಲಾಟ್ಫಾರ್ಮ್ಸು, ಪೇಮೆಂಟ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಗೂಗಲ್ ಪೇ, ಫೋನ್ಪೇ, ಈ ಥರ UPI ಪೇಮೆಂಟ್ಸ್ ಏನಿದೆ ಅವುಗಳಾಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಕ್ಸು, ಟ್ವಿಟ್ಟರು, ಈ ಥರದ್ದು ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ ಅವುಗಳ ಬಳಕೆ ತುಂಬ ಜಾಸ್ತಿ ಇದೆ. ನೀವು ನೋಡಿರ್ಬೋದು, ಮೊದಲೆಲ್ಲ ಪೇಪರ್ ಓದ್ತಾಯಿದ್ರು, ಈಗ ಪೇಪರ್ ಓದೋರ ಸಂಖ್ಯೆ ಕಡಿಮೆ. ಪ್ರತಿಯೊಂದನ್ನು ಕೂಡ ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡ್ತಾರೆ ಅಥವಾ ಎಕ್ಸಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ನಾನು ಯಾವುದೋ ಒಂದು ವಿಚಾರನ ವಿರೋಧಿಸ್ತೀನಿ ಅಂದರೆ ಅಥವಾ ಅವುಗಳನ್ನು ಬೆಂಬಲಿಸ್ತೀನಿ ಅಂದರೆ ಅವುಗಳನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮುಖಾಂತರ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ವ್ಯೂಸ್ಗಳನ್ನು, ನಮ್ಮ ಚಿಂತನೆಗಳನ್ನು ಹಂಚ್ಕೊಳ್ಳೋಂಥ ಕಾಲ ಈಗ. ನೀವು ನೋಡಿರ್ಬೋದು, ಯಾರೋ ಒಬ್ಬರು VIP ಆಗ್ಬೋದು, ಸೆಲೆಬ್ರಿಟಿ ಆಗ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗ್ಬೋದು, ಎಕ್ಸಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ ಅವುಗಳಿಗೆ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ ಅಥವಾ ಅವುಗಳ ಫಾರ್ ಆಗಿ ಎಗೇನ್ಸ್ಟ್ ಆಗಿ. ಸೋಷಿಯಲ್ ಮೀಡಿಯಾ ವಾರ್ ಅಂತ ಕೇಳಿದ್ದೀರಾ? ಇವತ್ತಿನ ದಿವಸ ಸಖತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಚಾರಗಳ ಬಗ್ಗೆ ಫಾರ್ ಆ್ಯಂಡ್ ಎಗೇನ್ಸ್ಟು ತುಂಬ ವಿಚಾರಗಳು ವಾರ್ ಆಗ್ತಿರ್ತದೆ. ಇವೆಲ್ಲ ಏನಂದರೆ
ಸೈಬರ್ ಕ್ರೈಮ್ಗಳಿಗೆ ಆಸ್ಪದ. ಹಾಗಾಗಿ ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಎಕ್ಸ್ ಆಗ್ಬೋದು, ಅವುಗಳನ್ನು ಬಳಕೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ಬಳಕೆ ಮಾಡಬೇಕು. ಎಕ್ಸ್ಪೆಷಲಿ ಪ್ರೈವಸಿ ಸೆಟ್ಟಿಂಗ್ಸು. ನಿಮ್ಮ ಯಾವುದೇ ಒಂದು ಫೋಟೋ ಆಗ್ಬೋದು, ಖಾಸಗಿ ಫೋಟೋಗಳಾಗ್ಬೋದು, ಖಾಸಗಿ ವಿಚಾರಗಳಾಗ್ಬೋದು, ನಿಮ್ಮ ಪರ್ಸ್ನಲ್ ಮ್ಯಾಟ್ರಸ್ ಆಗ್ಬೋದು, ಏನೇ ಆಗ್ಬೋದು, ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ರಿಗೂ ದೊರಕಂಗೆ ಹಾಕಿದರೆ ಅದರಿಂದ ಅವುಗಳನ್ನು ತೆಗೆದುಕೊಂಡು ದುರುಪಯೋಗ ಪಡೆಯೋರು ಜಾಸ್ತಿ. ಹಾಗಾಗಿ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪ್ರೈವಸಿ ಸೆಟ್ಟಿಂಗ್ಸಲ್ಲಿ ಆದಷ್ಟು ನೀವೊಂದು ಡಿ ಪಿ ಫೋಟೋ ಹಾಕ್ತೀರಾ ಅಥವಾ ಸ್ಟೇಟಸ್ ಹಾಕ್ತೀರಾ, ನಿಮಗೆ ಗೊತ್ತಿರಬೇಕು ಈ ಸ್ಟೇಟಸ್ಸು ಅಥವಾ ಡಿ ಪಿ ಯಾರಿಗೆ ಬೇಕು, ಯಾರು ನೋಡಬೇಕು ಅನ್ನೋದನ್ನು ಸೆಟ್ಟಿಂಗ್ಸಲ್ಲಿ ನೀವು ಫಿಲ್ಟರ್ ಮಾಡಬೇಕು. ಎಲ್ರಿಗೂ ಅವೈಲೇಬಲ್ ಸಿಗ್ತಾ. ಈಗ ತುಂಬ ಜನ ನಮ್ಮ ಹತ್ರ ಬರ್ತಾರೆ, ನಮ್ಮ ಫೋಟೋನ ಯಾರೋ ಈ ಥರ ಬೇರೆಯವ್ರಿಗೆ ಪೋಸ್ಟ್ ಮಾಡಿದ್ದಾರೆ ಹೀಗೆ ಅಂತ. ನಿಮ್ಮ ಫೋಟೋ ಅವ್ರು ಪೋಸ್ಟ್ ಮಾಡಬೇಕಾದ್ರೆ ನಿಮ್ಮ ಫೋಟೋ ಅವ್ರಿಗೆ ಸಿಕ್ಕಿದೆ ಹೇಗೆ? ನೀವು ಹಾಕಿರೋದ್ರಿಂದ ನೀವು ಎಲ್ರಿಗೂ ಕೂಡ ಪ್ರೈವೇಟ್ ಅಂದರೆ ಪಬ್ಲಿಕ್ಕಾಗಿ ಅವೈಲೇಬಲ್ ಆಗೋ ರೀತಿ ಹಾಕಿದಾಗ ಸಿಗುತ್ತೆ. ಅವುಗಳನ್ನು ಅವರು ಎಡಿಟ್ ಮಾಡಿ ದುರುಪಯೋಗ ಪಡಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಅಕೌಂಟ್ಗಳಿಗೂ ಕೂಡ 2 ಸ್ಟೆಪ್ ಅಥೆಂಟಿಕೇಷನ್ ಏನಿದೆ, ಪ್ರೈವಸಿ ಸೆಟ್ಟಿಂಗ್ಸಲ್ಲಿ ತುಂಬ ಫೀಚರ್ಸ್ ಇದೆ, ಅವುಗಳನ್ನು ಎನೇಬಲ್ ಮಾಡಬೇಕು. ಅವುಗಳ ಎನೇಬಲ್ ಮಾಡಿ ಪ್ರೈವಸಿ ಸೆಟ್ಟಿಂಗ್ಸಲ್ಲಿ 2 ಸ್ಟೆಪ್ ಅಥೆಂಟಿಕೇಷನಲ್ಲಿ ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಮಾಹಿತಿಗಳು ಬೇರೆಯವ್ರಿಗೆ ದೊರಕೋಂಥ ಸಾಧ್ಯತೆ ಕಡಿಮೆ. ನೀವು ನೋಡಿರ್ಬೋದು, ಈ ಫಿಂಗರ್ ಪ್ರಿಂಟ್ ಅಂತ ಕೇಳಿರ್ಬೋದು ತಾವೆಲ್ಲ. ಯಾವುದಾದ್ರು ಒಂದು ಅಪರಾಧ ಆದರೆ ಹೋಗಿ ಫಿಂಗರ್ ಪ್ರಿಂಟ್ ಹುಡುಕಿ ಅಥವಾ ಫಿಂಗರ್ ಪ್ರಿಂಟ್ ನೆಟ್, ನಾನು ಇಲ್ಲಿ ಬಂದು ಇಲ್ಲಿ ಮುಟ್ಟಿದ್ದೀನಿ ಅಂದರೆ ಫಿಂಗರ್ ಪ್ರಿಂಟು ಇಲ್ಲಿರುತ್ತೆ, ಇದನ್ನು ಟ್ರೇಸ್ ಮಾಡಿ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆದರೆ ನಾನು ಹೋಗುವಾಗ ಯಾವುದೋ ಒಂದು ಬಟ್ಟೆ ತೊಗೊಂಡು ಏನೋ ಈ ಫಿಂಗರ್ ಪ್ರಿಂಟ್ ಎಲ್ಲ ಅಳಿಸ್ಬಿಟ್ಟು ಹೋಗ್ಬೋದು, ಅಥವಾ ಗ್ಲೌಸ್ ಹಾಕೊಂಡು ಬರ್ಬೋದು ನನ್ನ ಫಿಂಗರ್ ಪ್ರಿಂಟ್ ಬೀಳದೇ ಇರಲಿ ಅಂತ. ಬಟ್ ಇದನ್ನ ಏನಂತ ಕರೀತಾರೆ ಅಂದರೆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಕರೀತಾರೆ. ಡಿಜಿಟಲ್ ಫುಟ್ ಪ್ರಿಂಟ್ಸನ್ನು ಯಾರೂ ಎರೇಜ್ ಮಾಡೋಕ್ಕಾಗಲ್ಲ, ಯಾರೂ ಅಳ್ಸೋಕ್ಕಾಗಲ್ಲ. ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಮಾತಾಡಿದ್ದೀನಿ ಅನ್ನೋದನ್ನು ತಾವೊಂದು ಫೋಟೋ ತಗೊಂಡಿದ್ರೆ, ಓ ಸರ್ ನೀವು ಬಂದಿದ್ರಿ ಮಾತಾಡಿದ್ರಿ ಅಂತ ಫೋಟೋ ಹೇಳ್ಬೋದು, ಅದನ್ನು ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಆದರೆ ನನ್ನ ಮೊಬೈಲಲ್ಲಿ ನಾನಿಲ್ಲಿ ಬಂದಿರೋ ಲೊಕೇಶನ್ನು ನನ್ನ ಸರ್ವಿಸ್ ಪ್ರೊವೈಡರ್ ಹತ್ರ ಲಾಗ್ ಆಗಾಗಿರುತ್ತೆ. ಅದನ್ನು ಯಾರೂ ಡಿಲೀಟ್ ಮಾಡೋಕ್ಕಾಗಲ್ಲ, ಯಾರೂ ಎರೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಮೊಬೈಲಲ್ಲಿರೋ ಫೋಟೋ ಡಿಲೀಟ್ ಮಾಡ್ಬೋದು, ಇಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ CC ಕ್ಯಾಮ್ರಾನ ಡಿಲೀಟ್ ಮಾಡ್ಬೋದು. ಬಟ್ ಡಿಜಿಟಲ್ ಫುಟ್ ಪ್ರಿಂಟ್ಸಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದೆಲ್ಲ ಪ್ರತಿಯೊಂದು ಇರುತ್ತೆ. ಆ ಡಿಜಿಟಲ್ ಫುಟ್ ಪ್ರಿಂಟ್ಸನ್ನು ಎಷ್ಟು ದಿನ ಆದರೂ ಕೂಡ ತೆಗಿಬೋದು. ಹಾಗಾಗಿ ಡಿಜಿಟಲ್ ಫುಟ್ ಪ್ರಿಂಟ್ಸು ಪ್ರತಿಯೊಂದು ಕೂಡ ನಾವು ಏನು ಮಾಡ್ತೀವಿ ಆನ್ಲೈನಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಪ್ರತಿಯೊಂದರಲ್ಲಿ ಖಂಡಿತ ಅದರ ಕುರುಹು ಡಿಜಿಟಲ್ ಫುಟ್ ಪ್ರಿಂಟ್ಸ್ ಉಳ್ಕೊಳ್ಳುತ್ತೆ. ಅದನ್ನು ಯಾರು ಕೂಡ ಅಳಿಸೋಕ್ಕಾಗಲ್ಲ ಅಥವಾ ಅದನ್ನು ಯಾರು ಕೂಡ ಎರೇಸ್ ಮಾಡೋಕ್ಕಾಗಲ್ಲ. ನಾವೇನೇ ಮಾಡಿದ್ರು ಇಂಟರ್ನೆಟ್ಟಲ್ಲಿ ನಾವು ಅನ್ಕೋಬೋದು, ಸರ್ಚ್ ಹಿಸ್ಟ್ರಿಲಿ ಹೋಗಿ ನೀವೇನೋ ಒಂದು ಸರ್ಚ್ ಮಾಡಿ ಅಥವಾ ಡಿಲೀಟ್ ಮಾಡಿಬಿಡ್ಬೋದು. ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ನೀವು ಸರ್ಚ್ ಮಾಡಿರ್ತಕ್ಕಂಥ ಗೂಗಲ್ ಡಿಲೀಟ್ ಮಾಡಲ್ಲ, ಜಿಮೇಲ್ ಡಿಲೀಟ್ ಮಾಡಲ್ಲ. ಜಿಮೇಲಲ್ಲಿ ಇದ್ದೇ ಇರುತ್ತೆ, ನೀವು ಏನು ಸರ್ಚ್ ಮಾಡಿದಿರಿ, ಎಷ್ಟು ಗಂಟೆಗೆ, ಯಾವಾಗ, ಎಲ್ಲಿಂದ ಸರ್ಚ್ ಮಾಡಿದಿರಿ, ಅದು ಅಲ್ಲಿ ಎಂಟ್ರಿ ಆಗೇ ಆಗಿರುತ್ತೆ. ತುಂಬ ಜನ ನಾವು ನಮ್ಮ ಹತ್ರ ಕಂಪ್ಲೇಂಟ್ಸ್ ನೋಡ್ತಾ ಇರ್ತೀವಿ, ಫೇಕ್ ಇಮೇಲ್ಗಳೆಲ್ಲ ಕಳಿಸ್ತಾರೆ. ಆಗದೇ ಇರೋರು ಫೇಕ್ ಇಮೇಲ್ ಕ್ರಿಯೇಟ್ ಮಾಡಿ ಫೇಕ್ ಇಮೇಲ್ನು ಕ್ರಿಯೇಟ್ ಮಾಡಿ ಫೇಕ್ ಇಮೇಲ್ ಮೆಸೇಜ್ ಮಾಡಿರ್ತಾರೆ. ಥ್ರೆಟನ್ ಮೆಸೇಜ್ ಆಗ್ಬೋದು, ಬೇರೆ ಬೇರೆ ಥರದ ಮೆಸೇಜ್ಗಳು. ಅವ್ರು ಅಂದ್ಕೊಂಡಿರ್ತಾರೆ ನಾ ಕ್ರಿಯೇಟ್ ಮಾಡಿರೋದು ಬೇರೆಯವ್ರ ಹೆಸರಲ್ಲಿ, ಬೇರೆ ನಂಬರಲ್ಲಿ ಅಥವಾ ಬೇರೆ ಇದ್ರಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಬಟ್ ಅವ್ರು ಯಾವಾಗ ಕ್ರಿಯೇಟ್ ಮಾಡಿರ್ತಾರೆ, ಯಾವ ಡಿವೈಸಿಂದ ಕ್ರಿಯೇಟ್ ಮಾಡಿರ್ತಾರೆ, ಆ ಪ್ರತಿಯೊಂದು ಕೂಡ ಮಾಹಿತಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಏನು ಹೇಳ್ತೀವಿ, ಆ ಪ್ರತಿಯೊಂದು ಕೂಡ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ ಉಳ್ಕೋತ ಅನ್ನೋ ಮನೋಭಾವನೆ ತಮಗಿದ್ದು ತಾವು ಎಚ್ಚರಿಕೆಯಿಂದ ಅದನ್ನ ಉಪಯೋಗಿಸ್ಬೇಕು. ಪ್ರಮುಖವಾಗಿ ನಾನು ಆಗಲೇ 2 ಸ್ಟೆಪ್ ಅಥೆಂಟಿಕೇಷನ್ ಹೇಳಿದೆ. ಇನ್ನೊಂದು ಪಾಸ್ವರ್ಡು. ನಿಮ್ಮ ಎಲ್ಲ ಅಕೌಂಟ್ಗಳಿಗೂ ಕೂಡ ಪಾಸ್ವರ್ಡ್ ಇದ್ದೇ ಇರುತ್ತೆ. ಆದರೆ ಪಾಸ್ವರ್ಡ್ ಸೆಟ್ ಮಾಡುವಾಗ ಆದಷ್ಟು ತುಂಬ ಯುನೀಕ್ ಕ್ಯಾರೆಕ್ಟರ್ಸ್ನ, ಅಂದರೆ ಆಲ್ಫಾ ನ್ಯೂಮರಿಕ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಇನ್ಕ್ಲೂಡ್ ಮಾಡಿ ಪಾಸ್ವರ್ಡ್ನ ಸೆಟ್ ಮಾಡಬೇಕು. ನಾವೆಲ್ಲ ಯೂಶ್ವಲಿ ಏನು ಮಾಡ್ತೀವಿ, ನಮ್ಮ ಡೇಟ್ ಆಫ್ ಬರ್ತ್ ಹಾಕೊಳ್ಳೋದು, ನಮ್ಮ ಮಕ್ಕಳು ನಮ್ಮ ನೇಮ್ ಹಾಕೊಳ್ಳೋದು, ಅಥವಾ ನಮ್ಗೆ ಯಾರೋ ಇಷ್ಟ ಆದವ್ರ ನೇಮ್ ಹಾಕೊಳ್ಳೋದು ಮಾಡ್ತೀವಿ. ಆವಾಗ ನಿಮ್ಮ ಪಾಸ್ವರ್ಡನ್ನು ಗೆಸ್ ಮಾಡೋರ್ಗೆ ಈಸಿ. ನೀವು ಯಾರೋ ನಿಮ್ಮ ಮಗನ ನೇಮ್ ಹಾಕ್ಕೊಂಡಿದ್ರೆ ಫಸ್ಟ್ ಟ್ರೈ ಮಾಡೋದೇ ನಿಮ್ಮ ಹೆಸರು, ನಿಮ್ಮ ಪೆಟ್ ನೇಮು, ನಿಮ್ಮ ಸರ್ನೇಮು ಅಥವಾ ನಿಮ್ಮ ಮಕ್ಕಳ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಮೊಬೈಲ್ ನಂಬರು, ಇವುಗಳನ್ನು ಹಾಕಿ ಈಸಿಯಾಗಿ ಸಿಗುತ್ತೆ. ಈಸಿಯಾಗಿ ಪಾಸ್ವರ್ಡು ಬೇರೆಯವ್ರಿಗೆ ಐಡೆಂಟಿಫೈ ಆಗಿಬಿಡುತ್ತೆ. ಹಾಗಾಗಿ ಪಾಸ್ವರ್ಡು ಆಲ್ಫಾ ನ್ಯೂಮರಿಕ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಕಂಬೈಂಡಾಗಿ ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪಾಸ್ವರ್ಡ್ ಅಂದರೆ ಜಸ್ಟ್ ಲೈಕೆ ಟೂತ್ ಬ್ರಷ್ ಇದ್ದಂಗೆ. ನಾವು ಒಂದು 3 ತಿಂಗಳಿಗೊಂದ್ಸರಿ ಟೂತ್ ಬ್ರಷ್ನ ಹಳೇದಾಯಿತು ಅಥವಾ ಅದು ರಫ್ ಆಯಿತು ಅಥವಾ ಇದಾದಾಗ ಚೇಂಜ್ ಮಾಡೇ ಮಾಡ್ತೀವಿ. ಪಾಸ್ವರ್ಡು ಕೂಡ ಅದೇ ರೀತಿ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಾ ಇರಬೇಕು. ನಾವೇನೋ ಒಂದು 6 ತಿಂಗಳಾದ್ಮೇಲೆ ಅದೇ ಬ್ರಷ್ ಯೂಸ್ ಮಾಡ್ತೀವಾ? ಇಲ್ಲ, ಚೇಂಜ್ ಮಾಡ್ತೀವಿ. ಅದೇ ರೀತಿ ಪಾಸ್ವರ್ಡ್ ಆ ರೀತಿ ಮನಸ್ಸಲ್ಲಿ ನೀವು ಇಟ್ಕೊಂಡು ಎವ್ರಿ 3 ಮಂತ್ಸ್ ಆರ್ 6 ಮಂತ್ಸ್ಗೆ ಪಾಸ್ವರ್ಡ್ನ ಚೇಂಜ್ ಮಾಡ್ತಾಯಿದ್ರೆ ನಿಮ್ಮ ಪಾಸ್ವರ್ಡ್ನ ಬೇರೆಯವರು
ತಿಳ್ಕೊಂಡು ಅಥವಾ ಯೂಸ್ ಮಾಡೋಕ್ಕೋ ಅಥವಾ ಬೇರೆ ಅದನ್ನು ಫ್ರಾಡ್ಗೆ ಯೂಸ್ ಮಾಡೋಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅದೊಂದು. ಇನ್ನು ಅಫೆನ್ಸ್ಗಳ ಬಗ್ಗೆ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಹೆಚ್ಚಾಗಿ ಸೈಬರ್ ಅಫೆನ್ಸಲ್ಲಿ ಒಳಗಾಗ್ತಾ ಇರೋದು ಒಂದು ಸೋಷಿಯಲ್ ಮೀಡಿಯಾದ ಮೇಲೆ, ಅಂದರೆ ಫೋಟೋಗಳು ಹಾಕೋದ್ರಿಂದ ಬೇರೆಯವ್ರ ಫೋಟೋ ಮಾರ್ಫ್ ಮಾಡಾಕೋದು, ಎಡಿಟ್ ಮಾಡಾಕೋದು, ಬೇರೆ ಬೇರೆ ಥರ ದುರುಪಯೋಗ ಪಡೆಯತಕ್ಕಂಥ ಅಫೆನ್ಸ್ಗಳು ಜಾಸ್ತಿ. ಸೆಕೆಂಡ್ ಒನ್ ಅಂದರೆ ಫೈನಾನ್ಷಿಯಲ್ ಫ್ರಾಡಲ್ಲಿ ತುಂಬ ಜನ ಆನ್ಲೈನಲ್ಲಿ ಟ್ರೇಡಿಂಗು ಮತ್ತು ಗೇಮಿಂಗು, ಇನ್ವೆಸ್ಟ್ಮೆಂಟು ಇದ್ರ ಮೇಲೆ ಜಾಸ್ತಿ ಹೋಗ್ತಾರೆ. ಯಾಕಂದರೆ ನಾವು ಡೈಲಿ ಕಂಪ್ಲೇಂಟ್ಸ್ ನೋಡೋದೇ ಅದು. ಟ್ರೇಡಿಂಗ್ ಹೋಗಿರ್ತಾರೆ, ಆನ್ಲೈನ್ ಟ್ರೇಡಿಂಗ್ ಹೋಗ್ತಾರೆ. ಆನ್ಲೈನ್ ಟ್ರೇಡಿಂಗಲ್ಲಂತೂ ಎಕ್ಸ್ಪೆಷಲಿ ಗೌರ್ನಮೆಂಟ್ ಆಥರೈಸ್ಡ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಡಿಮ್ಯಾಟ್ ಅಂತೇಳಿ, ಅದು ಬಿಟ್ಟು ಇನ್ಯಾವುದರಲ್ಲೂ ಕೂಡ ನೀವು ಆನ್ಲೈನ್ ಗೇಮಿಂಗ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ಗೆ ಹೋಗಬಾರ್ದು. ಯಾಕೆಂದರೆ ಅವ್ರು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಮೆಸೇಜಸ್ ಕಳಿಸ್ತಾರೆ ಅಥವಾ ನಿಮಗೆ ಆಫರ್ಸ್ ಕೊಡ್ತಾರೆ. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ದಿನದಲ್ಲಿ 10,000 ರೂಪಾಯಿ ಲಾಭ ಕೊಡ್ತೀವಿ ಅಂತ, 20,000 ಲಾಭ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಹೆಂಗಾಗುತ್ತೆ ಅಂದರೆ, ಯಾವುದೋ ಒಂದು ಲಿಂಕ್ ಬರುತ್ತೆ. ನೀವು ಫೇಸ್ಬುಕ್, ಸಾಮಾನ್ಯವಾಗಿ ಎಲ್ಲರೂ ಫೇಸ್ಬುಕ್ ನೋಡ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿ ಟ್ರೋಲ್ಸ್ನ ನೋಡ್ತಾನೆ ಇರ್ತಾರೆ. ಒಂದು ಅಟ್ರಾಕ್ಟಿವ್ ಲಿಂಕ್ಸ್ ಬರುತ್ತೆ. ನಿಮ್ಮ ಮನೇಲೇ ಕೂತು ತಿಂಗಳಿಗೆ 50,000 ಸಂಪಾದನೆ ಮಾಡ್ಬೋದು. ನೀವು ದಿನಕ್ಕೆ 3 ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು 25,000 ತಿಂಗಳಿಗೆ ಸಂಪಾದನೆ ಮಾಡ್ಬೋದು. ಈ ಥರದ್ದು ಸಾಮಾನ್ಯಕ್ಕೆ ತಾವೆಲ್ಲ ನೋಡಿರ್ಬೋದು. ಅಟ್ರಾಕ್ಟಿವ್ ಆಗಿ ಮನೇಲೇ ಕೂತು ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಮನೇಲೇ ಕೂತು ಮಾಡ್ಬೋದು ಅಂತ. ಒಂದು ಸರಿ ನೀವು ಕ್ಲಿಕ್ ಮಾಡಿದ್ರಿ, ಅವ್ರು ನಿಮ್ಗೆ ಏನು ಮಾಡ್ತಾರೆ, ಇಮಿಡಿಯೇಟ್ ಮೆಸೇಜ್ ಮಾಡೋಕ್ಕೆ ಶುರು ಆಗ್ತಾರೆ. ಎಗೇನ್ ಇಮಿಡಿಯೇಟು 1 hour ಒಂದು 3-4 ಅವರ್ಸಲ್ಲಿ ನಿಮ್ಮನ್ನು ವಾಟ್ಸಪ್ ಗ್ರೂಪ್ ಅಥವಾ ಇನ್ಸ್ಟಾಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡ್ತಾರೆ. ಅಲ್ಲ 100 ಜನ ಇರ್ತಾರೆ, ನಿಮ್ಮನ್ನು ಅಲ್ಲಿ ಜಾಯಿನ್ ಮಾಡ್ಕೋತಾರೆ. ಅಲ್ಲಿರೋ 99 ಜನ ಅವರೇ ಫ್ರಾಡೇ, ನೀವೊಬ್ಬರೇ ವಿಕ್ಟಿಮು, ನಿಮಗೆ ಗೊತ್ತಿರಲ್ಲ. ಆ 99 ಜನ ಮೆಸೇಜ್ ಮಾಡ್ತಿರ್ತಾರೆ, ನಾನು ಬೆಳಿಗ್ಗೆ 10,000 ರೂಪಾಯಿ ಲಾಭ ಬಂತು, ನಿನ್ನೆ ತಾನೇ ಕಾರ್ ಪರ್ಚೇಸ್ ಮಾಡಿದೆ, ಇಷ್ಟು ಲಾಭ ಬಂತು, ಇಷ್ಟು ಬೆನಿಫಿಟ್ ಬಂತು ನನಗೆ ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ, ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ, ನಿಮ್ಮನ್ನು ಆ ಒಂದು ಸೈಬರ್ ಜಾಲದೊಳಗೆ ಎಳ್ಕೊಳ್ಳೋಕ್ಕೆ. ಬಟ್ ನಮಗೆ ಗೊತ್ತಿರಲ್ಲ, ಅಲ್ಲಿರೋ 100 ಜನ ಆ ಥರದೇ ಅವರು ಫ್ರಾಡ್ಸ್ಟರ್ಸೇ ಇರ್ತಾರೆ. ಅದರೊಳಗೆ ನಿಮ್ಮನ್ನು ಸೇರ್ಕೊಂಡಾಗ ಏನಾಗುತ್ತೆ, ನಿಮಗೆ ಅದು ಇಷ್ಟೆಲ್ಲ ಲಾಭ ಬಂದಿದೆಯಾ, ಈ ಥರ ಎಲ್ಲ ಲಾಭ ಬಂದಿದೆ, ನಾನು ಬೆಳಗ್ಗೆ 10,000 ಆಗ್ತೆ, ಇವಾಗ ಅಲ್ಲೇ 1,000 ರೂಪಾಯಿ ಲಾಭ ಬಂದಿದೆ ಅಂತ ಅವ್ನು ಪೋಸ್ಟ್ ಮಾಡ್ತಾ ಇರ್ತಾನೆ. ಬಟ್ ಅವ್ಯಾವೂ ಕೂಡ ನಿಜ ಅಲ್ಲ. ಅದನ್ನು ನಂಬಿ ನೀವು 10,000 ಹಾಕಿದ್ರೆ ಇಮ್ಮಿಡಿಯೇಟ್ ನಿಮಗೆ 12,000 ರೂಪಾಯಿ ಕೊಡ್ತಾರೆ ಸಂಜೆಗೆ. ನಿಮಗೇನು ಅನಿಸುತ್ತೆ, 2,000 ರೂಪಾಯಿ ಲಾಭ ಬಂದಿದೆ ಅಂತ. ಅವಾಗೇನು ಹೇಳ್ತಾರೆ, ನಿಮ್ಗೆ 12,000 ಬಂದಿದೆ ಅಂತ ನಿಮ್ಮ ಅಕೌಂಟಲ್ಲಿ ತೋರಿಸುತ್ತೆ. ಅದನ್ನ ವರ್ಚುವಲ್ ಮನಿ ಅಂತ ಕರೀತಾರೆ. ಅಂದರೆ ಅವರೇ ಒಂದು, ಈಗೇನು ಹೇಳಿದೆ ಆ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಮನ್ನು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸು, ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಆ ಅಪ್ಲಿಕೇಶನಲ್ಲಿ ನೀವು 10,000 ರೂಪಾಯಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನಲ್ಲಿ ನಿಮಗೆ 12,000 ರೂಪಾಯಿ ತೋರಿಸುತ್ತೆ ವರ್ಚುವಲ್ ಮನಿ. ಅಂದರೆ ನಿಮಗೆ 10ಕ್ಕೆ 2,000 ರೂಪಾಯಿ ಲಾಭ ಬಂದಿದೆ ಅಂತ. ಆದರೆ ಫಿಸಿಕಲಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬಂದಿರಲ್ಲ. ಮೊಬೈಲಲ್ಲಿ ವರ್ಚುವಲ್ ಮನಿಲಿ ಮಾತ್ರ ತೋರಿಸ್ತಾ ಇರುತ್ತೆ 12,000, 15,000. ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರ ಹಾಗೆ. ಈ ಥರ 5 ಕೋಟಿ ತೋರಿಸಿರೋದುಂಟು, 10 ಕೋಟಿ ತೋರಿಸಿರೋದುಂಟು ಲಾಭ. ಬಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ 0 ಬಂದಿರಲ್ಲ. ಮತ್ತು ನೀವು ಡ್ರಾ ಮಾಡೋಕ್ಕೆ ಹೋದರೆ ಅಮೌಂಟ್ ಬರೋಲ್ಲ, ಅಲ್ಲಿಗೆ ತಿಳ್ಕೋಬೇಕು. ಮತ್ತು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ನೀವು ನೋಡಿರ್ಬೋದು, ಪದೇ ಪದೇ ಅವರು ಬ್ಯಾಂಕ್ ನಂಬರ್ಗಳನ್ನು, ಅಕೌಂಟ್ ನಂಬರ್ಗಳನ್ನ ಚೇಂಜ್ ಮಾಡಿ ಇದಕ್ಕೆ ಹಾಕಿ ಅಂತ ಕೊಡ್ತಾ ಇರ್ತಾರೆ. ಆವಾಗಲೇ ನೀವು ಅರ್ಥ ಮಾಡ್ಕೋಬೇಕು ಇದು ಫ್ರಾಡ್ ಅಂತ. ಆ ಥರ ಇನ್ವೆಸ್ಟ್ಮೆಂಟ್ ಕಂಪ್ನಿ ಇದ್ದರೆ ಒಂದೇ ಅಕೌಂಟ್ ಇರುತ್ತಲ್ಲ, ಕಂಟಿನ್ಯೂ ಅದಕ್ಕೆ ಹಾಕಿ ಅಂತ ಹೇಳಬೇಕಲ್ಲ. ಅವರು ಬೇರೆ ಬೇರೆ ಅಕೌಂಟ್ ಕೊಡ್ತಾ ಇದ್ದಾರೆ ಅಂದಾಗ ನೀವು ಥಿಂಕ್ ಮಾಡಬೇಕು. ಹಾಗಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ದರೆ ಗೌರ್ನಮೆಂಟ್ ಆಥರೈಸ್ಡ್ ಪ್ಲ್ಯಾಟ್ಫಾರ್ಮ್ಸ್ ಬಿಟ್ಟು ಇನ್ಯಾವುದರಲ್ಲೂ ಕೂಡ ಆ ಥರ ಇನ್ವೆಸ್ಟ್ಮೆಂಟ್ಗೆ ಹೋಗಬಾರ್ದು. ಎರಡನೇದು, ಇತ್ತೀಚೆಗೆ ನಾವು ತಾವೆಲ್ಲ ನೋಡಿರ್ಬೋದು ಡಿಜಿಟಲ್ ಅರೆಸ್ಟ್ ಅಂತೇಳಿ ತುಂಬ ಕೇಳ್ತಾ ಇರ್ತೀರಿ. ಡಿಜಿಟಲ್ ಅರೆಸ್ಟ್ ಅನ್ನೋ ವರ್ಡು ಯಾವುದೂ ಕೂಡ ಲೀಗಲ್ ಆಗಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋ ವರ್ಡು ಯಾವುದೇ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ. ಅರೆಸ್ಟ್ ಅಂದ್ರೇನು? ಅರೆಸ್ಟ್ ಅಂದರೆ ಕಾಮನಾಗಿ ತಿಳ್ಕೊಂಡಿರಾಗೆ, ಯಾವುದೇ ವ್ಯಕ್ತಿಯ ಫಿಸಿಕಲ್ ಮೂಮೆಂಟನ್ನು ಕರ್ಟೈಲ್ ಮಾಡಿದ್ರೆ, ನಾನು ಇಲ್ಲಿ ನಿಂತಿದ್ದೀನಿ, ನನ್ನನ್ನು ಇಲ್ಲಿಗೆ ಹೋಗೋಕ್ಕಾಗ್ದಂಗೆ ತಡೆದ್ರೆ ದಟ್ ಈಸ್ ಕಾಲ್ಡ್ ಅರೆಸ್ಟ್. ಫಿಸಿಕಲ್ ಮೂಮೆಂಟ್ ಕರ್ಟೈಲ್ ಆಗಬೇಕು, ನಾನೆಲ್ಲೂ ಹೋಗ್ದಂಗೆ ನನ್ನನ್ನು ತಡಿಬೇಕು, ಅಥವಾ ನನ್ನ ಮೂಮೆಂಟನ್ನು ಕರ್ಟೈಲ್ ಮಾಡಿ ಇಟ್ಟರೆ ಅದು ಅರೆಸ್ಟ್ ಅಂತ. ಡಿಜಿಟಲ್ ಅರೆಸ್ಟಲ್ಲಿ ಅವನ್ನೆಲ್ಲೋ ಕೂತ್ಕೊಂಡು ಫೋನಲ್ಲಿ ನೀವೆಲ್ಲೂ ಹೋಗಾಗಿಲ್ಲ ಅಂತಂದರೆ ಎದ್ದು ಹೋಗ್ಬೋದಲ್ಲ ನಾನು, ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು. ನೀವೆಲ್ಲೂ ಹೋಗಾಗಿಲ್ಲ, ರೂಮ್ ಬಿಟ್ಟು ಹಾಗೆ ಹೀಗೆ ನಾವು CBI ಇಂದ ಮಾತಾಡ್ತಾ ಇದ್ದೀವಿ, ED ಇಂದ ಮಾತಾಡ್ತಾ ಇದ್ದೀವಿ ಅಂತೆಲ್ಲ ತುಂಬ ಕಂಪ್ಲೇಂಟ್ಸ್ ತಾವು ಪೇಪರಲ್ಲಿ ನೋಡಿರ್ಬೋದು. ಡಿಜಿಟಲ್ ಅರೆಸ್ಟ್ಗೆ ತುಂಬ ಜನ ಒಳಗೆ, ಎಕ್ಸ್ಪೆಷಲಿ ಪೆನ್ಷನ್ ಹೋಲ್ಡರ್ಸು, ಏಜ್ಡ್ ಪರ್ಸನ್ಸು ಅಂಥವ್ರನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಪೆನ್ಷನ್ ಹೋಲ್ಡರ್ಸ್ ಆ್ಯಂಡ್ ಏಜ್ಡ್ ಪರ್ಸನ್ಸನ್ನ ಟಾರ್ಗೆಟ್ ಮಾಡಿ, ಇದೇ ನನಗೆ ಒಂದು ಇದು ಪ್ರೊಫೆಸರ್ಸು 1,58,00,000 ಕಳ್ಕೊಂಡಿದ್ದಾರೆ. ರಿಟೈರ್ಡ್ ಪ್ರೊಫೆಸರು 1,58,00,000 ಡಿಜಿಟಲ್ ಅರೆಸ್ಟಲ್ಲಿ.
ಹಾಗಾಗಿ ಆ ಥರ ಡಿಜಿಟಲ್ ಅರೆಸ್ಟನ್ನು ಯಾವುದೂ ಇಲ್ಲ. ಯಾವುದೇ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಬಂದರೆ ದಯವಿಟ್ಟು ಆ ಥರದವ್ರು ಯಾರೋ ನಿಮಗೆ ಕಾಲ್ ಮಾಡಿದ್ರೆ ಆಯಿತು, ಏನಿದೆ ಅದನ್ನು ನೀವು ಡೈರೆಕ್ಟಾಗಿ ನಮಗೆ ಫಿಸಿಕಲಾಗಿ ನೋಟಿಸ್ ತಂದು ಸರ್ವ್ ಮಾಡಿ ನಾವು ಲೀಗಲಾಗಿ ಅದನ್ನು ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕು. ಮತ್ತು ಇನ್ನೊಂದು ಹೆಚ್ಚಿನದಾಗಿ ನಾವು ಸೈಬರ್ ಕ್ರೈಮಲ್ಲಿ ಒಳಗಾಕಿ ಕಾರಣ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತಾಡೋದ್ರಿಂದ. ನೋಡಿದ್ದೀರಾ, ಇಡೀ ಇಂಡಿಯಾದಲ್ಲಿ ಸೈಬರ್ ಕ್ರೈಮಲ್ಲಿ ಅತಿ ಕಡಿಮೆ ರಿಪೋರ್ಟ್ ಆಗ್ತಿರೋದು ತಮಿಳ್ನಾಡಲ್ಲಿ. ಬೇಕಿದ್ರೆ NCRBದು ಡೇಟಾ ತೆಗೆದು ನೋಡಿ, ತಮಿಳ್ನಾಡಲ್ಲಿ ಅತಿ ಕಡಿಮೆ ಕೇಸ್ಗಳು ರಿಪೋರ್ಟ್ ಆಗ್ತಾ ಇರೋದು. ಬಿಕಾಸ್ ಅವರು ಯಾವುದೇ ಭಾಷೆಯಲ್ಲಿ ಆ ಕಡೆಯಿಂದ ಮಾತಾಡಿದ್ರೆ ಇವ್ರು ತಮಿಳಲ್ಲೇ ಮಾತಾಡ್ತಾರೆ. ಈ ಕಡೆಯಿಂದ ಹಿಂದಿಲಿ ರಿಪ್ಲೈ ಮಾಡಲ್ಲ, ಅವರು ಇಂಗ್ಲೀಷಲ್ಲಿ ರಿಪ್ಲೈ ಮಾಡಲ್ಲ, ಹಿಂದಿಲಿ ರಿಪ್ಲೈ ಮಾಡಲ್ಲ, ಇಂಗ್ಲೀಷಲ್ಲಿ ರಿಪ್ಲೈ ಮಾಡಲ್ಲ. ಹಾಗಾಗಿ ಇಡೀ ಇಂಡಿಯಾದಲ್ಲಿ ಸೈಬರ್ ಕ್ರೈಮ್ ಕಡಿಮೆ ರಿಪೋರ್ಟ್ ಆಗೋ ಸ್ಟೇಟಲ್ಲಿ ತಮಿಳ್ನಾಡು ಇಸ್ ದ ಫಸ್ಟ್. ಶೋರ್. ಇವಾಗ ನಾವು ಹೆಂಗಿದ್ದೀವಿ ಅಂದರೆ, ನನಗೊಂದು ಫೋನ್ ಬಂದರೆ ಅವ್ನು ಆಟೋಮೆಟಿಕ್ಕಾಗಿ ಇಂಗ್ಲೀಷಲ್ಲಿ ಮಾತಾಡಿದ ತಕ್ಷಣ ನಾನು ಇಂಗ್ಲೀಷಲ್ಲಿ ರಿಪ್ಲೈ ಮಾಡ್ತಾಯಿದ್ದೀನಿ, ಹಿಂದಿಲಿ ಮಾತಾಡಿದ್ರೆ ಹಿಂದಿಲಿ ರಿಪ್ಲೈ ಮಾಡ್ತಾಯಿದ್ದೀನಿ ನಾನು. ಈವೊಂದು ನನ್ನ ಮದರ್ ಟಂಗು ಕನ್ನಡ ಇದ್ದು ಗೊತ್ತಿದ್ರು, ನನಗೆ ಯಾರೋ ಗೊತ್ತಿಲ್ಲದೆ ಇರೋನು ಫೋನ್ ಮಾಡಿ ಅವ್ನು ಯಾಕೆ ನನಗೆ ಹಿಂದಿಲಿ ಮಾತಾಡಬೇಕು, ಇಂಗ್ಲೀಷಲ್ಲಿ ನನಗೆ ಗೊತ್ತಿರೋನಾದ್ರೆ ನಾನು ಕನ್ನಡದಲ್ಲಿ ಮಾತಾಡಬೇಕಲ್ಲ ಅವ್ನು ನನ್ನ ಜೊತೆ. ಅವ್ನು ಹಿಂದಿಲಿ ಮಾತಾಡ್ತಾ ಇದ್ದಾನೆ, ಇಂಗ್ಲೀಷಲ್ಲಿ ಕೇಳ್ತಾ ಇದ್ದಾನೆ ಅಂದಾಗ ನೀವು ಅವನ್ನ ಸಸ್ಪೆಕ್ಟ್ ಮಾಡಬೇಕು, ಇವ್ನು ಯಾರೋ ಇರ್ಬೋದು ಅಂತ. ನನಗೆ ಬೇಕಾಗಿರೋನು, ನನಗೆ ಗೊತ್ತಿರೋನಾದ್ರೆ ನನ್ನ ಭಾಷೆಯಲ್ಲಿ ಮಾತಾಡ್ತಾನಲ್ಲ, ನನಗೆ ಗೊತ್ತಿರೋ ಭಾಷೆಯಲ್ಲಿ ಮಾತಾಡ್ತಾನಲ್ಲ. ಇದು ನಾವು ಯಾಕಂದರೆ NCRB ಡೇಟಾ ಅನಾಲಿಸಿಸು ಮಾಡಿದ್ದೀವಿ. ತಮಿಳ್ನಾಡು ಇಸ್ ದ ಲೋಯೆಸ್ಟ್ ಸೈಬರ್ ಕ್ರೈಮ್ ರಿಪೋರ್ಟೆಡ್ ಸ್ಟೇಟು. ಬಿಕಾಸ್ ಅವ್ರದ್ದು ಒಂದೇ ಲ್ಯಾಂಗ್ವೇಜ್ ಬ್ಯಾರಿಯರು. ಅವ್ರಿಗೆ ಈವನ್ ಹಿಂದಿ ಬಂದರೂ ಹಿಂದಿಲಿ ರಿಪ್ಲೈ ಮಾಡಲ್ಲ, ಇಂಗ್ಲೀಷಲ್ಲಿ ಇಂಗ್ಲೀಷ್ ಅವ್ರಿಗೆ ಬರಲ್ಲ ಅಂತಲ್ಲ, ಬರುತ್ತೆ, ಬಟ್ ಇಂಗ್ಲೀಷಲ್ಲಿ ಇಮಿಡಿಯೇಟ್ ರಿಪ್ಲೈ ಮಾಡಲ್ಲ. ಅವ್ರು ಯಾರೇ ಮಾತಾಡಿದ್ರು ನಾವು ಹಂಗಿಲ್ಲ, ನಮ್ಗೆ ಯಾರೋ ಹಿಂದಿಲಿ ಮಾತಾಡಿದ್ರೆ ಇಮಿಡಿಯೇಟ್ ಹಿಂದಿಲಿ ರಿಪ್ಲೈ ಮಾಡ್ತೀವಿ, ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಮಿಡಿಯೇಟಿಂಗ್. ಬೆಂಗಳೂರು ಹೈಯೆಸ್ಟ್ ಸೈಬರ್ ಕ್ರೈಮ್ ರಿಪೋರ್ಟೆಡ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಇಮಿಡಿಯೇಟ್ ಎಲ್ಲರೂ ಹಿಂದಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಾನೋ ಇವರೇ ಫಸ್ಟೇ ಇಂಗ್ಲೀಷಲ್ಲಿ ರಿಪ್ಲೈ ಮಾಡಿಬಿಡ್ತಾರೆ, ಇವರೇ ಇಂಗ್ಲೀಷಲ್ಲಿ ಹಿಂದಿಲಿ ರಿಪ್ಲೈ ಮಾಡಿಬಿಡ್ತಾರೆ. ಅವರ ಅಡ್ವಾಂಟೇಜು. ಹಾಗಾಗಿ ದಯವಿಟ್ಟು ಆ ಥರದ್ದು ಕಾಲ್ ಬತ್ತಿದಂಗೆ ಅದನ್ನು ಅಸೆಸ್ ಮಾಡ್ಬೋದು. ಅವ್ರು ಮಾತಾಡೋ ವೇ ಆಫ್ ಟಾಕಿಂಗಲ್ಲಿ ಅದರಲ್ಲೇ ನಮ್ಗೆ ಅಸೆಸ್ ಮಾಡ್ಬೋದು, ಇದು ಫ್ರಾಡ್ ಕಾಲು ಅಥವಾ ಈ ಥರದ್ದು ಅಂತೇಳಿ. ಅದು ಒಂದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಅದು ಬಿಟ್ಟರೆ ಇನ್ನೊಂದು ಸೈಬರ್ ಸ್ಲೇವರಿ ಅಂತಿದೆ. ತಾವೆಲ್ಲ ನೋಡಿರ್ಬೋದು, ಇವತ್ತಿನ ದಿನ ನಿರುದ್ಯೋಗ ಜಾಸ್ತಿ, ತುಂಬ ಜನ ಓದಿದ್ದಾರೆ, ಸಖತ್ತು ಬೇಕಾದಷ್ಟು ಕ್ವಾಲಿಫಿಕೇಷನ್ಸ್ ಮಾಡಿದ್ದಾರೆ, ಬಟ್ ಜಾಬ್ ಇಲ್ಲ. ಜಾಬ್ಗಾಗಿ ತುಂಬ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ ಅವ್ರು ಸರ್ಚ್ ಮಾಡ್ತಾ ಇರ್ತಾರೆ. ತಮ್ಮ ಪ್ರೊಫೈಲ್ಸ್, CVಗಳು, ರೆಸ್ಯೂಮ್ಸ್ ಎಲ್ಲ ಅಪ್ಲೋಡ್ ಮಾಡಿಕೊಂಡು ಇದು ಮಾಡ್ತಾ ಇರ್ತಾರೆ. ಅವರು ಸೈಬರ್ ಸ್ಲೇವರಿಯವರು ಅಥವಾ ಜಾಬ್ ಫ್ರಾಡ್ ಮಾಡೋರು ಇದನ್ನು ಟಾರ್ಗೆಟ್ ಮಾಡ್ತಾರೆ. ಯಾರು ಜಾಬ್ನ ಹುಡುಕ್ತಾ ಇದ್ದಾರೆ, ತಾವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತಮಗೆ ಗೊತ್ತಿರ್ಬೋದು. ಈಗ ತುಂಬ ಟ್ರೆಂಡಲ್ಲಿರ್ತಕ್ಕಂಥ ಹೇಗೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತೇಳಿ. ನಮ್ಮ ಮನಸ್ಸು ಏನು ರೀಡ್ ಮಾಡುತ್ತೆ ಅಥವಾ ನಾನು ಏನು ಮಾಡಬೇಕು ಅಂತೀನಿ ಅದನ್ನು ಮೊಬೈಲ್ ಅಥವಾ ರೀಡ್ ಮಾಡುತ್ತೆ ನನ್ನನ್ನು. ಹೇಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಯಾವ್ದಾದ್ರು ಒಂದು ಸರ್ಚ್ ಇಂಜಿನ್ಗೆ ಹೋಗಿ, ಗೂಗಲ್ ಆರ್ ಫೇಸ್ಬುಕ್ ಎಲ್ಲರೂ ಹೋಗಿ, ನೀವೇನೋ ಒಂದು ಯಾವುದೋ ಒಂದು ಸ್ಯಾರಿ ಬಗ್ಗೆ ಸರ್ಚ್ ಮಾಡಿಬಿಡ್ತೀರಿ, ಇಮಿಡಿಯೇಟ್ ನಿಮಗೆ ಬರೀ ಸ್ಯಾರಿ ರಿಲೇಟೆಡೇ ಬರ್ತಾ ಇರುತ್ತೆ ಪೋಸ್ಟ್ಗಳು. ಸ್ಯಾರಿ ರಿಲೇಟೆಡು ನೀವು ಯಾವುದೋ ಒಂದು ಸ್ಯಾರಿ ಸರ್ಚ್ ಮಾಡಿದರೆ ಒಂದು 50 ಸ್ಯಾರಿ ಬಗ್ಗೆ ಕಲರು ಡಿಫ್ರೆಂಟು ಏನೇನು ಬೇಕು ಎಲ್ಲ ಬತ್ತಾನೆ ಇರ್ತದೆ. ಅಂದರೆ ನಿಮಗೆ ಸ್ಯಾರಿ ಬೇಕು ಅನ್ನೋದು ಅದು ಅರ್ಥ ಮಾಡ್ಕೋತಾ ಇದೆ. ಹಾಗಾಗಿ ನಿಮ್ಗೆ ಆಫರ್ ನೀಡುತ್ತೆ, ಅದನ್ನು ಎನ್ಕೇಶ್ ಮಾಡಿ ಅದೇ ಥರದಲ್ಲಿ ಫ್ರಾಡ್ ಲಿಂಕ್ ಕಳಿಸ್ತಾರೆ. ನೀವು ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟು ಸೈಬರ್ ಅಪರಾಧಗೊಳಗಾಗ್ತೀರಿ. ಅಥವಾ ನೀವು ಯಾವುದೋ ಒಂದು ಪೋಸ್ಟು ಲೈಕ್ ಮಾಡ್ತೀರೋ ಅಥವಾ ನೋಡ್ತಿರೋ ಸುಮ್ಗೆ, ನೀವು ಬರೀ ಏನೀಗ ಕಾಂತಾರನೋ ಡೆವಿಲ್ ಯಾವುದೋ ಒಂದು ಫಿಲಮ್ ನೋಡಿ ಅದ್ರ ರಿಲೇಟೆಡೇ ಬರ್ತಾ ಇರ್ತದೆ. ದಟ್ ಈಸ್ ಕಾಲ್ಡ್ AI. ಅಂದರೆ ನೀವೇನು ಸರ್ಚ್ ಮಾಡ್ತಿದ್ದೀರಾ, ನಿಮ್ಗೇನು ಬೇಕು ಅನ್ನೋದನ್ನ ಅದು ಅಸೆಸ್ ಮಾಡಿ ಮೆಷಿನ್ ಲರ್ನಿಂಗು ನಿಮ್ಗೆ ಅದೇ ಥರದ್ದು ಕೊಡ್ತಾ ಹೋಗುತ್ತೆ. ನಿಮ್ಗೆ ಅದೇ ಥರದ್ದು ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅದು ಇನ್ನೊಂದೇನಂತಾರೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟೆಡ್ ಫೀಲ್ಡ್ ನೋಡುತ್ತೆ, ನೀವು ಯಾವ ಸರ್ಚ್ ಮಾಡ್ತೀರಿ ಅದೇ ಥರದ್ದು ಕೊಟ್ಟಾಗ ನೀವು ಆಟೋಮೆಟಿಕ್ ಅದು ನೋಡ್ತಾ ಇರ್ತೀರಿ. ನೋಡಿ ಮಧ್ಯೆ ಯಾವುದೋ ಒಂದು ಅದು ಸಸ್ಪಿಷಿಯಸ್ ಲಿಂಕು ಅಥವಾ ಫ್ರಾಡ್ ಲಿಂಕನ್ನು ಕಳಿಸುತ್ತೆ ಅಥವಾ ಬರುತ್ತೆ, ಲಿಂಕ್ ಕ್ಲಿಕ್ ಮಾಡ್ತೀರಿ, ಫ್ರಾಡ್ಗೊಳಗಾಗ್ತದೆ. ಹಾಗಾಗಿ ಅದು ಒಂದು. ನಾನು ಸೈಬರ್ ಸ್ಲೇವರಿ ಮತ್ತು ಜಾಬ್ ಫ್ರಾಡ್ಗೆ ಹೇಳಕ್ಕೆ ಹೋದೆ. ಆವಾಗಲೇ ಏನಾಗುತ್ತೆ, CV ಇದೆಲ್ಲ ಅಪ್ಲೋಡ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ನಿಮ್ಗೆ ಆಫರ್ ಕೊಡ್ತಾರೆ, ಇಂಥ ಜಾಬ್ ಇದೆ ಹಾಗೆ ಹೀಗೆ ಅಂತ. ಆನ್ಲೈನಲ್ಲೇ ಇಂಟರ್ವ್ಯೂ ಮಾಡ್ತಾರೆ. ಆನ್ಲೈನಲ್ಲಿ ಇಂಟರ್ವ್ಯೂ ಮಾಡಿ ಆನ್ಲೈನಲ್ಲೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರನ್ನೂ ಕಳಿಸ್ತಾರೆ, ಸ್ಯಾಲ್ರಿ ಇಂಥ ಪ್ಯಾಕೇಜು ಹಾಗೆ ಹೀಗೆ ಅಂತ. ಇದಾದಮೇಲೆ ಸೈಬರ್ ಸ್ಲೇವರಿಲಿ ಎಕ್ಸ್ಪೆಷಲಿ ಅವ್ರು ನಿಮ್ಗೆ ಆಫರ್ ಲೆಟ್ರ್ ಕೊಟ್ಟ ಮೇಲೆ ನಿಮ್ಮದು ಫಾರಿನಲ್ಲಿ ಜಾಬ್ ಇದೆ, ಇಷ್ಟು ಪರ್ ಆ್ಯನಮು ಇಷ್ಟು ಲಾಭ ಇದೆ ಹಾಗೆ ಹೀಗೆ ಅಂತೇಳಿ ವಿತ್ ಫ್ಲೈಟ್ ಟಿಕೆಟ್ನೂ ಅವರೇ ಬುಕ್ ಮಾಡಿಕೊಡ್ತಾರೆ ಇಲ್ಲಿಂದ. ನೀವು ಒಂದ್ಸರಿ ಮುಂಬೈ ಅಥವಾ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಫಾರಿನ್ಗೆ ಹೋದರೆ ಅಲ್ಲಿ ಹೋದ ನಂತರ ಅವರು ಕರ್ಕೊಂಡು ಹೋಗ್ತಾರೆ ಒಂದು ಪ್ಲೇಸ್ಗೆ, ನಿಮ್ಮದು ಇಂಥ ಕಡೆ ಜಾಬು ಅಂಥ ಕಡೆ ಜಾಬು ಅದು ಇದು ಅಂತ. ಅಲ್ಲಿ ಹೋಗಿ ಅವ್ರ ಕಸ್ಟಡಿಗೆ ಹೋಗೋವ್ರಿಗೆ ಹೋದ ತಕ್ಷಣ ನಿಮ್ಮ ಕಮ್ಯುನಿಕೇಷನ್ಸ್ನ ಕಡಿಮೆ ಮಾಡ್ತಾರೆ. ಮೀನ್ಸ್ ಮೊಬೈಲ್ ತೊಗೊಳ್ಳೋದು ಅಥವಾ ನಿಮ್ಮ ನೆಟ್ವರ್ಕ್ನ ಇದು ಮಾಡ್ತಾರೆ. ನೆಕ್ಸ್ಟ್ ಅವರು ಹೇಳಿದ ಕೆಲಸ ಮಾಡಬೇಕು.
ಅಲ್ಲಿ ಸೈಬರ್ ಸ್ಲೇವರಿಲಿ ಎಕ್ಸ್ಪೆಷಲಿ ಆಗ್ತಾ ಇರೋದೇನೆಂದರೆ, ನೀವೇನೀಗ ಕಾಲ್ ಬರ್ತಾ ಇದೆ, ಆನ್ಲೈನ್ ಕಾಲು ಅದು ಇದು ಎಲ್ಲ ಫ್ರಾಡ್ ಮಾಡೋಕ್ಕೆ ಹೇಳ್ತಾರಲ್ಲ, ದೊಡ್ಡದಾಗಿ ಒಂದು ಕಾಲ್ ಸೆಂಟರ್ ಥರ ಸೆಟಪ್ ಮಾಡಿರ್ತಾರೆ, ಅಲ್ಲಿ ತಗೊಂಡೋಗಿ ಕೂರಿಸ್ಕೋತಾರೆ. ಅಲ್ಲಿ ನಿಮಗೆ ನೀವು ಇಂಡಿಯಾದವ್ರು ಅಂತ ಗೊತ್ತು, ನೀವು ಹಿಂದಿ ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತು, ನೀವು ಅಲ್ಲಿ ಕೂತ್ಕೊಂಡು ಫೋನ್ಗಳು ಮಾಡಬೇಕು. ಯಾರಿಗೆ? ಆನ್ಲೈನ್ಗೆ ಒಳಗಾಗಂಥವ್ರಿಗೆ ಫೋನ್ ಮಾಡಿ ಹಿಂದಿಲಿ ಮಾತಾಡಬೇಕು. ಅದನ್ನು ನಿಮ್ಗೆ ಅವರು ಎನ್ಶೂರ್ ಮಾಡಿ ಅಲ್ಲಿಂದ ಮಾಡಿಸ್ತಾರೆ. ನಿಮಗೆ ಫೋನ್ ಇಲ್ಲ, ಕಮ್ಯುನಿಕೇಷನ್ ಇರೋಲ್ಲ, ಅವ್ರು ಹೇಳಿದ ಕೆಲಸ ಮಾಡಬೇಕು. ಈ ಥರದ್ದು ನಮ್ಮಲ್ಲೇ 3-4 ಕೇಸ್ ಆಗಿದೆ ಆನ್ಲೈನ್ ಸೈಬರ್ ಸ್ಲೇವರಿಗೊಳಗಾಗಿ. ಯಾರೋ ಒಬ್ಬರು ಈ ಥರ ಸೈಬರ್ ಸ್ಲೇವರಿಗೊಳಗಾದವರು ಮಿಸ್ ಆಗಿ ಯಾವುದೋ ಒಂದು ಇಮೇಲೋ ಏನೋ ಮಾಡಿ ಅದು ಎಂಬಸಿಗೆ ಹೋಗಿ, ಎಂಬಸಿಯಿಂದ ಆ ಎಂಬಸಿಯವರು ಹೋಗಿ ಅದನ್ನು ಕನ್ಸರ್ನ್ ಇದಕ್ಕೆ ಹೋಗಿ ರೈಡ್ ಮಾಡಿ ಅವ್ರನ್ನ ಸೆಕ್ಯೂರ್ ಮಾಡಿ ತಗೊಬಂದು ವಾಪಸ್ಸು ಅವ್ರವ್ರ ಕಂಟ್ರಿಗಳಿಗೆ, ಅವ್ರವ್ರ ಸ್ಟೇಟ್ಗಳಿಗೆ ಕಳಿಸಿರೋದು ಉಂಟು. ಅಂದರೆ ತುಂಬ ಜಾಸ್ತಿ ಸ್ಯಾಲ್ರಿ ಕೊಡ್ತೀವಿ, ಪ್ಯಾಕೇಜ್ ಕೊಡ್ತೀವಿ ಅಂತೆಲ್ಲ ಆಫರ್ ಕೊಟ್ಟಾಗ ನಾವು ತುಂಬ ಎಚ್ಚರಿಕೆಯಿಂದ ಅವುಗಳಿಗೆ ಇದು ಮಾಡಬೇಕು. ಮತ್ತು ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ ಜಾಬ್ ಸೆಲೆಕ್ಷನ್ಲಿ, ಅದರಲ್ಲಿ ಹೆಣ್ಮಕ್ಳನ್ನ ತುಂಬ ಶೋಷಣೆ ಮಾಡ್ತಾರೆ ಆನ್ಲೈನ್ ಇಂಟರ್ವ್ಯೂನಲ್ಲಿ. ಆ ಥರ ಒಳಗೆ ಹೋದಾಗ ತುಂಬ ಆಫರ್ಸ್ ಕೊಟ್ಟು, ಹಾಗಾಗಿ ಆನ್ಲೈನ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹೋಗಬೇಕು. ಆನ್ಲೈನಲ್ಲಿ ಜಾಬ್ಗಳು ಬಂದಾಗ ತುಂಬ. ಅದು ಬಿಟ್ಟರೆ ಇನ್ನೊಂದು ಆವಾಗಲೇ ಹೇಳಿದೆ, ಮನೇಲೆ ಕೂತ್ಕೊಂಡು ಮಾಡ್ಬೋದು ಅದು ಇದು ಅಂತ ಹೇಳ್ತಾರಲ್ಲ, ಅದು ಜಾಬ್ ಫ್ರಾಡು. ನೀವಿಷ್ಟು ಮನೇಲಿ ಕೂತ್ಕೊಂಡು ಇಂಥ ಟಾಸ್ಕ್ ಮಾಡಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ ಅಂತೇಳಿ ರಿವ್ಯೂಸ್ ಎಲ್ಲ ಕೊಡ್ತಾರೆ. ಅದನ್ನು ನೀವು ಮಾಡ್ತಿದ್ದಾಗೆ ತುಂಬ ಅದರಲ್ಲಿ ಇದಾಗ್ಬಿಡ್ತೀರಿ. ಇನ್ನು ಕಾಮನ್ ಆಗಿ OTP ಬಂದರೆ ಹೇಳ್ಬೇಡಿ, ಮೊಬೈಲ್ ನಂಬರ್ ಹೇಳ್ಬೇಡಿ, ಅಥವಾ ಆಧಾರ್ ನಂಬರ್ ಹೇಳ್ಬೇಡಿ, ಇವೆಲ್ಲ ಕಾಮನ್. ಅದೆಲ್ಲ ಹಳೇದಾಗೋಯ್ತು. ಈಗೆಲ್ಲ ಅದೆಲ್ಲ ಜನ ಅವೇರ್ ಆಗಿದ್ದಾರೆ, ಯಾರು OTP ಹೇಳ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಥರದಲ್ಲಿ ಅವರು ತಮ್ಮನ್ನು ಇದು ಮಾಡ್ತಾರೆ. ಈ ಒಂದಷ್ಟು ಅಂಶಗಳನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಆಯಿತು. ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸನ್ನು ಕೂಡ ಅಥವಾ ಅಕೌಂಟ್ಸ್ಗಳನ್ನು 2 ಸ್ಟೆಪ್ ಅಥೆಂಟಿಕೇಷನ್ ಇಟ್ಕೊಂಡು ವಿತ್ ಪಾಸ್ವರ್ಡ್ ಪ್ರೊಟೆಕ್ಟೆಡಲ್ಲಿ ಪಾಸ್ವರ್ಡ್ನ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಆನ್ಲೈನಲ್ಲಿ ಟ್ರೇಡಿಂಗ್ ಇದಕ್ಕೆ ಹೋಗ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಸೈಬರ್ ಕ್ರೈಮ್ ಅನ್ನೋದಂತೂ ತುಂಬ ದೊಡ್ಡ ವಾಸ್ಟ್ ಸಬ್ಜೆಕ್ಟು, ತುಂಬ ವಿಚಾರಗಳಿದೆ. ಸಮಯಾವಕಾಶದ ಕೊರತೆ, ನನಗೆ ಗೊತ್ತಿರೋಷ್ಟು ಒಂದು ಸ್ವಲ್ಪ ಹೇಳಿದ್ದೀನಿ. ತಮಗೇನಾದರೂ ಕೆಲವೊಂದು ಡೌಟ್ಸ್ ಇದ್ದರೆ 1 ನಿಮಿಷ ಕೇಳ್ಬೋದು. ಯಾರಿಗಾದರೂ ಏನಾದರೂ ಅಂದರೆ ಸೋಷಿಯಲ್ ಮೀಡಿಯಾ ಅಥವಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನಾನೇ ಕೇಳ್ಬಿಡ್ತೀನಿ. ಕೇಳಿ ಸರ್, ನಮಗೆ ಗೊತ್ತಿರೋಷ್ಟು ಹೇಳೋಣ. ಹೇಳಿ ಸರ್, ಈಗ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿರ್ತೀವಿ, ನಿಜವಾಗ್ಲೂ ಒಂದು ಮೆಸೇಜ್ ಬರುತ್ತೆ, ಅದು ಓಪನ್ ಮಾಡೋಕ್ಕೋ ಬೇಡ ಅನ್ನೋದೇ ಡೌಟ್ ಆಗ್ಬಿಡುತ್ತೆ ಸರ್ ಇವೆಲ್ಲ ಕೇಳಿದಾಗ. ಅಂದರೆ ನಿಜವಾಗ್ಲೂ ಹಾಕಿರ್ತೀವಿ. ಇನ್ನೊಂದು ಹೇಳ, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತೀರಲ್ಲ, ಆಗ ನಿಮಗೆ ಯಾವುದೇ ಮೆಸೇಜ್ ಬಂದರೂ ಕೂಡ ನಿಮ್ಮ ಬ್ಯಾಂಕ್ ಸೋರ್ಸ್ನ ನೋಡಬೇಕು, ಯಾವ ಬ್ಯಾಂಕಿಂದ ಬಂದಿದೆ ಅಂತ. ನಿಮ್ಗೆ SBI ಇದ್ದರೆ SBI ಸೋರ್ಸ್ ನೋಡಿ ಇದು ಮಾಡಬೇಕು. ಮತ್ತು APK ಫೈಲ್ಸ್ ಫ್ರಾಡ್ ಅಂತ ಇದೆ ಇನ್ನೊಂದು. ಈಗ ನೋಡಿದ್ದೀರಾ, ಸುಮಾರು ಕೆಲವೊಂದು ಸರಿ ಫೋನು ವಾಟ್ಸಪ್ ಹ್ಯಾಕ್ ಆಯಿತು ಅಂತ ಬರ್ತಾರಲ್ಲ. ನಾನು ಏನೂ ಮಾಡಲಿಲ್ಲ ಅಂದರೆ ನನ್ನ ಮೊಬೈಲ್ ಹ್ಯಾಕ್ ಆಗಲ್ಲ. ನನ್ನ ಮೊಬೈಲಲ್ಲಿ ಏನೂ ಮಾಡಲಿಲ್ಲ, ಸುಮ್ಮನೆ ಹ್ಯಾಕ್ ಆಗಲ್ಲ. ಹ್ಯಾಕ್ ಆಗ್ತಾಯಿದೆ ಅಂದರೆ ನಾನು ಏನೋ ಒಂದು ಸಸ್ಪಿಷಿಯಸ್ ಲಿಂಕನ್ನೋ ಅಥವಾ ಏನೋ ಕ್ಲಿಕ್ ಮಾಡಿದ್ದೀನಿ ಅಂತ ಅರ್ಥ. ನಾನೇನೋ ಒಂದು ಸಸ್ಪಿಷಿಯಸ್ ಲಿಂಕನ್ನ ಏನೋ ಕ್ಲಿಕ್ ಮಾಡಿದ್ದೀನಿ ಅಂತ ಅರ್ಥ. APK ಫೈಲ್ಸ್ ಅಂತ ಬರುತ್ತೆ, ತಾವು ನೋಡಿರ್ಬೋದು. ಯಾವುದೋ ಒಂದು APK ಫೈಲ್ಸ್ ಅಂತಲೇ ಇರುತ್ತೆ, ಒಂದು PDF ಫೈಲ್ ಥರ ಇರುತ್ತೆ. ಅದು ಯಾವುದಾದ್ರೂ ನಿಮ್ಮ ಮೊಬೈಲಿಗೆ ಬಂದರೆ ಅದನ್ನು ಯಾರೂ ಕೂಡ ಡೌನ್ಲೋಡ್ ಮಾಡಬಾರ್ದು. ಯಾಕೆ ಅಂದರೆ ಆಂಡ್ರಾಯ್ಡ್ ಪ್ಯಾಕ್ಡ್ ಕಿಟ್ ಅಂತ ಹೇಳಿ, ಅದು APK ಅಂದರೆ ಆಂಡ್ರಾಯ್ಡ್ ಪ್ಯಾಕ್ಡ್ ಕಿಟ್ ಅಂತ. APK ಫೈಲ್ ಡೌನ್ಲೋಡ್ ಮಾಡಿದರೆ ಅದು ಡೌನ್ಲೋಡ್ ಮಾಡಿ ನೀವು ಪ್ರೊಸೆಸ್ ಕೊಡ್ತೀರಾ, ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಕೊಡ್ತೀರಾ. ಕಂಟ್ರೋಲ್ ನಿಮ್ಮ ಫೋನು, ಕಂಪ್ಲೀಟ್ ಫೋನು ಆ್ಯಕ್ಸೆಸ್ಸು ಅವ್ರಿಗೆ ಗೊತ್ತಾಗುತ್ತೆ, ಯಾರು ಅಪ್ಲಿಕೇಶನ್ ಕಳಿಸಿದ್ದಾರೆ. ನಿಮಗೆ ನಿಮ್ಮ ವ್ಯಾಟ್ಸಪ್ನ ಜಸ್ಟ್ ನೀವು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ವ್ಯಾಟ್ಸಪ್ ಅವ್ರು ಅಪ್ಡೇಟ್ ಮಾಡ್ಬೋದು, ನಿಮ್ಮ ಫೋನನ್ನು ಅವ್ರು ಅಪ್ಡೇಟ್ ಮಾಡ್ಬೋದು, ಅಪ್ಲಿಕೇಶನ್ ಮಾಡ್ಬೋದು. ಯಾವ ಅಪ್ಲಿಕೇಶನನ್ನು ಕಳಿಸಿದಾಗ ಅದನ್ನು ಸೋರ್ಸ್ನ ನೋಡಿ, ರಿಲಯಬಲ್ ಸೋರ್ಸ್ ಇದ್ದರೆ ಮಾತ್ರ ನೀವು ಡೌನ್ಲೋಡ್ ಮಾಡಬೇಕು. ಎಸ್ಪೆಷಲಿ APK ಫೈಲ್ಸ್ ಡೌನ್ಲೋಡ್ ಮಾಡಬಾರ್ದು. APK ಫೈಲ್ಸ್ ಇಸ್ ವೆರಿ ಡೇಂಜರಸ್ಸು. ಯಾಕೆಂದರೆ ಆ APK ಫೈಲ್ಸಲ್ಲಿ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಏನು ಮೊಬೈಲ್ ಇದೆ, ಕಂಪ್ಲೀಟ್ ಡಿವೈಸೇ ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ಯಾಕಂದರೆ ಡೌನ್ಲೋಡ್ ಯಾವುದೇ ಅಪ್ಲಿಕೇಶನ್ ನೋಡಿದ್ದೀರಾ, ಹೊಸ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ಗೆ ಹೋದಾಗ ಅಲ್ಲೇನು ಮಾಡುತ್ತೆ, ನೀವು ಅಲೋ ಗ್ಯಾಲರಿ, ಅಲೋ ಕಾಂಟ್ಯಾಕ್ಟ್ಸ್, ಅಲೋ ಕ್ಯಾಮ್ರಾ, ಅಲೋ ವಾಟ್ಸಪ್, ಅಲೋ. ಮತ್ತು ಒಂದು ತಿಳ್ಕೊಬೇಕು, ನಾವು ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀವಿ ಅದರ ಉಪಯೋಗ ಏನು. ಈಗ ಜಿಯೋ ಟ್ಯಾಗ್ ಎನೇಬಲ್ಡ್ ಕ್ಯಾಮ್ರಾ ಅಂತ ಇದೆ, ತಾವೆಲ್ಲ ಕೇಳಿರ್ಬೋದು. ಈಗೆಲ್ಲ ತುಂಬ ಮಾಮೂಲಿ ಫೋಟೋ ಹೊಡೆದು ಕಳಿಸ್ರಿ, ಯಾವತ್ತೋ ಕಳಿಸ್ಬಿಡ್ತಾರೆ ಅಂತೇಳಿ ಜಿಯೋ ಟ್ಯಾಗ್ ಫೋಟೋ ಕಳಿಸಿ ಅಂತ ಹೇಳ್ತಾರೆ. ಜಿಯೋ ಟ್ಯಾಗ್ ಫೋಟೋ ತೆಗಿಬೇಕಾದ್ರೆ ಜಿಯೋ ಇದ್ರದ್ದು ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ತೀರಾ.
ಜಿಯೋ ಟ್ಯಾಗ್ ಎನೇಬಲ್ಡ್ ಆ್ಯಪ್ನ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಏನಕ್ಕೆ ಯೂಸ್ ಮಾಡ್ಬೇಕು ನಾವು? ಕ್ಯಾಮ್ರಾಗೆ ಒಂದೇ ತಾನೆ. ನಾವು ಜಿಯೋ ಎನೇಬಲ್ಡ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕಾದ್ರೆ ಪರ್ಮಿಷನ್ಸ್ ಕೊಡಬೇಕಾದ್ರೆ ಓನ್ಲಿ ಕ್ಯಾಮ್ರಾಗೆ ಮಾತ್ರ ಕೊಟ್ಟರೆ ಸಾಕು, ಗ್ಯಾಲರಿ ಕೂಡ ಅಗತ್ಯ ಇಲ್ಲ, ಅಥವಾ ಬೇರೆದಕ್ಕೆ ಅಲೋ ಪರ್ಮಿಷನ್ ಕೂಡ ಅಗತ್ಯ ಇಲ್ಲ. ಕಾಲ್ ರೆಕಾರ್ಡಿಂಗ್ ಇದೆ, ಕಾಲ್ ರೆಕಾರ್ಡಿಂಗ್ ಆ್ಯಪನ್ನ ಆಟೋ ಕಾಲ್ ರೆಕಾರ್ಡಿಂಗ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊತೀರಿ. ಅದು ಇನ್ಸ್ಟಾಲ್ ಮಾಡಬೇಕಾದ್ರೆ ಅಲೋ ಯುವರ್ ಕಾಂಟ್ಯಾಕ್ಟ್ಸ್ ಮತ್ತು ನಿಮ್ಮದು ಕಾಲ್ ಲಾಗ್ಸ್ ಮತ್ತು ಇಮೇಜಸ್ ಎಲ್ಲನೂ ಕೇಳುತ್ತೆ. ಕಾಲ್ ರೆಕಾರ್ಡ್ರು ಜಸ್ಟ್ ಓನ್ಲಿ ಕಾಂಟ್ಯಾಕ್ಟ್ಸು ಮತ್ತು ಕಾಲ್ ರೆಕಾರ್ಡ್ಗೆ ಅಷ್ಟಕ್ಕೆ ಸಾಕು, ಬೇರೆದಕ್ಕೆ ಬೇಕಾಗಿಲ್ಲಲ್ಲ ಅದು. ಅಂಥ ಪರ್ಮಿಷನ್ಸ್ನೆಲ್ಲ ಕೊಡಬಾರ್ದು. ಒಂದು ಅಪ್ಲಿಕೇಶನನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಮಾತ್ರ ಅಲೋ ಪರ್ಮಿಷನ್ಸ್ ಕೊಟ್ಟರೆ ಅದರಿಂದ ಬೇರೆ ಫ್ರಾಡ್ ಆಗೋದು ತಪ್ಪುತ್ತೆ. ಎಕ್ಸ್ಪೆಷಲಿ ನಿಮ್ಮ ಗ್ಯಾಲ್ರಿ, ಕಾಂಟ್ಯಾಕ್ಟ್ಸ್ ಅವೆರಡಕ್ಕೆ ಪರ್ಮಿಷನ್ ಕೊಡುವಾಗ ಹುಷಾರಾಗಿ ಕೊಡಬೇಕು. ಯಾಕಂದರೆ ನಮ್ಮೆಲ್ಲ ಇನ್ಫಾರ್ಮೇಷನ್ ಹೋಗೋದೇ ನಮ್ಮ ಗ್ಯಾಲ್ರಿಯಿಂದ. ಗ್ಯಾಲ್ರಿಲೇ ನಾವೆಲ್ಲ ಫೋಟೋಸ್ ಇಟ್ಕೊಳ್ಳೋದು, ಕಾಂಟ್ಯಾಕ್ಟ್ಸಲ್ಲೇ ನಮಗೆಲ್ಲ ಬೇಕಾಗಿರೋ ನಂಬರೆಲ್ಲ ಸೇವ್ ಮಾಡ್ಕೊಳ್ಳೋದು. ಕಾಂಟ್ಯಾಕ್ಟ್ಸಲ್ಲಿ ಸೇವ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಅವ್ರ ಮೆಸೇಜ್ ಕಳಿಸಿ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅವರಿಂದ. ಗ್ಯಾಲ್ರಿಗೆ ಆಕ್ಸೆಸ್ ಮಾಡಿದ್ರೆ ನಿಮ್ಮೆಲ್ಲ ಫೋಟೋಸ್ ತಗೋತಾರೆ, ಫೋಟೋ ತಗೊಂಡು ಮಾರ್ಕ್ ಮಾಡಿ ಅಥವಾ ಎಡಿಟ್ ಮಾಡಿ ಕಳಿಸಿ ನಿಮ್ಮನ್ನು ಥ್ರೆಟನ್ ಮಾಡಿ ನಿಮ್ಮಿಂದ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಾಗಾಗಿ ನಾವು ಯಾವುದೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಮಾಡಿದಾಗ ಅದಕ್ಕೆ ಪರ್ಮಿಷನ್ಸು ಆ್ಯಕ್ಸೆಸ್ ಕೊಡಬೇಕಾದ್ರೆ ಎಷ್ಟಕ್ಕೆ ಅಗತ್ಯ ಇದೆ ಅಷ್ಟಕ್ಕೆ ಮಾತ್ರ ಕೊಡಬೇಕು. ಅದೊಂದು ನಿಮಗಿರಲಿ. ನಾನು ಹೇಳಿದ್ನಲ್ಲ, ಇವು ಸರ್ ಹೇಳಿದಾಗೆ ಕ್ರೆಡಿಟ್ ಕಾರ್ಡ್ಗೆ ಅವ್ರು ಕಳಿಸಿದರೆ ಅದನ್ನು ಸೋರ್ಸ್ ನೋಡಿ ನೀವು ಓಪನ್ ಮಾಡ್ಬೋದು, ಸೋರ್ಸ್ ನೋಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಅಪರಾಧ ತಡೆ ಮಾಸಾಚರಣೆ 2025 ಜಯಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಠಾಣೆಯಿಂದ ಇಲ್ಲಿ ಅತಿಥಿಯಾಗಿ ಬಂದಂಥ ಮ್ಯಾಥ್ಯೂಸ್ ACP ಅವರೇ ಮತ್ತು ಕುಮಾರ್ ಇನ್ಸ್ಪೆಕ್ಟರ್ ಅವರೇ, ನಂದೀಶ್ ಅವರೇ, ನಾರಾಯಣರವರೇ ಮತ್ತು ಇಲ್ಲ ನೆರೆದಂಥ ನನ್ನ ಸಹೋದ್ಯೋಗಿಗಳೇ, ಈಗಾಗಲೇ ಸೈಬರ್ ಕ್ರೈಮ್ ಬಗ್ಗೆ ತಮಗೆ ಗೊತ್ತಾಗಿದೆ. ಬಟ್ಟು ನಾವು ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕು ಅದು ತಾವು ಮಾಡಬೇಕಂತ ನನಗನ್ನಿಸ್ತದೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೇವೆ, ಅಂದರೆ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವೇನು ಅಂತ. ಮಿಂಚಿ ಹೋಗಲ್ಕಿಂತ ಮೊದಲೇ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನೀವು ಯಾವುದೇ ಸೈಬರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಥವಾ ಯಾವುದೇ ಗೇಮನ್ನು ಆಡ್ತಾ ಇದ್ರಿ ಅಥವಾ ಯಾವುದೇ ಇದು ಟ್ರಾನ್ಸಾಕ್ಷನ್ ಹೇಳಿದ್ರು ಅವರು, ಅದು ಮಾಡುವಾಗ ನೀವು ಯಾವುದಕ್ಕೆ ಮಾಡಬೇಕಂತ ತಿಳ್ಕೊಂಡು ಮಾಡಿದ್ರೆ ಅದು ನಿಮಗೆ ಲಾಭ ಆಗ್ತದೆ, ಇಲ್ದಿದ್ದರೆ ನೀವು ಅದಕ್ಕೆ ಅಪರಾಧಕ್ಕೆ ಒಳಗಾಗಬೇಕಾಗ್ತದೆ. ಹೀಗಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರು, ಕುಮಾರ್ ಅವರು ನಮ್ಮ ವಿಶ್ವವಿದ್ಯಾಲಯ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಅಧ್ಯಾಪಕರು ಎಲ್ಲರೂ ಬರಬೇಕು ಅಂತ ಆಸೆ ಇತ್ತವರು. ಇನ್ನೂ ಬಂದಿಲ್ಲ, ನನಗೂ ಯಾಕೋ ಎಲ್ಲರೂ ಬರಬೇಕು. ಯಾಕಂದರೆ ನಿಮಗೆ ನಿಮ್ಮ ಮಾಹಿತಿಗೆ ನಿಮ್ಮ ಸಲುವಾಗಿ ಅವರು ಬಂದಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಲ್ಲ ಅಧ್ಯಾಪಕರಿಗಾಗಲಿ ಅಧ್ಯಾಪಕರಿಗಾಗಲಿ ಅವರಿಗೆ ಮಾಹಿತಿ ಕೊಡಬೇಕು, ಅಂದರೆ ಮುನ್ನೆಚ್ಚರಿಕೆ ಕೊಡಬೇಕಂತ ಬಂದಿದ್ದಾರೆ. ನಾವು ಅದನ್ನು ಸದುಪಯೋಗ ಪಡ್ಕೊಳ್ಬೇಕು. ಮತ್ತು ಅವರಿಗೆ ಯಾವಾಗಲೂ ಅವ್ರು ಹೇಳ್ತಾರೆ, ನೀವು ಪೊಲೀಸ್ ಸ್ಟೇಷನ್ ಬಂದ್ರೆ ಅಂದರೆ ಹೆದರ್ತೇವೆ ನಾವೆಲ್ಲ. ಪೊಲೀಸರು ಅಂದರೆ ಈಗ ನಮ್ಮ ಫಾದರ್ ಇನ್ಲಾನು IG ಇದ್ರು ಅವಾಗ ಲಾಂಗ್ ಬ್ಯಾಕ್, ವೀರಭದ್ರಪ್ಪ ಅಂದ್ರೆ ಟೆರರ್ ಅನ್ನಂಗೆ. ಅವಾಗೆಲ್ಲ ಭಾಳ ಹಾನೆಸ್ಟಾಗಿ ಕೆಲಸ ಮಾಡಿದ್ದವರು. ಅಂದರೆ ಇವಾಗೂ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರ ಹೋಗಲಿಕ್ಕೆ ಹೆದರ್ತಾ ಇದ್ದೇವೆ ನಾವು. ನೀವು ಅವರಲ್ಲಿನೂ ಮನುಷ್ಯತ್ವ ಇದೆ. ಅವರೆಲ್ಲ ಹೋಗಿದ ಮೇಲೆ ಮಾನವನ ಮೌಲ್ಯ ಆಧಾರಿತ ಜೀವನವನ್ನು, ಆ್ಯಕ್ಚುಲಿ ಅವರೆಲ್ಲ ನಮಗೆ 24/7 ಕೆಲಸ ಮಾಡಿ ನಮಗೆ ಸಂರಕ್ಷಣೆ ಕೊಡ್ತಾರೆ, ಅಪರಾಧಗಳನ್ನು ತಡೆ ಹಿಡಿತಾರೆ. ಇವೆಲ್ಲ ನಾವು ಅವರಿಗೆ ಫ್ರೆಂಡ್ಲಿಯಾಗಿ ನೋಡಬೇಕು ಹೊರತು ಅವರಿಗೆ ಪೊಲೀಸಾಗಿ ನೋಡಬಾರ್ದು. ಪೊಲೀಸಾಗಿ ನೋಡಿದ್ರೆ ಅಂದರೆ ನೀವು ಹೋಗಂಗಿಲ್ಲ. ಅದಕ್ಕೆ ಫ್ರೆಂಡ್ಲಿಯಾಗಿ ಅವ್ರ ಹತ್ರ ಏನು ನಿಮ್ಮ ಅನಿಸಿಕೆಗಳಿವೆ, ಅಪರಾಧಗಳಿವೆ ಹೇಳ್ಕೊಳ್ಬೇಕು. ಮತ್ತು ಸ್ಪೆಷಲಿ ಇದು ಸೈಬರ್ ಕ್ರೈಮ್ನಲ್ಲಿ ಯಾರೇ ಆಗಲಿ, ನಮ್ಮ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಅದು ಯಾವಾಗ ವ್ಯಸನ, ಈಗ MBBS ಹುಡುಗರೆಲ್ಲ ಏನೇನೋ ಅಡಿಕ್ಟ್ ಆಗಿರ್ತಾರೆ. ಅಂಥವರೆಲ್ಲ ಈಗ ತಂದೆ ತಾಯಿ ಇವ್ರು ಹೇಳಿದ್ರು, ಕುಮಾರ್ ಅವರಾಗಲಿ ಮ್ಯಾಥ್ಯೂ ಸರ್ ಆಗಲಿ, ಅಂದರೆ ತಂದೆ ತಾಯಿಗಳ ಏನು ಮಕ್ಕಳ ಈಚ್ ಮೂಮೆಂಟನ್ನು ನೋಡಿದ್ರೆ ಡೆಫಿನೆಟಾಗಿ ಅವ ಕ್ರೈಮ್ಸ್ಗಳನ್ನು ಕಡಿಮೆ ಆಗ್ತವೆ ಅಂತ ಅನಿಸ್ತದೆ. ಯಾಕಂದರೆ ನಾವು ಫ್ರೀಡಮ್ ಕೊಟ್ಟಿರ್ತೇವೆ ತನ್ನ ಮಕ್ಕಳಿಗೆ, ಎಲ್ಲಿ ಹೋದರೂ ಕೇಳೋಂಗಿಲ್ಲ, ಯಾವಾಗ ಬರ್ತಾನೆ ಕೇಳೋಂಗಿಲ್ಲ. ಈಚ್ ಮೂಮೆಂಟ್ ತಂದೆಯಾಗಲಿ ತಾಯಿಯಾಗಲಿ, ಎಲ್ಲಿ ಹೋಗ್ತಾ ಇದ್ದಾನೆ ನಮಗ, ಎಲ್ಲಿ ಕಾಲೇಜ್ಗೆ ಹೋಗ್ತಾನೆ, ಎಲ್ಲೋ ಸುಳ್ಳು ಹೇಳಿ ಹೋಗ್ತಾರೆ, ಪಿಕ್ಚರ್ಗೆ ಹೋಗ್ತಿರ್ತಾರೆ,
ಈಗ ನಾವು ಸಣ್ಣಾಗಿದ್ದಾಗ ನಮ್ಮ ತಂದೆ ತಾಯಿಗೆ ಕಾಲೇಜ್ಗೆ ಹೋಗ್ತೇವೆ ಅಂತ ಪಿಕ್ಚರ್ಗೆ ಹೋಗ್ತಿದ್ದು, ಹೌದಲ್ಲ? ಅದಕ್ಕೆ ಈಗ ನಮಗೆಲ್ಲ ಗೊತ್ತಿರ್ತದೆ, ಅನುಭವ ಇರ್ತದಲ್ಲ, ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಅಷ್ಟು ಕಾಟಾಚಾರ ಹಂಗೆ ಹಿಂದೆ ಹೋದರೆ ಹಿಂದೆ ಹೋಗಬಾರ್ದು. ಅಂದರೆ ಅವರ ಭಾವನೆಗಳನ್ನು ಏನು ತೊಂದರೆ ಆಗ್ಲಾರ್ದಂಗೆ ಅವರಿಗೆ ನೀವು ಕಣ್ಣಿಟ್ಟು ನೋಡ್ತಾ ಇರಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ಇದು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಕುಮಾರ್ ಅವರು, ನಮ್ಮ ಎಲ್ಲ ಅಧ್ಯಾಪಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಎಲ್ಲರೂ ತಿಳ್ಕೊಳ್ಬೇಕು. ಎಲ್ಲರೂ ಸೈಬರ್ ಕ್ರೈಮ್ ಬಗ್ಗೆ ನಂದೀಶರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ, ನಾರಾಯಣರವರು ಹೇಳಿದ್ದಾರೆ. ಎಲ್ಲ ಮಾಹಿತಿಗಳನ್ನು ನೀವು ಗಮನದಲ್ಲಿಟ್ಟು ಮತ್ತು ಎಲ್ಲರಿಗೆ ತಿಳಿ ಹೇಳಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ.